ಮತ್ಪ್ರಾಪ್ತಿಂ ಪ್ರತಿ ಜಂತೂನಾಂ, ಯಾವ ಜಂತು ಅಂದರೆ ಏನು? ಜಂತು ಎಂದರೆ ಮನುಷ್ಯ ಅಂತ ಅರ್ಥವಲ್ಲ. ಯಾರ್ಯಾರಿಗೆ ಹುಟ್ಟು ಸಾವು ಎಂಬುದಿದೆಯೋ ಅವರೆಲ್ಲರೂ ಜಂತುಗಳು. ಜನಿ ಧರ್ಮ, ಹುಟ್ಟು ಎಂಬ ಧರ್ಮಕ್ಕೆ ಯಾರ್ಯಾರು ಒಳಪಟ್ಟಿರ್ತಾರೋ ಅವರೆಲ್ಲರಿಗೂ ಹೇಳ್ತಾ ಇದ್ದಾನೆ ಪರಮಾತ್ಮ. ಮತ್ಪ್ರಾಪ್ತಿಂ, ನನ್ನನ್ನು ಪಡೆಯಬೇಕು ಎಂಬುದಾಗಿ ಪ್ರತಿ ಜಂತೂನ, ಯಾವ ಯಾವ ಜಂತುಗಳು ಸಂಸಾರೇ ಪತತಾಧಮಃ, ಈ ಸಂಸಾರದಲ್ಲಿ ಯಾವ ಯಾವ ಬಂದು ಬಿದ್ದಿರ್ತಾರೋ ಅವರೆಲ್ಲರೂ ಕೂಡ ಲಕ್ಷ್ಮೀ ಪುರುಷಕಾರತ್ವೇ, ಶ್ರೀ ಮಹಾಲಕ್ಷ್ಮಿಯ ಪುರುಷಕಾರದ ಮೂಲಕ ಬಂದರೆ ಖಂಡಿತವಾಗಿಯೂ ಅವರಿಗೆ ನನ್ನ ಕೃಪೆ ಇದೆ. ಅಹಂ ಮತ್ ಪ್ರಾಪ್ತ್ಯುಪಾಯೋ ವೈ ಸಾಕ್ಷಾತ್ ಲಕ್ಷ್ಮೀಪತಿ ಸ್ವಯಂ ಲಕ್ಷ್ಮೀ ಪುರುಷಕಾರೇಣ ವಲ್ಲಭಾ ಪ್ರಾಪ್ತಿಯೋಗಿನಿ. ಪರಮಾತ್ಮ ಹೇಳುವ ಮಾತು, ನಾನೇ ಸ್ವತಃ ಎಲ್ಲರಿಗೆ ಉಪಾಯವಾಗಿ ಇರುವವನು, ಸಾಧನವಾಗಿ ಎಲ್ಲರಿಗೆ ಇರುವವನು, ನಾನೇ ಸಾಧನ. ಆದರೂ ಕೂಡ ಆ ಲಕ್ಷ್ಮೀ ಪುರುಷಕಾರದ ಮೂಲಕ ಬಂದವರು ನನ್ನನ್ನು, ಆ ಚೇತನನನ್ನು ಪ್ರಾಪ್ತಿ ಯೋಗಿನಿ, ಯೋಗ ಅಂದರೆ ಕೂಡಿಸುವುದು, ನನ್ನನ್ನು ಆ ಚೇತನರನ್ನು ಕೂಡಿಸತಕ್ಕಂತಹವಳು ಈ ಮಹಾಲಕ್ಷ್ಮಿ. ಆ ಲಕ್ಷ್ಮಿಗೆ ನಾನು ಪತಿಯಾಗಿದ್ದರೂ ಕೂಡ ಅವಳ ಮೂಲಕ ಯಾರು ಬರ್ತಾರೆ ಅವರು ಖಂಡಿತ ನನ್ನನ್ನು ಹೊಂದುತ್ತಾರೆ, ನನ್ನನ್ನು ಪಡೀತಾರೆ ಎಂಬುದಾಗಿ ಪರಮಾತ್ಮನೇ ಈ ಮಾತನ್ನು ಹೇಳ್ತಾನೆ. ಆದ್ದರಿಂದ ಅವಳ ಮೂಲಕ ಪರಮಾತ್ಮನನ್ನು ಸಮೀಪಿಸಿ ಬಿಟ್ಟರೆ ನಾವು ಕ್ಷೇಮ. ಪರಮಾತ್ಮನ ಕೃಪೆ ನಮಗೆ ನಿಶ್ಚಯವಾಗಿ ದೊರೆಯುತ್ತದೆ, ಅದರಲ್ಲಿ ಸಂದೇಹವೇ ಇಲ್ಲ. ಹಾಗೆ ಪರಮಾತ್ಮನ ವಿಷಯದಲ್ಲಿ ಅನೇಕ ಪರಮಾತ್ಮನಿಗೆ ಪತ್ನಿಯರು, ಪರಮಪದದಲ್ಲಿ ಕೂಡ ಪರಮಾತ್ಮನಿಗೆ ಲೆಕ್ಕವಿಲ್ಲದಷ್ಟು ಅಸಂಖ್ಯಾತರಾದ ಪತ್ನಿಯರಿದ್ದಾರೆ. ಆದರೆ ಅದರಲ್ಲಿ ಪ್ರಧಾನರಾಗಿ ಇರುವವರು ಮೂವರು: ಲಕ್ಷ್ಮಿ, ನೀಳಾದೇವಿ, ಭೂಮಿದೇವಿ ಮೂವರು. ಶ್ರೀವಲ್ಲಭ ಏವಂ ಭೂತ ಭೂಮಿ ನೀಳಾನಾಯಕ ಎಂಬುದಾಗಿ ಆಚಾರ್ಯರು ತಮ್ಮ ಗದ್ಯದಲ್ಲಿ ಆ ಪರಮಾತ್ಮನ ಪತ್ನಿಯರನ್ನ ಸ್ತೋತ್ರ ಮಾಡ್ತಾರೆ. ಈ ರೀತಿ ಶ್ರೀ ಮಹಾಲಕ್ಷ್ಮಿ, ಶ್ರೀದೇವಿ, ಭೂದೇವಿ, ನೀಳಾದೇವಿ ಎಂಬುದಾಗಿ ಮೂವರು ಪರಮಾತ್ಮನಿಗೆ ಪ್ರಧಾನ ಮಹಿಷಿಯರು. ಎಷ್ಟೋ ಮಂದಿ ಅಸಂಖ್ಯಾತರಾದ ಪತ್ನಿಯರು ಪರಮಪದದಲ್ಲಿ ಪರಮಾತ್ಮನಿಗುಂಟು, ಆದರೆ ಈ ಮೂವರು ಪ್ರಧಾನ ಪತ್ನಿಯರು ಶ್ರೀದೇವಿ, ಭೂದೇವಿ, ನೀಳಾದೇವಿ ಎಂಬುದಾಗಿ ಮೂವರು. ಇವರಿಗೆಲ್ಲ ವೇದದಲ್ಲಿ ಸೂಕ್ತವಿದೆ. ನೀಳಾ ಸೂಕ್ತ, ಭೂಸೂಕ್ತ, ಶ್ರೀ ಸೂಕ್ತ ಎಂಬುದಾಗಿ ಈ ದೇವಿಯರನ್ನೆಲ್ಲ ಸ್ತೋತ್ರ ಮಾಡತಕ್ಕಂತಹ ಸೂಕ್ತಗಳು ವೇದದಲ್ಲಿ ಉಂಟು. ಈ ಶ್ರೀ ಭೂನೀಳ ಎಂಬುವವರು ಪ್ರಧಾನ ಮಹಿಷಿಯರಾದ್ದರಿಂದ ಪರಮಾತ್ಮ ಅವತಾರ ಮಾಡುವ ಕಾಲದಲ್ಲೆಲ್ಲ ಇವರುಗಳು ಪರಮಾತ್ಮನೊಡನೆ ಅವತಾರವನ್ನು ಮಾಡ್ತಾರೆ. ರಾಮಾವತಾರದಲ್ಲಿ ಪ್ರಧಾನ ಪುರುಷಕಾರ ರೂಪಿಣಿಯಾಗಿ ಇರುವವಳು ಶ್ರೀದೇವಿ, ಶ್ರೀ ಮಹಾಲಕ್ಷ್ಮಿ. ಅವಳೇ ಸೀತಾದೇವಿಯಾಗಿ ಅವತಾರವನ್ನು ಮಾಡಿ ರಾಮಾವತಾರದಲ್ಲಿ ಎಲ್ಲ ಚೇತನರಿಗೆ ರಾಮನ ಕೃಪೆ ದೊರೆಯುವಂತೆ ಶಿಫಾರಸನ್ನು ಮಾಡಿ ಪುರುಷಕಾರವನ್ನು ಮಾಡಿದವಳು ಶ್ರೀದೇವಿಯೇ. ಆ ಸೀತಾದೇವಿಯಾಗಿ ಅವತರಿಸಿ ರಾಮನ ಕೃಪೆ ದೊರೆಯುವಂತೆ ಮಾಡಿದವಳು ಸೀತಾ. ಆದ್ದರಿಂದಲೇನೆ ವಾಲ್ಮೀಕಿ ಭಗವಾನ್ ಶ್ರೀರಾಮಾಯಣ ಸೀತಾಯಾಶ್ಚರಿತಂ ಮಹತ್ ಎಂಬುದಾಗಿ ಹೇಳ್ಬಿಟ್ರು. ಶ್ರೀರಾಮಾಯಣ ಏನು ಅಂತ ಕೇಳಿದ್ರು, ಅದು ರಾಮನ ಚರಿತ್ರೆಯಲ್ಲ, ಕೃಷ್ಣಂ ಸೀತಾಯಾಶ್ಚರಿತಂ ಮಹತ್, ಒಂದೊಂದು ಅಕ್ಷರವೂ ಕೂಡ ಸೀತೆಯ ಚರಿತ್ರೆ ಎಂದರು. ಆದ್ದರಿಂದ ಸಂಪ್ರದಾಯದಲ್ಲಿ ರಾಮಾಯಣವನ್ನು ಏನಂತ ಕರೀತಾರೆ? ಪುರುಷಕಾರ ವೈಭವ, ಪುರುಷಕಾರ ರೂಪಿಣಿಯಾದ ಜಗನ್ಮಾತೆಯ ವೈಭವವೇ ಶ್ರೀರಾಮಾಯಣ ಅಂದ್ಬಿಟ್ರು. ಮಹಾಭಾರತ ಏನು ಅಂದರು? ಸಾಧನ ರೂಪಿಯಾದ ಪರಮಾತ್ಮನ ವೈಭವ ಅಂದ್ಬಿಟ್ರು. ಸಾಧನ ಅಂದರೆ ಇತಿಹಾಸ ಶ್ರೇಷ್ಠಮಾನ ಶ್ರೀರಾಮಾಯಣத்தில் ಪುರುಷಕಾರ ವೈಭವಂ ಸೊಲ್ಲಿತ್ತು. ಶ್ರೀರಾಮಾಯಣ ಪೂರ್ತಿ ಪುರುಷಕಾರ ವೈಭವ. ಮಹಾಭಾರತ ಏನು? ಸಾಧನ ಗೌರವ, ಉಪಾಯವಾಗಿ ಇರ್ತಕ್ಕಂತಹ ಸಾಧನನಾಗಿ ಇದ್ದು ಎಲ್ಲ ಪುರುಷಾರ್ಥಗಳನ್ನು ನೀಡುವ ಸಿದ್ಧೋಪಾಯವಾದ ಪರಮಾತ್ಮನ ವೈಭವವನ್ನು ಹೇಳುವುದು ಮಹಾಭಾರತ. ಅಂಥ ಪರಮಾತ್ಮನ ಕೃಪೆ ದೊರೆಯುವಂತೆ ಪುರುಷಕಾರ ಮಾಡುವವಳ ವೈಭವವನ್ನು ಹೇಳುವುದು ಶ್ರೀರಾಮಾಯಣ. ಇದೆರಡು ಇತಿಹಾಸ ಗ್ರಂಥಗಳು.
ಒಂದು ಶ್ರೀರಾಮಾಯಣ, ಒಂದು ಮಹಾಭಾರತ, ಒಂದು ಪುರುಷಕಾರ ವೈಭವ, ಒಂದು ಸಾಧನ ವೈಭವ. ಇದೆಲ್ಲ ಆ ಗ್ರಂಥದಲ್ಲಿ ಇರ್ತಕ್ಕಂತಹ ರಹಸ್ಯಾರ್ಥಗಳು. ಕೇವಲ ಕಥೆಯನ್ನು ತಿಳಿದುಕೊಳ್ಳುವುದಲ್ಲ, ಅದರ ಒಳಗಡೆಯಲ್ಲಿ ಹೇಳಲ್ಪಟ್ಟಂತಹ ಆಧ್ಯಾತ್ಮಿಕವಾದ ಅರ್ಥಗಳನ್ನು, ಪಾರಮಾರ್ಥಿಕವಾದ ಅರ್ಥಗಳನ್ನು ನಾವು ತಿಳ್ಕೊಳ್ಬೇಕು. ಈ ರೀತಿ ಆ ಮಹಾಲಕ್ಷ್ಮಿ ಸೀತಾ, ಶ್ರೀ ಮಹಾಲಕ್ಷ್ಮಿಯೇ ಸೀತಾದೇವಿಯಾಗಿ ಅವತಾರವನ್ನು ಮಾಡಿ ಶ್ರೀರಾಮಾಯಣದಲ್ಲಿ ಎಲ್ಲರನ್ನ ಪರಮಾತ್ಮನಾದ ರಾಮನೊಡನೆ ಕೂಡಿಸತಕ್ಕಂತಹ ಪುರುಷಕಾರ ರೂಪಿಣಿಯಾಗಿ ಇದ್ದವಳು. ಹಾಗೆ ಪರಮಾತ್ಮ ವರಾಹಾವತಾರವನ್ನು ಮಾಡಿದಾಗ ಅಲ್ಲಿ ಪುರುಷಕಾರ ರೂಪಿಣಿ ಭೂಮಿದೇವಿ. ಕಾರಣ, ಭೂಮಿಯನ್ನ ಪರಮಾತ್ಮ ಮೇಲೆತ್ತಿ ಉದ್ಧರಿಸಿದನಲ್ಲವ, ಅಲ್ಲಿ ವರಾಹ ಪರಮಾತ್ಮನಿಗೆ ಪ್ರಿಯತಮೆಯಾಗಿ ಪತ್ನಿಯಾಗಿ ಇರುವವಳು ಭೂಮಿದೇವಿ. ಆದ್ದರಿಂದ ವರಾಹಾವತಾರದಲ್ಲಿ ನಾವು ಶರಣಾಗತಿ ಮಾಡಿ ಆ ಪರಮಾತ್ಮನ ಸ್ತೋತ್ರ ಮಾಡುವಾಗ ಭೂಮಿದೇವಿಯನ್ನು ಪ್ರಾರ್ಥನೆ ಮಾಡಿ ವರಾಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ಕೃಷ್ಣಾವತಾರದಲ್ಲಿ ಯಾರು ಒಂದು ನೀಳಾದೇವಿ ಎಂಬುದಾಗಿ ಹೇಳಿಬಿಟ್ಟು, ಕೃಷ್ಣಾವತಾರದಲ್ಲಿ ಪುರುಷಕಾರ ರೂಪಿಣಿಯಾಗಿ ಇರುವವಳು ನೀಳಾ ಎಂಬುದಾಗಿ ಹೇಳ್ತಾರೆ. ಕೃಷ್ಣಾವತಾರದಲ್ಲಿ 3 ಜನನು ಅವತಾರ ಮಾಡಿದ್ದಾರೆ. ಶ್ರೀ ಮಹಾಲಕ್ಷ್ಮಿಯೇ ರುಕ್ಮಿಣಿ, ಸತ್ಯಭಾಮೆಯೇ ಭೂಮಿದೇವಿ, ನೀಳಾ ಎಂಬುವವಳು ಗೋಕುಲದಲ್ಲಿ ಕೃಷ್ಣ ಪರಮಾತ್ಮನೊಡನೆ ಗೊಲ್ಲತಿಯಾಗಿ ಹುಟ್ಟಿ ಕೃಷ್ಣನನ್ನು ವರಿಸುವವಳು ನೀಳ. ಕೃಷ್ಣಾವತಾರದಲ್ಲಿ 3 ಇದ್ದಾರೆ. ಆದರೆ ಗೋಕುಲ ಬೃಂದಾವನದಲ್ಲಿ ಕೃಷ್ಣನಿರುವಾಗ ಪುರುಷಕಾರ ರೂಪಿಣಿಯಾಗಿದ್ದವಳು ಅಲ್ಲಿನ ಗೊಲ್ಲಪತ್ನಿಯಾದ ನೀಳ ಎಂಬುದಾಗಿ ಶಾಸ್ತ್ರಗಳು ನಮಗೆ ತಿಳಿಸಿಕೊಡುತ್ತದೆ. ಹೀಗೆ ಕೃಷ್ಣ ಪರಮಾತ್ಮ ಗೊಲ್ಲನಾಗಿ ಬೃಂದಾವನ ಗೋಕುಲದಲ್ಲಿ ಇರುವಾಗ ಆ ಕೃಷ್ಣನ ಪ್ರಿಯಪತ್ನಿಯಾಗಿ ಇದ್ದವಳು ನೀಳ. ಈ ನೀಳ ಎಂಬತಕ್ಕಂತಹವಳೇ ನಮ್ಮನ್ನ ಕೃಷ್ಣ ಪರಮಾತ್ಮನೊಡನೆ ಕೂಡಿಸತಕ್ಕಂತಹವಳು. ನಮ್ಮ ಅಪರಾಧಗಳನ್ನು ಕೃಷ್ಣ ಕಾಣದೆ ನೋಡದೆ ನಮ್ಮ ಆ ಆರ್ತಿಯನ್ನ, ಪ್ರೇಮವನ್ನ, ಪ್ರಣಯವನ್ನ ಮಾತ್ರ ನೋಡಿ ಅಂಗೀಕಾರ ಮಾಡುವಂತೆ ಮಾಡುವವಳು ಕೇವಲ ಈ ಪುರುಷಕಾರ ರೂಪಿಣಿಯಾದ ನೀಳ. ಆದ್ದರಿಂದ ಅವಳನ್ನು ಬಿಟ್ಬಿಟ್ವಲ್ವಾ, ಅವಳನ್ನು ಬಿಟ್ಟು ಕೃಷ್ಣನಿಗೆ ಸುಪ್ರಭಾತ ಆಗ್ಬಿಟ್ವಲ್ವಾ, ಅಪಚಾರವಾಯಿತು, ಅಪರಾಧವಾಯಿತು ಎಂಬುದಾಗಿ ಭಾವಿಸಿ ಕೃಷ್ಣ ಪತ್ನಿಯಾಗಿರ್ತಕ್ಕಂತಹ ಗೊಲ್ಲನಾದ, ಕೃಷ್ಣ ಪತ್ನಿಯಾದ ಗೊಲ್ಲದಿಯಾದ ನೀಳಾದೇವಿಗೆ ಸುಪ್ರಭಾತವನ್ನು ಗಾನ ಮಾಡ್ತಾರೆ. ಅಮ್ಮ ನೀಳಾ, ನೀನು ಕೃಪೆ ಮಾಡು, ನೀನು ಅನುಗ್ರಹ ಮಾಡಿದ್ರೆ ಕೃಷ್ಣ ನಮ್ಮವನಾಗ್ತಾನೆ ಎಂಬುದಾಗಿ ಆ ನೀಳಾದೇವಿಯನ್ನು ಕುರಿತು ದೇವಿ ಆಂಡಾಳ್ ಅದ್ಭುತವಾಗಿ 3 ಪಾಶರಗಳಲ್ಲಿ ಸುಪ್ರಭಾತವನ್ನು ಹಾಡ್ತಾಳೆ. 18, 19, 20. 18ನೆಯ ಪಾಶರ ಕೇವಲ ನೀಳಾ ಸುಪ್ರಭಾತ, ಮತ್ತೆ 19ನೆಯ ಪಾಶರವು ನೀಳಾ ಸುಪ್ರಭಾತ ಜೊತೆಗೆ ಕೃಷ್ಣನೂ ಇದ್ದಾನೆ. 20ನೆಯ ಪಾಶರವು ಇಬ್ಬರಿಗೂ ಕೂಡಿಸಿ ಹಾಡಿದ ಸುಪ್ರಭಾತ. 18ನೆಯ ಪಾಶುರ ಕೇವಲ ನೀಳಾ ಸುಪ್ರಭಾತ. ಈ ನೀಳಾ ಸುಪ್ರಭಾತದಲ್ಲಿ ಅಪೂರ್ವವಾದಂತಹ ಅನೇಕ ವಿಚಾರಗಳನ್ನು, ಪುರುಷಕಾರ ವೈಭವವನ್ನು ಆಂಡಾಳ್ ಅಪೂರ್ವವಾಗಿ ನಿರೂಪಣೆ ಮಾಡುತ್ತಾ ಆ ದೇವಿಯರು ಇಲ್ಲದಿದ್ದರೆ ಈ ಚೇತನನ್ನ ಯಾವ ಕಾಲಕ್ಕೂ ಪರಮಾತ್ಮ ಸ್ವೀಕಾರ ಮಾಡಲಾರ ಎಂಬ ತತ್ವಾರ್ಥಗಳೆಲ್ಲವನ್ನ ನಿರೂಪಣೆ ಮಾಡುತ್ತಾ ಪುರುಷಕಾರ ವೈಭವವನ್ನ, ಪುರುಷಕಾರದ ಸ್ಥಾನವನ್ನ ನಿರೂಪಣೆ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ 18ನೆಯ ಪಾಶುರವೇ ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ ತಮಿಳಿನಲ್ಲಿ ನೀಳಾದೇವಿಯನ್ನ ನಪ್ಪಿನ್ನೈ ಎಂಬ ಹೆಸರಿನಿಂದ ಕರೀತಾರೆ. ಪಿನ್ನೈ ಎಂದರೆ ತಲೆಗೂದಲು, ನಪ್ಪಿನ್ನಾಯ್ ಎಂದರೆ ಸುಂದರವಾದ ಕೇಶ ರಾಶಿಯನ್ನು ಉಳ್ಳವಳು, ತುಂಬ ಸುಂದರಿಯಂತೆ ನೀಳೆ. ನೀಳಾದೇವಿಯ ಸೌಂದರ್ಯ ಎಲ್ಲರ ಮನಸ್ಸನ್ನು ಅಪಹಾರ ಮಾಡ್ತಕ್ಕಂತಹದ್ದು. ಕೃಷ್ಣನ ಮನಸ್ಸು ಅವಳಲ್ಲೇ ನೆಲೆಸತಕ್ಕಂತಹ ಅದ್ಭುತವಾದ ಸೌಂದರ್ಯದ ನಿಧಿ, ಸೌಂದರ್ಯದ ರಾಶಿ ಈ ತಾಯಿ. ಅವಳನ್ನು ವರ್ಣನೆ ಮಾಡ್ತಾಳೆ ಆಂಡಾಳ್ ಈ ಪಾಶರದಲ್ಲಿ. ಪುರುಷಕಾರ ರೂಪಿಣಿಯಾಗಿ ಇರ್ತಕ್ಕಂತಹವಳಿಗೆ ಕೃಪೆ, ಪಾರತಂತ್ರ್ಯ, ಅನನ್ಯಾರ್ಹತ್ವ ಎಂಬ 3 ಗುಣಗಳು ಬೇಕಂತೆ. ಕೃಪೆ ಯಾರ ವಿಷಯದಲ್ಲಿ? ನಮ್ಮ ವಿಷಯದಲ್ಲಿ ಕೃಪೆ. ಅಯ್ಯೋ, ಈ ಚೇತನ ಸಂಸಾರ ಮಂಡಲದಲ್ಲಿ ಬಿದ್ದು ಈ ರೀತಿ ಪಾಡುಪಡ್ತಾ ಇದ್ದಾನಲ್ಲ ಅಂತ ನಮ್ಮ ವಿಷಯದಲ್ಲಿ ಕೃಪೆ.
ಪರಮಾತ್ಮನ ವಿಷಯದಲ್ಲಿ ಪಾರತಂತ್ರ್ಯ ಅಂದರೆ ಪರಮಾತ್ಮನಿಗೆ ವಶಪಟ್ಟು ಅವಳಿದ್ದಾಳೆ. ಅನನ್ಯಾರ್ಹತ್ವ, ಪರಮಾತ್ಮನಿಗೇ ಮೀಸಲಾಗಿ ಇದ್ದಾಳೆ. ಅದರಿಂದ ಅವಳು ಏನು ಹೇಳಿದ್ರೂ ಕೂಡ ಪರಮಾತ್ಮ ಏನು ಭಾವಿಸ್ತಾನೆ, ಇವಳು ನನ್ನ ಕಾರ್ಯವನ್ನು ಮಾಡುವವಳು, ನನಗಾಗಿ ಮೀಸಲಾಗಿರುವವಳು, ನನಗಾಗಿ ಕಾರ್ಯವನ್ನು ಮಾಡುವವಳಾದ್ದರಿಂದ ಅವಳು ಸ್ವೀಕಾರ ಮಾಡು ಅನ್ನುವವನನ್ನು ಸ್ವೀಕಾರ ಮಾಡಬೇಕು ಅಂತ ಅವಳ ಮೇಲಿನ ಪ್ರೇಮದಿಂದ ನಮ್ಮನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಶ್ರೀ ಮಹಾಲಕ್ಷ್ಮಿ ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿತ್ಯವಾಸವನ್ನು ಮಾಡ್ತಾಳದವ. ಒಂದು ಕ್ಷಣ ಕೂಡ ಪರಮಾತ್ಮನ ವಕ್ಷಸ್ಥಳವನ್ನು ಬಿಟ್ಟು ಮಹಾಲಕ್ಷ್ಮಿ ಬೇರೆ ಯಾದಳು ಅಂತ ಎಲ್ಲಾದರೂ ಚರಿತ್ರೆ ಇದೆಯಾ? ಪರಮಾತ್ಮನಿಗೆ ಶ್ರೀನಿವಾಸ ಅಂತ ಹೆಸರು. ಸದಾಕಾಲ ಶ್ರೀಯನ್ನು ತನ್ನ ವಕ್ಷಸ್ಥಳದಲ್ಲಿ ಉಳ್ಳವನು. ಹೀಗೆ ಶ್ರೀವತ್ಸವಕ್ಷಾಹ, ಶ್ರೀವಾಸಃ, ಶ್ರೀನಿಧಿ, ಇದೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ನಾಮಧೇಯಗಳು. ಎಲ್ಲವೂ ಕೂಡ ಪರಮಾತ್ಮನಿಗಿರ್ತಕ್ಕಂತಹ ಶ್ರೀ ಸಂಬಂಧವನ್ನು ಹೇಳುವ ನಾಮಗಳು. ಅವಳನ್ನು ಏನಂತ ಕರಿತೀವಿ? ವೆಂಕಟೇಶ್ವರ ಪ್ರಪತ್ತಿಯಲ್ಲಿ ಸ್ವಾಮಿ ಪ್ರತಿವಾದಿ ಭಯಂಕರಂ ಅಣ್ಣನ್ ಆ ಸ್ತೋತ್ರವನ್ನು ಮಾಡಿದವರು ಏನು ಹೇಳ್ತಾರೆ? ತದ್ವಕ್ಷಸ್ಥಲ ನಿತ್ಯವಾಸರಸಿಕಾಂ ತತ್ಕ್ಷಾಂತಿ ಸಂವರ್ಧಿನೀಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ. ಓ ಜಗತ್ತಿಗೆ ತಾಯಿಯಾದವಳೇ, ತದ್ವಕ್ಷಸ್ಥಳ ನಿತ್ಯವಾಸ ರಸಿಕಾಂ, ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಅನವರತ ವಾಸ ಮಾಡುವುದರಲ್ಲಿ ರಾಸಿಕ್ಯವನ್ನು ಉಳ್ಳವಳಂತೆ. ಒಂದು ಕ್ಷಣ ಕೂಡ ಪರಮಾತ್ಮನ ವಕ್ಷಸ್ಥಳ ಬಿಟ್ಟು ಹೋಗಲ್ವಂತೆ. ಕಾರಣ ಏನು ಅಂದರೆ, ಈ ಪರಮಾತ್ಮನ ವಕ್ಷಸ್ಥಳವನ್ನು ಬಿಟ್ಟು ಎಲ್ಲಾದರೂ ಹೋದಾಗ ಯಾರಾದರೂ ಚೇತನ ಬಂದು ಈ ಪರಮಾತ್ಮ ಕೈ ಬಿಟ್ಬಿಟ್ರೆ ಏನು ಮಾಡೋದು? ಅದಕ್ಕೋಸ್ಕರ ಯಾವಾಗಲೂ ಒಂದು ವಕ್ಷಸ್ಥಳದಲ್ಲೇ ಇರ್ತಾಳಂತೆ. ಒಂದು ಕ್ಷಣ ಕೂಡ ಪರಮಾತ್ಮನ ವಕ್ಷಸ್ಥಳವನ್ನು ಬಿಡೋಲ್ಲ. ಶ್ರೀಮನ್ನಾರಾಯಣ ಅಂತ ಹೇಳ್ತೀವಿ. ಬರೀ ನಾರಾಯಣ ಅಲ್ಲ, ಬರೀ ಶ್ರೀನಾರಾಯಣ ಅಲ್ಲ, ಶ್ರೀಮನ್ನಾರಾಯಣ. ಆ ಮನ್ನನ್ನ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಮತುಪ್ ಅಂತ ಒಂದು ಪ್ರತ್ಯಯ. ಆ ಮತುಪ್ ಪ್ರತ್ಯಯದ ಅರ್ಥವೇನು ಎಂದರೆ ನಿತ್ಯಯೋಗೆ ಮತುಪ್ ಎಂಬುದಾಗಿ ಆ ಪ್ರತ್ಯಯಕ್ಕೆ ಅರ್ಥ. ಆ ಪರಮಾತ್ಮನೊಡನೆ ಶ್ರೀ ಮಹಾಲಕ್ಷ್ಮಿಗೆ ಇರುವ ನಿತ್ಯ ಯೋಗವನ್ನು ಆ ಮತುಪ್ಪನ ಪ್ರತ್ಯಯ ಹೇಳುತ್ತೆ. ಅದರಿಂದ ಶ್ರೀಮನ್ನಾರಾಯಣ, ಶ್ರೀಗೂ ಇವನಿಗೂ ಯಾವತ್ತೂ ಬೇರ್ಪಡುವಿಕೆ ಎಂಬುದೇ ಇಲ್ಲ. ಅನವರತ ಕೂಡಿಯೇ ಇರುವ ತತ್ವ ಇದೆರಡೂ ಕೂಡ. ಅದನ್ನು ಹೇಳುವುದು ಶ್ರೀಮನ್ನಾರಾಯಣ, ಆ ಮತುಪ್ ಎಂಬತಕ್ಕಂತಹ ಪ್ರತ್ಯಯ. ಆದ್ದರಿಂದಲೇ ಆ ಪರಮಾತ್ಮನಲ್ಲಿ ಶರಣಾಗತಿ ಮಾಡುವಾಗ ಇವಳ ಮುಖೇನ ಆ ಪರಮಾತ್ಮನನ್ನು ಆಶ್ರಯಿಸಬೇಕು. ವೇದವೂ ಕೂಡ ಆ ಪರಮಾತ್ಮನನ್ನು ಕೊಂಡಾಡುತ್ತದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಲ್ಲ, ಪುರುಷ ಸೂಕ್ತದಿಂದ ಪರಮಾತ್ಮನನ್ನು ಕೊಂಡಾಡಿ ಎಲ್ಲ ದೇವತೆಗಳು ಎಲ್ಲರೂ ಸೇರಿ ಪರಮಾತ್ಮನನ್ನು ಕುರಿತು ಒಂದು ಮಹಾ ಪೂಜೆಯನ್ನು, ಯಾಗವನ್ನೇ ಮಾಡ್ತಾರೆ. ಆ ವಿರಾಟ್ ಪುರುಷನನ್ನು ಕುರಿತಂತಹ ಒಂದು ಮಹಾಯಜ್ಞವನ್ನು ಮಾಡ್ತಾರೆ. ಪುರುಷ 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 ಎಂಬುದಾಗಿ ಪುರುಷ ಸೂಕ್ತದಲ್ಲಿ ಆ ಪರಮಾತ್ಮ ಕೊಂಡಾಡಲ್ಪಟ್ಟಿದ್ದಾನೆ. ಆದರೆ ಆ ಪುರುಷನಾರು? ಚತುರ್ಮುಖ ಬ್ರಹ್ಮನ, ಪಾರ್ವತೀಪತಿಯಾದ ಪರಮೇಶ್ವರನ, ಶಚೀಪತಿಯಾದ ಇಂದ್ರನ, ವರುಣನ, ಸೂರ್ಯನ, ಚಂದ್ರನ, ಆ ಪುರುಷನಾರು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ಪುರುಷ ಅಂತ ವೇದ ಹೇಳ್ಬಿಡ್ತು. ಆದರೆ ಆ ಪುರುಷನಾರು? 33 ಕೋಟಿ ದೇವತೆಗಳಲ್ಲಿ ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟ ಪುರುಷನಾರು? ವೇದಾಹಮೇತಂ ಪುರುಷಂ ಮಹಾಂತಂ ಎಂಬುದಾಗಿ ಕೊಂಡಾಡ್ತಾರೆ. ಆ ಮಹಾತ್ಮ ಪರಮಾತ್ಮ ಈ ಪುರುಷ ಅಂತ. ಆ ಪುರುಷನಾರು ಎಂದರೆ ಆ ಪುರುಷ ಸೂಕ್ತದ ಅಂತ್ಯದಲ್ಲಿ ವೇದವೇ ಹೇಳುತ್ತೆ, ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ. ಆ ಲಕ್ಷ್ಮಿಗೆ ಪತಿಯಾದವನು ಅವನು. ಹ್ರೀ ಎಂದರೆ ಭೂಮಿದೇವಿ, ಲಕ್ಷ್ಮೀ ಎಂದರೆ ಶ್ರೀದೇವಿ. ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಮನಿಷಾಣ. ಶ್ರೀದೇವಿಗೂ ಭೂದೇವಿಗೂ ಒಡೆಯನಾದಂತಹ ಓ ಪುರುಷನೇ, ಓ ಪರಮಾತ್ಮನೇ, ನಮ್ಮ ಇಷ್ಟಗಳನ್ನು ನೀಡು, ಸರ್ವವನ್ನು ನೀಡು, ಎಲ್ಲವನ್ನ ನೀಡು ಅಂತ ಆ ಪರಮಾತ್ಮನಲ್ಲಿ ಶರಣಾಗತಿ ಮಾಡುವಾಗ ಶ್ರೀದೇವಿಯನ್ನ ಭೂದೇವಿಯನ್ನ ಮುಂದಿಟ್ಟುಕೊಂಡು ವೇದ ಪುರುಷನೇ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅಂದರೆ
ಅವರ ಮೂಲಕ ಪರಮಾತ್ಮನ ಕೃಪೆ ಎಂಬುದು ಏರ್ಪಟ್ಟಿತಲ್ಲವ. ಶ್ರೀಭೂದೇವಿಯರನ್ನ ಮುಂದಿಟ್ಟುಕೊಂಡು ವೇದ ಪುರುಷ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಇದು ಎಲ್ಲ ಚೇತನರಿಗೂ ಕೂಡ ಪರಮ ಉಪಾದೇಯತಮವಾದಂತಹ ಅನುಸಂಧಾನ ಎಂಬುದು ಏರ್ಪಡುತ್ತದೆ ಅಲ್ಲವಾ. ಈ ರೀತಿ ಈ ಪುರುಷಕಾರ ರೂಪಿಣಿಯಾಗಿ ಕೃಷ್ಣಾವತಾರದಲ್ಲಿ ಇರುವವಳು ನೀಳಾದೇವಿ. ಶ್ರೀ ಮಹಾಲಕ್ಷ್ಮಿಗೆ ಏನೇನು ಹೇಳ್ತೀವಿ ಅದೆಲ್ಲ ಈ ನೀಳಾದೇವಿಗೂ ಉಂಟು, ಭೂಮಿದೇವಿಗೂ ಉಂಟು. ಪರಮಾತ್ಮನಿಗೆ ಸಮಾನವಾಗಿ ಇವಳನ್ನು ನಾವು ಹೇಳುವುದಾ? ಪರಮಾತ್ಮನ ಕೃಪೆಗಿಂತ ಅಧಿಕವಾದ ಕೃಪೆಯಂತೆ ಇವಳಿಗೆ, ಇವಳ ಕರುಣೆ. ಪರಮಾತ್ಮನನ್ನು ಪ್ರಾರ್ಥಿಸಬೇಕಾದ್ರೆ, ಆಶ್ರಯಿಸಬೇಕಾದ್ರೆ ಇವಳ ಮೂಲಕ ಹೋಗಬೇಕು. ಇವಳನ್ನು ಆಶ್ರಯಿಸಕ್ಕೆ ಯಾರ ಮೂಲಕ? ಯಾರೂ ಬೇಕಿಲ್ಲ. ತಾಯಿ ಮಡಿಲಲ್ಲಿ ಮಗು ಮಲ್ಕೊಳ್ಳೋಕ್ಕೆ ಯಾರ ಅಪ್ಪಣೆ ಏನು ಬೇಕು? ಇವಳನ್ನು ಆಶ್ರಯಿಸುವುದಕ್ಕೆ ಯಾರೂ ಬೇಕಿಲ್ಲ. ನೇರಾಗಿ ಇವಳನ್ನು ಆಶ್ರಯಣ ಮಾಡಬಹುದು. ಪರಮಾತ್ಮ ಆದರೆ ಎಲ್ಲಿ ದಂಡಿಸ್ಬಿಡ್ತಾನೋ ಅಪರಾಧ ನೋಡಿ ಅಂತ ಭಯ. ಆದರೆ ತಾಯಿ ಬಳಿಯಲ್ಲಿ ಮಗು ಹೋಗುವುದಕ್ಕೆ ಯಾರ ಅಂಕೆ, ಯಾರ ಭಯ? ಪರಮಾತ್ಮನನ್ನು ಆಶ್ರಯಿಸುವುದನ್ನು ಇವಳ ಮೂಲಕ, ಇವಳನ್ನು ಆಶ್ರಯಿಸುವುದಕ್ಕೆ ಯಾರ ಮೂಲಕವೂ ಹೋಗಬೇಕಿಲ್ಲ. ಇವಳನ್ನು ನೇರಾಗಿ ಆಶ್ರಯಣ ಮಾಡ್ತಕ್ಕಂತಹ ಮಹಾಕೃಪೆಯಿಂದ ಕೂಡಿದವಳು ಈ ತಾಯಿ. ಇವಳನ್ನು ಪುರುಷಕಾರ ರೂಪಿಣಿಯಾಗಿ ಶಾಸ್ತ್ರಗಳು ನಿರೂಪಣೆ ಮಾಡುತ್ತವೆ. ಇವಳಿಗೆ ಆ ಅಷ್ಟೈಶ್ವರ್ಯ, ಅಷ್ಟಲಕ್ಷ್ಮಿ ಅದೆಲ್ಲವೂ ಕೂಡ ಯಾವುದೋ ಒಂದು ಅವಳ ಗುಣವನ್ನು ಹೇಳಿದಂತೆ. ಪ್ರಧಾನವಾದ ಸ್ಥಾನ ಪುರುಷಕಾರ. ಪರಮಾತ್ಮನ ಕೃಪೆ ನಮಗೆ ದೊರೆಯುವಂತೆ ಮಾಡುವುದೇ ಇವಳ ಪ್ರಧಾನ ಕಾರ್ಯ ಅಂದುಬಿಟ್ರು ಇಲ್ಲಿ. ಹೀಗೆ ಶ್ರೀರಾಮಾಯಣದಲ್ಲಿ ಈ ಪುರುಷಕಾರ ವೈಭವವನ್ನು ಹೇಳುವುದಕ್ಕಾಗಿ ಇರುವುದೇ ಶ್ರೀರಾಮಾಯಣ ಅಂದ್ಬಿಟ್ರು. ಶ್ರೀರಾಮಚಂದ್ರ ಲಕ್ಷ್ಮಣ ನಾನು ಕಾಡಿಗೆ ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗುವಂತ ಎಷ್ಟು ರಾಮನನ್ನು ಕೇಳಿಕೊಂಡ್ರೂ ಕೂಡ ರಾಮ ಒಪ್ಪುವುದೇ ಇಲ್ಲ. ನೀನು ಬರಬೇಡ, ಭರತನಿಗೆ ಸಹಾಯಕವಾಗಿ ಇಲ್ಲಿಯೇ ರಾಜ್ಯಭಾರದಲ್ಲಿ ಇರಬೇಕು ನೀನು ಎಂಬುದಾಗಿ ತಿಳಿಸ್ತಾನೆ. ಕೊನೆಗೆ ಏನು ಮಾಡಬಹುದಕ್ಕೂ ತಿಳಿಯದ ಈ ಲಕ್ಷ್ಮಣ ಏನು ಮಾಡ್ತಾನೆ? ಸಭ್ರಾತುಶ್ಚರಣೌ ಗಾಢಂ ನಿಪೀಢ್ಯ ರಘುನಂದನ ಸೀತಾಮುವಾಚಾತಿ ಯಶಃ ರಾಘವಂಚ ಮಹಾವ್ರತಂ. ರಾಮನನ್ನ ಕುರಿತು ರಾಮನ ಕಾಲನ್ನು ಹಿಡಿದು ಸೀತೆಯನ್ನು ನೋಡ್ತಾ ಶರಣಾಗತಿ ಮಾಡ್ತಾನೆ, ಕಾಡಿಗೆ ನನ್ನನ್ನು ಕರ್ಕೊಂಡು ಹೋಗುವಂತ. ಆಗ ಸೀತೆ ರಾಮನನ್ನು ನೋಡಿ ಕಣ್ಣಲ್ಲೇ ಹೀಗಂತಾಳಂತೆ, ನಡಿ ನೀನು ಕಾಡಿಗೆ ಅಂತಾನೆ. ಅದುವರೆಗೂ ಬರಬೇಡ ಅಂತ ಹೇಳಿದ ರಾಮ ಸೀತಾಂ ಉವಾಚ, ಸೀತೆಯನ್ನ ಕುರಿತು ಯಾವಾಗ ಲಕ್ಷ್ಮಣ ಬೇಡಿಕೆಯನ್ನ ಮುಂದಿಟ್ಟನೋ ಕೂಡಲೇ ರಾಮ ಲಕ್ಷ್ಮಣನನ್ನ ಕಾಡಿಗೆ ನಡಿ ಎಂದನಂತೆ. ಇದಲ್ಲವಾ ಇವಳ ವೈಭವ? ಎಲ್ಲ ಕಡೆಗಳಲ್ಲಿ ಶ್ರೀರಾಮಾಯಣದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ತೆಗೆದುಕೊಳ್ಳಿ, ಯಾರ್ಯಾರಿಗೆ ರಾಮಾನುಗ್ರಹ ಲಭ್ಯವಾಗಿದೆ, ಯಾರ್ಯಾರಿಗೆ ರಾಮನ ಕೃಪೆಯಾಗಿದೆ, ಅಲ್ಲೆಲ್ಲ ಇವಳ ಅನುಗ್ರಹದಿಂದಲೇ ಆಗಿದೆ. ಎಲ್ಲೆಲ್ಲಿ ವಧೆಯಾಗಿದೆ ಅಲ್ಲಿ ಇವಳಿಲ್ಲ. ಇಲ್ಲ ಅಂದರೆ ಅವತಾರ ರೂಪಿಣಿಯಾದ ಸೀತೆ ಇಲ್ಲ ಪಕ್ಕದಲ್ಲಿ. ಯಾರ್ಯಾರಿಗೆ ಎಲ್ಲ ಕೃಪೆ ಮಾಡಿದ್ದಾನೆ ಇವನು? ಸುಗ್ರೀವನನ್ನ ರಾಮ ಮಿತ್ರನಾಗಿ ಅಂಗೀಕಾರ ಮಾಡಿದ. ಅಂದರೆ ಅಗ್ನಿ ಪ್ರದಕ್ಷಿಣೆಯನ್ನು ಮಾಡಿ ಅಗ್ನಿ ಸಾಕ್ಷಿಕವಾಗಿ ಸುಗ್ರೀವನ ಮೈತ್ರಿಯನ್ನು ರಾಮ ಮಾಡಿಕೊಂಡ. ಸುಗ್ರೀವನ ಮೈತ್ರಿ ಮಾಡಿಕೊಂಡಾಗ ಸೀತೆ ಪಕ್ಕದಲ್ಲಿ ಇಲ್ಲ. ರಾವಣನಿಂದ ಸೀತೆಯ ಅಪಹರಣ ಆಗ್ಬಿಟ್ಟಿತ್ತು. ಆಗ ಸೀತೆ ಪಕ್ಕದಲ್ಲಿ ಇಲ್ಲ. ಮತ್ತೆ ರಾಮ ಹೇಗೆ ಸುಗ್ರೀವನನ್ನು ಮಿತ್ರನಾಗಿ ಮಾಡಿಕೊಂಡ? ಹೇಗೆ ಸುಗ್ರೀವನನ್ನ ರಾಮ ಅಂಗೀಕಾರ ಮಾಡಿದ ಎಂದರೆ ಆಚಾರ್ಯರು ಹೇಳ್ತಾರೆ, ಈ ಸೀತೆಯನ್ನ ರಾವಣ ಅಪಹರಣ ಮಾಡುವ ಕಾಲದಲ್ಲಿ ಸೀತಾ ತನ್ನ ಆಭರಣಗಳೆಲ್ಲವನ್ನ ತನ್ನ ಸೆರೆಗಲ್ಲಿ ಕಟ್ಟಿ 4 ಜನ ವಾನರರು ಕುಳಿತ ಸ್ಥಳದಲ್ಲಿ ಹಾಕಿದ್ಲಲ್ವಾ, ಆಗ ಸುಗ್ರೀವಾದಿಗಳನ್ನು ಕಟಾಕ್ಷಿಸಿದ್ದಾಳೆ. ನೋಡಿದ್ಲು ಆ ವಾನರರ ಮೇಲೆ ಈ ಸೀತಾದೇವಿಯ ಕಟಾಕ್ಷವಿತ್ತಲ್ಲವ. ಆ ಆಭರಣಗಳನ್ನು ನೋಡಿಯೇ ರಾಮ ಸುಗ್ರೀವನಿಗೆ ಮಾತು ಕೊಡ್ತಾನೆ, ವಾಲಿಯನ್ನು ವಧಿಸ್ತೇನೆ ಎಂಬುದಾಗಿ. ಹೀಗೆ ಎಂದೂ ಕಂಡು ಕೇಳದ ಅಪರಿಚಿತನಾದ ಸುಗ್ರೀವನಿಗೆ ರಾಮ ಸಖ್ಯ ದೊರೆಯುವುದಕ್ಕೆ ಕಾರಣ ಸೀತಾ ಕಟಾಕ್ಷ ಅವನಿಗಾದದ್ದು. ವಿಭೀಷಣ ಬಂದ ವಿಭೀಷಣನನ್ನ ಅಂಗೀಕಾರ ಮಾಡಲೇಬಾರದು ಅಂತ ಎಲ್ಲ ವಾನರರು ಕೂಡ ಎದುರಿಸಿ ನಿಂತಾಗ
ಆ ಬಂದ ವಿಭೀಷಣನನ್ನ ಏನು ಹೇಳ್ತಾನೆ, ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತೆ ಸತಾಮೇತದಗರ್ಹಿತಂ. ಮಿತ್ರ ಎಂದು ಹೇಳಿಕೊಂಡು ಬಂದ ಅವನಲ್ಲಿ ದೋಷ ಇದ್ದರೂ ಪರವಾಗಿಲ್ಲ, ನಾನು ಅಂಗೀಕಾರ ಮಾಡ್ತೀನಿ ಅಂತಾನೆ ರಾಮ. ಕಾರಣ ಏನು? ಲಂಕೆಯಿಂದ ವಿಭೀಷಣ ಹೊರಡುವಾಗ ವಿಭೀಷಣನ ಪುತ್ರಿಯಾದ ತ್ರಿಜಟೆ ಸೀತೆಗೆ ತೋರಿಸ್ತಾಳಂತೆ, ನಮ್ಮ ತಂದೆ ಹೋಗ್ತಾ ಇದ್ದಾನೆ ರಾಮನನ್ನ ಆಶ್ರಯ ಮಾಡುವುದಕ್ಕೆ ಅಂತ. ಸೀತೆ ನೋಡಿ ರಾಮಾನುಗ್ರಹ ಪ್ರಾಪ್ತಿಯಾಗಲಿ ಅಂತ ಸಂಕಲ್ಪ ಮಾಡ್ತಾಳೆ. ಅವಳ ಕೃಪೆಯಾಯ್ತಾ? ರಾಮ ಯಾರು ಬೇಡ ಅಂದ್ರು ಅವನು ವಿಭೀಷಣನ ಕೈ ಬಿಡದೆ ಅಂಗೀಕಾರ ಮಾಡಿದ. ಒಂದ ಎರಡ, ಇಡೀ ಶ್ರೀರಾಮಾಯಣವೇ ಸೀತೆಯ ವೈಭವವನ್ನ ಕೊಂಡಾಡತಕ್ಕಂತಹ ಪುರುಷಕಾರ ವೈಭವ. ರಾಮ ತಾಟಕೆಯನ್ನು ವಧೆ ಮಾಡ್ತಾನೆ. ಆಗಿನ್ನೂ ರಾಮನಿಗೆ ವಿವಾಹವೇ ಆಗಿರಲಿಲ್ಲ, ಬ್ರಹ್ಮಚಾರಿ ರಾಮ. ವಿಶ್ವಾಮಿತ್ರ ಹೇಳಿದ್ರು, ವಿಶ್ವಾಮಿತ್ರಸ್ಯ ವಚನಾತ್, ಸ್ತ್ರೀಯನ್ನು ಕೊಲ್ಲಲ್ಲ ಅಂತಾನೆ ರಾಮ. ಇವಳು ಸ್ತ್ರೀಯ ಮಹಾಲೋಕ ಕಂಟಕಿ ಅಂತೇಳಿ ಗುರುವಾಗಿ ಇದ್ದಂತಹ ವಿಶ್ವಾಮಿತ್ರರ ಮಾತನ್ನ ಪಾಲಿಸುವುದಕ್ಕಾಗಿ ತಾಟಕಾವಧೆ. ಆಗ ರಾಮನ ಪಕ್ಕದಲ್ಲಿ ಸೀತೆ ಇಲ್ಲ. ಅದೇ ತಾಟಕೆಯನ್ನು ವಧಿಸಿದ ರಾಮ ಶೂರ್ಪಣಿಕೆಯನ್ನು ಯಾಕೆ ವಧಿಸಲಿಲ್ಲ ಅಂದ್ರು, ಪಕ್ಕದಲ್ಲಿ ಇವಳಿದ್ದಾಳೆ, ಯಾರ ವಧೆ ಮಾಡುವುದಕ್ಕೂ ಇವಳು ಬಿಡೋಲ್ಲ. ರಾಮ ಎಂತಹ ಧನುರ್ಧಾರಿ! ರಾಮನಿಗಿಂತ ಒಬ್ಬ ಧನುರ್ಧಾರಿ ಬೇಕಾ? ರಾಮನಿಗಿಂತ ಒಬ್ಬ ಆ ಧನುರ್ಬಾಣಗಳ ಪ್ರಯೋಗವನ್ನು ಮಾಡುವುದರಲ್ಲಿ ನಿಷ್ಣಾತನಾದವನು ಬೇಕಾ? ಧನುರ್ವೇದೇ ಚ ನಿಷ್ಠಿತ ಕೊಂಡಾಡ್ತಾರೆ. ರಾಮನಿಗಿಂತ ದೊಡ್ಡ ಬಿಲ್ಗಾರರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಅಂತಹ ರಾಮನಿಗೆ ಒಂದು ಜಿಂಕೆಯನ್ನು ಹಿಡಿಯೋಕ್ಕಾಗಲಿಲ್ವಾ? ಆ ಮಾರೀಚ ಮಾಯಾಮೃಗವಾಗಿ ಬಂಗಾರದ ಜಿಂಕೆಯಾಗಿ ಬಂದಾಗ, ಅದು ಬೇಕು ಅಂತ ಸೀತೆ ಆಸೆ ಪಟ್ಟಾಗ ಅದನ್ನು ಒಂದು ಬಾಣ ಹೊಡೆದು ಆ ಜಿಂಕೆಯನ್ನು ಹಿಡಿಯೋಕ್ಕೆ ರಾಮನಿಗಾಗಲಿಲ್ವಾ? ಏನೋ ಆಗದಂತೆ ಆ ಜಿಂಕೆ ಬಹುದೂರ ದೂರ ದೂರ ಹೋದಂತೆ ರಾಮ ಅದನ್ನು ಅಟ್ಟಿಸಿಕೊಂಡು ಎಲ್ಲೋ ಹೋಗಿ ಅದನ್ನು ಕೊಂದಂತೆ ಹೇಳ್ತಾರಲ್ಲ. ಅಂದರೆ ಸೀತೆಯ ದೃಷ್ಟಿಯಿಂದ ಆ ಮಾರೀಚ ದೂರ ಆಗಬೇಕು. ಇವಳ ದೃಷ್ಟಿ ಬೀಳೋದಂಕ ಅದನ್ನು ವಧೆ ಮಾಡೋಕ್ಕಾಗಲ್ಲ. ಇವಳ ಕಟಾಕ್ಷ ಇದ್ರೆ ವಧೆ ಆಗೋಲ್ಲ. ಕಾರಣ ಕರುಣಾಮಯಿ, ಯಾರ ವಧೆಯೂ ಸಾಧ್ಯವಿಲ್ಲ ಇವಳಿರುವಾಗ. ಎಲ್ಲರನ್ನ ಕ್ಷಮಿಸು ಅಂತ ಕೇಳ್ಕೊತಾಳೆ, ಎಲ್ಲರನ್ನ ಅಂಗೀಕಾರ ಮಾಡು ಅಂತಾಳೆ. ಕರುಣಾಮಯಿ ಆದವಳು ಅಲ್ಲವ. ಅನುಗ್ರಹಮಯೀಂ ವಂದೇ ನಿತ್ಯಂ ಅಜ್ಞಾತ ನಿಗ್ರಹಾಂ. ವೇದಾಂತ ದೇಶಿಕರು ಕೊಂಡಾಡ್ತಾರೆ, ನಿಗ್ರಹ ಮಾಡುವುದನ್ನೇ ಅರಿಯದವಳು, ಅನವರತ ಅನುಗ್ರಹವನ್ನೇ ಮಾಡುವವಳು. ಹೀಗೆ ಆ ಜಿಂಕೆ ದೂರ ಹೋದದಕ್ಕೆ ಕಾರಣ ಏನು? ಏನೋ ಕೈಗೆ ಸಿಗದೇ ಇರೋ ಹಾಗೂ ಅದನ್ನು ತಾನು ಹಿಡಿಯೋಕ್ಕಾಗದೇ ಇರೋ ಹಾಗೂ ಅದು ಬಹುದೂರಕ್ಕೆ ಹೋಗ್ಬಿಡ್ತು. ಆಗ ಅಷ್ಟು ದೂರ ಹೋದದ್ದು ಯಾಕೆ ಅಂದರೆ ಇವಳ ಕಣ್ಣಿಂದ ಅದು ಮರೆಯಾಗಬೇಕು. ಇದೆಲ್ಲ ರಾಮಾಯಣದಲ್ಲಿರುವ ರಹಸ್ಯಾರ್ಥಗಳು. ಹಾಗಾಗಿ ಸೀತೆಯ ದೃಷ್ಟಿಯಿಂದ ಮಾರೀಚ ದೂರಾದ ಮೇಲೆ ರಾಮ ಅದನ್ನು ವಧೆ ಮಾಡ್ತಾನೆ. ವಿರಾಧ ಕಾಡಿಗೆ ರಾಮಲಕ್ಷ್ಮಣ ಸೀತೆಯರು ಬಂದಾಗ ವಿರಾಧ ಅಂತ ಒಬ್ಬ ಘೋರ ರೂಪಿಯಾದ ರಾಕ್ಷಸ ಬರ್ತಾನೆ. ಅವನೇನು ಮಾಡ್ತಾನೆ, ರಾಮ ಲಕ್ಷ್ಮಣರನ್ನ ಭುಜದಲ್ಲಿ ಹೊತ್ಕೊಂಡು ಓಡ್ಬಿಡ್ತಾನೆ, ಎಲ್ಲೋ ದೂರ ತಗೊಂಡೋಗಿ ಅವರನ್ನು ತಿನ್ನಬೇಕು ಅಂತ. ಆಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಅತ್ತಿಗೆ ಏಕಾಂತವಾಗಿ ಒಬ್ಬಳೇ ಇದ್ದಾಳ ಅಂತ. ಒಳ್ಳೆಯದಾಯಿತು ಲಕ್ಷ್ಮಣ, ಇವನನ್ನು ಕೊಲ್ಲೋದಕ್ಕೆ ಅನುಕೂಲವಾಯಿತು ಅಂತಾನೆ ರಾಮ. ಹಾಗೆ 14,000 ಮಂದಿ ರಾಕ್ಷಸರನ್ನ, ಖರದೂಷಣ ತ್ರಿಶಿರಸ್ಸುಗಳನ್ನ, 14,000 ಮಂದಿ ರಾಕ್ಷಸರನ್ನ ಏಕಾಂಗಿಯಾಗಿ ರಾಮ ವಧೆ ಮಾಡಿದನಲ್ಲ. ಆಗ ಸೀತೆ ಎಲ್ಲಿದ್ಲು? ಎಲ್ಲೋ ದೂರದ ಗುಹೆಯಲ್ಲಿ ಅವಳನ್ನು ಬಚ್ಚಿಟ್ಟು ಲಕ್ಷ್ಮಣನನ್ನ ಕಾವಲಿಗಿಟ್ಟು ರಾಮ ಒಬ್ಬನೇ ಬಂದು ಯುದ್ಧ ಮಾಡ್ದ. ಕಾರಣ ಏನು? ಇವಳು ಮೊದಲೇ ವಾದ ಮಾಡ್ತಾಳೆ, ಆ ರಾಕ್ಷಸರನ್ನೆಲ್ಲ ಯಾಕೆ ಕೊಲ್ತೀಯಾ, ಯಾಕೆ ಅವರನ್ನು ಕೊಲ್ಲಬೇಕು, ಅವ್ರು ನಿನಗೇನು ವೈರ ಮಾಡಿದ್ದಾರೆ, ಅವರನ್ನು ಬಿಟ್ಬಿಡು ಅಂತ ಮೊದಲೇ ವಾದ ಮಾಡಿರ್ತಾಳೆ ಇವಳು. ಇನ್ನು ಅವಳಿದ್ರೆ ಈ 14,000 ರಾಕ್ಷಸರನ್ನು ಕೊಲ್ಲಕ್ಕಾಗುತ್ತಾ? ಎಲ್ಲೋ ಗುಹೆಯಲ್ಲಿ ಇಟ್ಬಿಟ್ಟು ರಾಮ ಏಕಾಂಗಿಯಾಗಿ ಬಂದು ಯುದ್ಧ. ಒಂದ ಎರಡ, ಇಲ್ಲಿ ಅಪಾರವಾದ ದೃಷ್ಟಾಂತಗಳು ಶ್ರೀರಾಮಾಯಣದಲ್ಲಿ. ರಾಮದೂತನಾಗಿ ಹನುಮಾನ್ ಬಂದಾಗ ಏನಾಯಿತು? ಬಾಲಕ್ಕೆ ಬೆಂಕಿ ಹಚ್ಚಿದ್ರು, ಅವನನ್ನು ಕಟ್ಟಾಕಿದ್ರು, ಹಿಂಸೆ. ಹೋಗುವಾಗ ಹಿಂತಿರುಗಿ ಸೀತಾದೂತನಾಗಿ ರಾಮನ ಬಳಿಗೆ ಹಿಂತಿರುಗಿ ಬರ್ತಾನೆ. ಏನು ಸಿಕ್ತು? ಯೇಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ. ರಾಮಾಲಿಂಗನ ದೊರೆಯಿತು, ಪರಮಾತ್ಮನ ಆಲಿಂಗನ. ಪರಮಾತ್ಮನ ಆಲಿಂಗನ ಅಂದ್ರೇನು? ಪರಮಾತ್ಮ ತನ್ನನ್ನೇ ಅವನಿಗೆ ಕೊಟ್ಬಿಟ್ಟ.
ಪರಮಾತ್ಮ ತನ್ನನ್ನೇ ತಾನು ಕೊಡುವುದಕ್ಕಿಂತ ಇನ್ನೊಂದು ಉಡುಗೊರೆ ಉಂಟಾ, ಇನ್ನೊಂದು ಪಾರಿತೋಷಕ ಉಂಟಾ, ಇನ್ನೊಂದು ಬಹುಮಾನ ಉಂಟಾ? ಆ ಹನುಮಾನನನ್ನು ರಾಮ ಗಾಢಾಲಿಂಗನ ಮಾಡಿಕೊಂಡ. ಅಂದರೆ ತನ್ನನ್ನು ಸರ್ವಸ್ವವನ್ನು ಕೊಟ್ಬಿಟ್ಟ ಹನುಮಾನನಿಗೆ ಅಂತ ಅರ್ಥ. ರಾಮದೂತನಾಗಿ ಬಂದಾಗ ಬಾಲದಲ್ಲಿ ಬೆಂಕಿ, ಸೀತಾದೂತನಾಗಿ ಹೋದಾಗ ರಾಮ ತನ್ನನ್ನೇ ಕೊಟ್ಬಿಟ್ಟನಲ್ಲವ. ಇದು ಈ ಮಹಾಲಕ್ಷ್ಮಿಯ ಕೃಪೆ. ಈ ದೇವಿಯ ಪುರುಷಕಾರ ರೂಪಿಣಿ, ತಾಟಕೆ, ಸುಬಾಹು, ಮಾರೀಚ, ವಾಲಿ ವಧೆ ಆಗುವಾಗ ಇವಳ ಪಕ್ಕದಲ್ಲಿ ಇಲ್ಲ. ತಮಿಳಿನಲ್ಲಿ ಕಂಬರಾಮಾಯಣಂ ಅಂತ ಒಂದು ಕಂಬ ಮಹಾಕವಿ ಬರೆದ ರಾಮಾಯಣ. ಅದರಲ್ಲಿ ವಾಲಿ ಹೇಳ್ತಾನೆ, ಸೀತೆ ನಿನ್ನ ಪಕ್ಕದಲ್ಲಿದ್ದರೆ ನನಗೆ ಈ ಗತಿ ಬರ್ತಿರ್ಲಿಲ್ಲ ಅಂತಾನೆ. ಎಲ್ಲೆಲ್ಲಿ ಸೀತೆ ಇಲ್ಲ ಅಲ್ಲಲ್ಲಿ ವಧೆ, ಎಲ್ಲೆಲ್ಲಿ ಇವಳಿದ್ದಾಳೆ ಅಲ್ಲಿ ಎಲ್ಲರೂ ರಕ್ಷಿಸಲ್ಪಡ್ತಾರೆ. ಇದು ಪುರುಷಕಾರ ವೈಭವ, ಪುರುಷಕಾರ ರೂಪಿಣಿಯಾದ ಈ ದೇವಿಯ ಅದ್ಭುತವಾದ ಒಂದು ಕೃಪೆ. ಶೂರ್ಪಣಖಿ ರಾಮನ ಮೇಲೆ ತುಂಬ ಪ್ರೇಮ ತೋರಿದರು. ಪರಮಾತ್ಮನನ್ನು ಪ್ರೇಮಿಸಬೇಕು ಅಂತ ತಾನೇ ಎಲ್ಲ ಶಾಸ್ತ್ರ ಹೇಳುತ್ತೆ, ಪ್ರೀತಿಸಬೇಕು ಅಂತ. ಶೂರ್ಪಣಖಿನೂ ಕೂಡ ರಾಮನನ್ನು ಪ್ರೇಮಿಸ್ತಾಳೆ, ಆಸೆ ಪಡ್ತಾಳೆ, ವಿವಾಹ ಆಗಬೇಕು ಅಂತಾಳೆ. ಅದರಲ್ಲಿ ತಪ್ಪೇನು? ಅವಳ ಕಿವಿ ಮೂಗುಗಳನ್ನು ಈ ರಾಮ ಯಾಕೆ ಕೊಯ್ದು ಶಿಕ್ಷೆ ಕೊಟ್ಟ ಅಂದ. ಅವಳೇನಾದರೂ ಸೀತೆಯ ಮುಖೇನ ಬಂದಿದ್ದರೆ ಜನಸ್ಥಾನದಲ್ಲಿ ಶೂರ್ಪಣಖ ರಾಮ ವಿವಾಹ ನಡೀತಿತ್ತು. ಆದರೆ ಅವಳೇನು ಮಾಡಿದ್ಲು? ಸೀತೆಯನ್ನು ಬಾಯಿಗೆ ಬಂದ ಹಾಗೆ ಬೈತಾಳೆ. ಅವಳ ನಡತೆ ಸರಿ ಇಲ್ಲ ಅಂತಾಳೆ, ಅವಳ ಕುಲ ಸರಿ ಇಲ್ಲ ಅಂತಾಳೆ, ಅವಳನ್ನು ನಾನು ತಿಂದು ಹಾಕ್ಬಿಡ್ತೀನಿ, ನನ್ನನ್ನು ನೀನು ವಿವಾಹವಾಗು ಅಂತಾಳೆ. ಈ ರೀತಿ ಆ ಸೀತೆಯಲ್ಲಿ ಪಡಬಾರದ ಅಪಚಾರ ಪಟ್ಟದ್ದರಿಂದ ಶೂರ್ಪಣಖಿಗೆ ಶಿಕ್ಷೆ. ಅವಳೇನಾದರೂ ಸೀತೆ ಕಾಲು ಹಿಡ್ಕೊಂಡು ರಾಮನ ಜೊತೆ ವಿವಾಹ ಮಾಡಿಸುವಂತಿದ್ದರೆ ರಾಮನಿಗೂ ಶೂರ್ಪಣಖಿಗೂ ವಿವಾಹ ನಡೆದೇ ಹೋಗ್ತಾ ಇತ್ತು ಜನಸ್ಥಾನದಲ್ಲಿ. ಶೂರ್ಪಣಖಿಗೆ ಶಿಕ್ಷೆ ಆ ದಿವ್ಯ ಮಹಿಷಿಯಾದ ಸೀತೆಯಲ್ಲಿ ಅವಳು ಮಾಡಿದ ಅಪಚಾರ. ಆದರೆ ಅವಳನ್ನು ಕೊಲ್ಲೋಕ್ಕಾಗಲ್ಲ, ಇವಳು ಯಾರನ್ನೂ ಕೊಲ್ಲಕ್ಕೆ ಬಿಡೋಲ್ಲ. ಆದ್ದರಿಂದ ಕೇವಲ ಅವಳಿಗೆ ಶಿಕ್ಷೆ ಮಾತ್ರ ಲಭಿಸಿತಲ್ಲವ. ಪರಮಾತ್ಮನನ್ನು ಕಾಣುವಾಗ ಮೊದಲು ಕಾಣಬೇಕಾದದ್ದು ಯಾರನ್ನ? ಪೇಯಾಳ್ವಾರ್ ಎಂಬ ಆಳ್ವಾರ್ ಹಾಡ್ತಾರೆ. ತಿರುಕಂಡೇನ್ ಪೊನ್ಮೇನಿ ಕಂಡೇನ್ திகழு மறைக்கரணிரமும் கண்டேன் செருக்கிளரும் பொன்னாழி கண்டேன் ಎನ್ನಾಳಿ ಬಣ್ಣನ್ ಪಾಲ್ ಇಂದ್ರೇ. ಇಬ್ಬರು ಆಳ್ವಾರಗಳು ದೀಪ ಹಚ್ಚಿದ್ರು. ಮೂರನೇ ಆಳ್ವಾರ ಕಂಡರಲ್ಲವ, ಅವರು ಮೊದಲು ಕಂಡದ್ದು ಯಾರನ್ನ? ತಿರುಕಂಡೇನ್, ಆ ದಿವ್ಯ ಮಹಿಷಿಯಾದ ಶ್ರೀದೇವಿಯನ್ನ ಕಂಡೆ ಅಂತಾರೆ ಆಳ್ವಾರ್. ಅನಂತರ ಪೊನ್ಮೀನಿ ಕಂಡೇನ್, ಪರಮಾತ್ಮನನ್ನು ಕಂಡೆ ಅಂತಾರೆ. ಮೊದಲು ಯಾರನ್ನು ಕಾಣಬೇಕು, ಯಾರಲ್ಲಿ ಶರಣಾಗತಿ ಮಾಡಬೇಕು, ಯಾರನ್ನು ಆಶ್ರಯಿಸಬೇಕು ಅಂದರೆ ಪರಮಾತ್ಮನ ವಕ್ಷಸ್ಥಳದಲ್ಲಿ ತದ್ವಕ್ಷಸ್ಥಳ ನಿತ್ಯವಾಸ ರಸಿಕಾಂ, ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿತ್ಯವಾಸವನ್ನು ಮಾಡ್ತಾ ಇರ್ತಾಳೆ. ಅಲ್ಲಿ ಏನು ಮಾಡ್ತಾಳೆ ಇವಳು ಅಂತ ಕೇಳಿದ್ರು. ತಕ್ಷಾಂತಿ ಸಂವರ್ಧಿನಿ, ಪರಮಾತ್ಮನ ಕ್ಷಮಾಗುಣವನ್ನು ಮೇಲೆ 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 ಅಭಿವೃದ್ಧಿ ಮಾಡುವವಳು ಇವಳು. ಯಾವ ಚೇತನ ಬಂದರೂ ಅಂಗೀಕಾರ ಮಾಡು, ಅವನು ಕೈ ಬಿಡಬೇಡ ಎಂಬುದಾಗಿ ಹೇಳ್ತಾಳಂತೆ. ನಮ್ಮ ಬಗ್ಗೆ ಶಿಫಾರಸು ಮಾಡಿ ಪರಮಾತ್ಮ ನಮ್ಮನ್ನು ಕೈಗೊಳ್ಳುವಂತೆ, ಪರಮಾತ್ಮನ ಕೃಪೆ ನಮಗೆ ಲಭ್ಯವಾಗುವಂತೆ ಮಾಡುವವಳೇ ಈ ತಾಯಿಯಲ್ಲವಾ? ಅಂತಹ ಆ ಪುರುಷಕಾರ ರೂಪಿಣಿಯ ವೈಭವ. ಇಲ್ಲಿ ಸೀತಾರಾಮರಿಬ್ಬರೂ ಕೂಡ ಆ ಮಂದಾಕಿನಿ ನದಿಯಲ್ಲಿ ಯಥೇಷ್ಟವಾಗಿ ಜಲಕ್ರೀಡೆಯನ್ನು ಆಡಿ ಒಬ್ಬರ ಮಡಿಲಲ್ಲಿ ಒಬ್ಬರು ಮಲಗಿಕೊಳ್ತಾರೆ. ಆಯಾಸ ಪರಿಹಾರ ಅರ್ಥವಾಗಿ ಸೀತೆ ರಾಮನ ಮಡಿಲಲ್ಲಿ ಮಲ್ಕೊಳ್ತಾಳೆ, ಆಮೇಲೆ ರಾಮ ಸೀತೆಯ ಮಡಿಲಲ್ಲಿ ಮಲ್ಕೊಳ್ತಾನೆ. ಈ ರೀತಿ ಜಲಕ್ರೀಡೆಯಾಡಿ ಅದಾದ ನಂತರ ಆ ಶ್ರಮ ಪರಿಹಾರಕ್ಕಾಗಿ ಒಬ್ಬರ ಮಡಿಲಲ್ಲಿ ಒಬ್ಬರು ಶಯನ ಮಾಡಿಕೊಂಡಿರ್ತಾರಲ್ವಾ. ಹೀಗೆ ಸೀತೆಯ ಮಡಿಲಲ್ಲಿ ರಾಮ ಮಲಗಿಕೊಂಡಿರುವಾಗ ಒಬ್ಬ ಬರ್ತಾನೆ ಕಾಕಾಸುರ, ಘೋರ ರೂಪಿಯಾದಂತಹ ಒಂದು ಕಾಗೆ. ಅದು ಯಾರು ಅಂದರು? ಇಂದ್ರನ ಮಗ. ಅವನ ಹೆಸರು ಜಯಂತ ಎಂಬುದಾಗಿ. ಇಂದ್ರನಿಗೆ ಒಬ್ಬಳು ರಾಕ್ಷಸ ಪತ್ನಿ ಇದ್ದಾಳೆ. ಆ ರಾಕ್ಷಸ ಪತ್ನಿಯಲ್ಲಿ ಹುಟ್ಟಿದವನು ಈ ಜಯಂತ. ಅವನಿಗೆ ಈ ಸೀತೆಯ ಸೌಂದರ್ಯದ ಮೇಲೆ ಕಾಮುಕವಾದ ದೃಷ್ಟಿ.
ಆ ಸೀತೆಯನ್ನು ಹೇಗಾದರೂ ಮಾಡಿ ಪಡೆಯಬೇಕು ಎಂಬುದು ಈ ಜಯಂತನ ದುರಾಲೋಚನೆ. ಆ ದೊಡ್ಡವನ ಲಕ್ಷ್ಮಣ ಎಲ್ಲೋ ಕಂದಮೂಲಗಳನ್ನು ತರುವುದಕ್ಕೆ ಹೋಗಿದ್ದಾನೆ. ಏಕಾಂತವಾದ ವನದಲ್ಲಿ ರಾಮ ಸೀತೆಯ ಮಡಿಲಲ್ಲಿ ಶಯನ ಮಾಡಿಕೊಂಡಿದ್ದಾನೆ. ಇದೇ ಸಮಯ ಅಂತ ಆ ಕಾಕಾಸುರನ ರೂಪದಲ್ಲಿ ಬಂದ ಜಯಂತ ಸೀತೆಯ ವಕ್ಷಸ್ಥಳವನ್ನು ಕುಕ್ಕಿ ಮಾಂಸವನ್ನು ತೆಗೊಂಡ್ಬಿಡ್ತಾನೆ. ಆ ರಕ್ತದ ಧಾರೆ ಹರಿಯತ್ತೆ ಸೀತೆಯಿಂದ. ಆ ರಕ್ತ ಬಿಂದುಗಳು ರಾಮನ ಮೇಲೆ ಬಿದ್ದಾಗ ರಾಮ ಎಚ್ಚರಗೊಳ್ತಾನೆ. ಸೀತೆ ರಾಮನನ್ನು ಎಚ್ಚರಿಸೋದೇ ಇಲ್ಲ, ಮಲಗಿರುವ ಪತಿಯನ್ನು ಎಬ್ಬಿಸುವುದಾ ಎಂಬುದಾಗಿ. ಆದರೆ ಈ ಘೋರ ಕೃತ್ಯ ನಡೆದು ರಾಮನಿಗೆ ಎಚ್ಚರವಾದಾಗ ಪ್ರಿಯ ಪತ್ನಿಯನ್ನು ನೋಡ್ತಾನೆ. ವಕ್ಷಸ್ಥಳ ಕಿತ್ತು ರಕ್ತ ಪ್ರವಾಹ ಹರಿತಾ ಇದೆ. ಮೇಲೆ ಘೋರ ರೂಪಿಯಾದ ಕಾಕಾಸುರ ಅಲ್ಲಿ ಹಾರಾಡ್ತಾ ಇದ್ದಾನೆ. ಕೋಪ ಏರ್ಪಟ್ಟಿತ್ತು ರಾಮನಿಗೆ. ಪಕ್ಕದಲ್ಲಿದ್ದ ಒಂದು ಹುಲ್ಲನ್ನು ಕಿತ್ತು ಅದರಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಕಾಗೆಯ ಮೇಲೆ ಬಿಟ್ಬಿಟ್ಟ. ಆ ಕಾಗೆ 3 ಲೋಕನೂ ಸುತ್ತತ್ತೆ. 3 ಲೋಕಾನ್ ಸಂಪರಿಕ್ರಮ್ಯ, 3 ಲೋಕವನ್ನು ಕಾಗೆ ಸುತ್ತಿತು. ಸಪಿತ್ರಾಚ ಪರಿತ್ಯಕ್ತ, ತಂದೆ ತಾಯಿ ಸಮರ್ಷಿಭಿ, ಋಷಿಗಳು ಎಲ್ಲರೂ ಕೈ ಬಿಟ್ಬಿಟ್ರು. ಯಾರೂ ಈ ಕಾಗೆಗೆ ಆಶ್ರಯ ಕೊಡಲಿಲ್ಲ. ಅಯ್ಯೋ ರಾಮಮಾಣವ ಬೇಡ ಬೇಡ ಅಂತ ಯಾರೂ ಈ ಕಾಗೆಗೆ ಆಶ್ರಯ ಕೊಡಲಿಲ್ಲ. ತಂದೆಯಾದ ಇಂದ್ರ ಬಾಗಲಾಕದ, ತಾಯಿ ಹತ್ರನೂ ಸೇರಿಸಲಿಲ್ಲ. ಕಾರಣ ರಾಮ ಬಾಣ ಅಂತಹದ್ದು. ಕೊನೆಗೆ ಸುತ್ತಿ 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 3 ಲೋಕಾನ್ ಸಂಪರಿಕ್ರಮ್ಯ, 3 ಲೋಕವನ್ನು ಹಲವಾರು ಬಾರಿ ತಿರುಗಿ 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 ಕೊನೆಗೆ ಹಾರಿ ಹಾರಿ ರೆಕ್ಕೆಗಳು ಸೋತು ಹೋದಾಗ ಎಲ್ಲಿಂದ ಹೊರಟಿದ್ದನೋ ಅಲ್ಲಿಗೆ ಬಂದ. ಹೀಗೆ ಸುತ್ತಿ ಹೀಗೆ ಬಂದರೆ ಅಲ್ಲೇ ಬರಬೇಕಲ್ಲ, ಅಲ್ಲಿಗೆ ಬಂದ. ರೆಕ್ಕೆಗಳು ಸೋತು ಹೋಗಿದೆ. ಅಲ್ಲಿ ಬಂದು ಅಲ್ಲಿ ಬಿದ್ದ ಈ ಕಾಕಾಸುರ. ಬಿದ್ದವನು ಬಿದ್ದ, ತಲೆ ರಾಮನ ಕಡೆಗೆ ಬಿದ್ದು ಕಾಲು ಬೇರೆ ಕಡೆಗೆ ಬೀಳಬಾರ್ದ. ಹಾಗೆ ಬಿದ್ದಿದ್ರೆ ನಮಸ್ಕಾರ ಮಾಡ್ದ ರಾಮನಿಗೆ ಅಂತಲಾದರೂ ಅನ್ಕೋಬಹುದಾಗಿತ್ತು. ಕಾಲು ರಾಮನ ಕಡೆಗೆ, ತಲೆ ಇನ್ನಾವುದೋ ಕಡೆಗೆ ಬೀಳುವಂತೆ ಕಾಕಾಸುರ ಬಿದ್ದ. ಆಗ ಈ ಸೀತೆ ಏನು ಮಾಡ್ತಾಳೆ, ರಾಮ ತಾನು ಬಿಟ್ಟು ಬಾಣ ಎಲ್ಲಿ ಹೋಯ್ತು ಅಂತ ನೋಡ್ತಾ ಇದ್ದಾನಂತೆ. ಕೂಡಲೇ ಸೀತೆ ಏನು ಮಾಡಿದ್ಲು, ಆ ಕಾಕಾಸುರನನ್ನು ಎತ್ಕೊಂಡು ಬಂದು ಅವನ ತಲೆಯನ್ನು ರಾಮನ ಪಾದಗಳಲ್ಲಿ ಇಟ್ಟು ತ್ರಾಹಿ ತ್ರಾಹೀತಿ ಬರ್ತಾರಂ, ಓ ರಾಮ, ಓ ನಾಥನೇ, ಕಾಕಾಸುರ ಶರಣಾಗತಿ ಮಾಡಿಬಿಟ್ಟ, ಕಾಪಾಡು ಕಾಪಾಡು, ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೋ, ಉಪಸಂಹಾರ ಮಾಡಿಕೋ, ಕಾಕಾಸುರ ಶರಣಾಗತಿ ಮಾಡಿಬಿಟ್ಟ ಅಂತ ಇವಳು ಆರ್ತನಾದ ಮಾಡ್ತಾಳಂತೆ. ಆ ಕಾಕಾಸುರನನ್ನು ಎತ್ಕೊಂಡು ಬಂದು ತಚ್ಚಿರಃ ಪಾದಯೋ ಯೋಜಯಾಮಾಸ ಜಾನಕಿ. ಪದ್ಮಪುರಾಣ. ಜಾನಕಿ ಈ ಸೀತೆ ತಚ್ಚಿರಃ ತನ್ನ ವಕ್ಷಸ್ಥಳವನ್ನು ಕುಕ್ಕಿ ವ್ರಣವನ್ನು ಉಂಟು ಮಾಡಿದಂತಹ ಆ ಕಾಕಾಸುರನನ್ನು ಕ್ರೋಧದಿಂದ ಕೊಲ್ಲದೆ, ರಾಮನ ಕೋಪಕ್ಕೆ ಆಳಾಗುವಂತೆ ಮಾಡದೆ ಆ ಕಾಕಾಸುರನನ್ನು ಎತ್ಕೊಂಡು ಬಂದು ಅವನ ತಲೆಯನ್ನು ರಾಮನ ಪಾದದಲ್ಲಿ ಜೋಡಿಸಿ, ರಾಮ ಕಾಕಾಸುರ ಶರಣಾಗತಿ ಮಾಡಿಬಿಟ್ಟ, ಕ್ಷಮಿಸು ಅಂತಾಳಂತೆ. ವಧಾರ್ಹಮಪಿ ಕಾಕುತ್ಸ್ಥಃ, ವಾಲ್ಮೀಕಿ ಹೇಳ್ತಾರೆ, ವಧಾರ್ಹಮಪಿ ಕಾಕುತ್ಸ್ಥಃ ಕೃಪಯಾ ಪರ್ಯಪಾಲಯತ್. ವಧೆಗೆ ಕಾಕಾಸುರ ಯೋಗ್ಯನಾಗಿದ್ದರೂ ಕೂಡ, ವಧೆಗೆ ಅರ್ಹನಾಗಿದ್ದರೂ ಕೂಡ ಕೃಪೆಯಿಂದ ರಾಮ ಒಂದು ಕಣ್ಣನ್ನು ಮಾತ್ರ ತೆಗೆದುಕೊಂಡು ಕಾಕಾಸುರನಿಗೆ ಜೀವದಾನ ಮಾಡಿದ. ಅಲ್ಲಿ ಕೃಪೆಯಿಂದ ಅಂದರೆ ಯಾರ ಕೃಪೆ ಇದಾಳಲ್ಲ ಸೀತಾ, ಅವಳೇ ಕೃಪ. ಹೀಗೆ ಇವಳಿದ್ದದ್ದರಿಂದ ಮಹಾಘೋರ ಅಪಚಾರ ಮಾಡಿದವನು ಕಾಕಾಸುರ. ಇವಳನ್ನು ಸ್ಪರ್ಶಿಸಿ ಸ್ತನದಿಂದಲೇ ಮಾಂಸವನ್ನು ಕಿತ್ತವನು ಕಾಕಾಸುರ. ರಾಮನ ಕ್ಷಮೆ ಅವನಿಗೆ ದೊರೆಯಿತು. ಆದರೆ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಏರಿಸಿಕೊಂಡು ಅಶೋಕವನದಲ್ಲಿ ಸೆರೆ ಇಟ್ಟಿದ್ದವನು ರಾವಣ. ಸೀತೆಯನ್ನು ಆ ಬಲಾತ್ಕಾರ ಮಾಡಲೇ ಇಲ್ಲ ರಾವಣ. ಆದರೆ ಆ ರಾವಣನನ್ನು ರಾಮ ವಧೆ ಮಾಡಿದ. ಕಾರಣ ಏನು ಅಂದರು, ಪಕ್ಕದಲ್ಲಿ ಸೀತೆ ಇಲ್ಲ, ಇದ್ದಿದ್ರೆ ಅವನನ್ನು ಕ್ಷಮಿಸು ಅಂತ ಕೇಳಿರೋನು. ಇವಳ್ ಸನ್ನಿಧಿಯಾಲೆ ಕಾಕಂ ತಲೆ ಪೆತ್ತದು ಅದಿಲ್ಲಾಮಯಾಲೆ ರಾವಣನ್ ಮುಡಿಂದಾನ್. ಲೋಕಾಚಾರ್ಯರ ಶ್ರೀಸೂಕ್ತಿ. ಇವಳಿದ್ದರಿಂದ
ಕಾಕಾಸುರನಿಗೆ ಜೀವದಾನವಾಯಿತು. ಇವಳಿಲ್ಲದ್ದರಿಂದ ರಾವಣ ಮೃತ್ಯುವನ್ನು ಹೊಂದಿದ ಎಂಬುದಾಗಿ ಯಾರ್ಯಾರಿಗೆ ಶ್ರೀರಾಮಚಂದ್ರನ ಕೃಪೆ ಇದೆಯೋ ಅಲ್ಲೆಲ್ಲ ಸೀತಾ ಕಟಾಕ್ಷ ಇದೆ. ಎಲ್ಲೆಲ್ಲಿ ಇವಳಿಲ್ಲವೋ ಅಲ್ಲೆಲ್ಲ ವಧೆಗಳು ಏರ್ಪಟ್ಟಿವೆ. ಇದು ಪುರುಷಕಾರ ವೈಭವ. ಆದ್ದರಿಂದಲೇ ವಾಲ್ಮೀಕಿ ಭಗವಾನ್ ಶ್ರೀರಾಮಾಯಣವನ್ನು ಸೀತಾಯಾಶ್ಚರಿತಂ ಮಹತ್, ರಾಮಾಯಣ ಪುರುಷಕಾರ ವೈಭವ ಎಂಬುದಾಗಿ ವಾಲ್ಮೀಕಿಗಳೇ ನುಡಿದರು ತಮ್ಮ ಗ್ರಂಥದ ಬಗ್ಗೆ. ಈ ರೀತಿ ಎಲ್ಲ ಕಡೆಗಳಲ್ಲಿ ಇವಳ ಒಂದು ಅನುಗ್ರಹ, ಇವಳ ಒಂದು ಕೃಪೆ, ಇದನ್ನೇ ಪರಮಾತ್ಮನೂ ಕೂಡ ಲಕ್ಷ್ಮೀ ಪುರುಷಕಾರೇಣ ವಲ್ಲಭ ಪ್ರಾಪ್ತಿಯೋಗಿನಿ, ನನ್ನೊಡನೆ ಎಲ್ಲ ಚೇತನರನ್ನು ಕೂಡಿಸುವವಳು ಆ ಲಕ್ಷ್ಮಿ. ನಾನವಳಿಗೆ ಪತಿಯಾದರೂ ಕೂಡ ಅವಳ ಮೂಲಕ ಬರುವವನು ನನಗೆ ಬಹಳ ಪ್ರಿಯ ಎಂಬುದಾಗಿ ಪರಮಾತ್ಮನೇ ನುಡಿದಿದ್ದಾನಲ್ಲವ. ಈ ರೀತಿ ಆ ರಾಮಾವತಾರದಲ್ಲಿ ಶ್ರೀ ಮಹಾಲಕ್ಷ್ಮಿ, ವರಾಹಾವತಾರದಲ್ಲಿ ಭೂಮಿದೇವಿ, ಕೃಷ್ಣಾವತಾರದಲ್ಲಿ ನೀಳಾದೇವಿಯನ್ನ ಪುರುಷಕಾರವಾಗಿ ವರ್ಣ ಮಾಡಿದ್ದಾರಲ್ಲವ. ಹೀಗೆ ಆ ಸೀತೆಯ ವೈಭವ ಎಂಥದ್ದು. ಸೀತೆಯನ್ನು ಇಡೀ ಲಂಕೆ ಹುಡುಕಿದ ಆಂಜನೇಯ, ಕಣ್ಣಿಗೆ ಬೀಳೋದೇ ಇಲ್ಲ ಸೀತೆ ಎಲ್ಲಿಯೂ. ಕೊನೆಗೆ ಆ ಲಂಕಾನಗರದ ಪ್ರಾಕಾರದ ಮೇಲೆ ಒಂದು ಪುಟ್ಟ ಕಪಿಯಾಗಿ ಕುಳಿತುಕೊಂಡು ಶೋಕ ಪಡ್ತಾ ಇರುವಾಗ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಹನುಮಾನ್. ಏನಂತ? ನಮೋಸ್ತು ರಾಮಾಯ ಚ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯ ಎಂಬುದಾಗಿ ಸ್ತೋತ್ರ. ಲಕ್ಷ್ಮಣನೊಡನೆ ಕೂಡಿದ, ರಾಮನೊಡನೆ ಕೂಡಿದ ಸೀತೆಗೂ ನಮಸ್ಕಾರ ಎಂಬುದಾಗಿ ಹೇಳ್ತಾನೆ. ಅದುವರೆವಿಗೂ ಕಣ್ಣಿಗೆ ಬೀಳದ ಅಶೋಕವನ ಆಗ ಕಣ್ಣಿಗೆ ಬೀಳುತ್ತೆ. ಜನಕಾತ್ಮಜಾಯೈ, ಜನಕನ ಪುತ್ರಿಗೆ ನಮಸ್ಕಾರ ಅಂತಾನೆ ಹನುಮಾನ್. ಅರ್ಥ ಏನು? ಆ ಜನಕ ಚಕ್ರವರ್ತಿಗೆ ನಿನ್ನನ್ನು ನೀನು ಹೇಗೆ ಭೂಮಿಯಲ್ಲಿ ತೋರಿಸಿಕೊಂಡೆಯೋ ಹಾಗೆ ಈಗ ನಿನ್ನನ್ನು ನೀನು ನನಗೆ ತೋರಿಸಿಕೊಳ್ಳಬೇಕು ತಾಯೇ. ಆ ಜನಕಾತ್ಮಜ ಎಂಬ ಪದಕ್ಕೆ ಅದು ಅರ್ಥ ಅಂತ. ಹೇಗೆ ಜನಕನಿಗೆ ನಿನ್ನನ್ನು ನೀನು ತೋರಿಸಿಕೊಂಡೆಯೋ ಹಾಗೆ ನಿನ್ನನ್ನು ನೀನು ಈಗ ನನಗೆ ದರ್ಶನ ಕೊಡುವ ಕೃಪೆ ಮಾಡುವಂದ ಕೂಡಲೇ ಆಗ ಅಶೋಕವನ ಕಣ್ಣಿಗೆ ಬೀಳುತ್ತೆ. ಇದು ಅವಳ ಕೃಪೆ. ಅವಳ ಕೃಪೆ ಇಲ್ಲದೆ ಅವಳನ್ನೂ ಕಾಣುವುದು ಸಾಧ್ಯವಿಲ್ಲ, ಪರಮಾತ್ಮನನ್ನು ಸಮೀಪಿಸುವುದು ಕೂಡ ಸಾಧ್ಯವೇ ಇಲ್ಲ. ಹೀಗೆ ಈ ಹನುಮಾನ್ ಆ ಸೀತೆ ಬಳಿ ಏನು ಹೇಳ್ತಾನೆ? ದೂತೋ ರಾಮಸ್ಯ, ರಾಮನ ದೂತ ನಾನು ಉಂಡ. ಅದೇ ರಾವಣನ ಆಸ್ಥಾನಕ್ಕೆ ಹೋದಾಗ ದಾಸೋಹಂ ಕೋಸಲೇಂದ್ರಸ್ಯ, ರಾಮನ ದಾಸ ಅಂತಾನೆ. ಅಂದರೆ ಏನು? ಈ ಆತ್ಮನ ಸ್ವರೂಪ ಗುಣ ಆವಿರ್ಭಾವ ಸೀತಾ ಕಟಾಕ್ಷ ಆದಮೇಲೆ ಆಗುತ್ತೆ ಹನುಮಾನನಿಗೆ. ನಮ್ಮ ಸ್ವರೂಪವನ್ನು ನಾವು ತಿಳ್ಕೋಬೇಕಾದ್ರೂ ಅವಳ ಕೃಪೆ ಬೇಕು. ಇದಲ್ಲವ ಪುರುಷಕಾರ ವೈಭವ. ಈ ರೀತಿಯಾಗಿ ಇರ್ತಕ್ಕಂತಹ ಆ ಪುರುಷಕಾರ ರೂಪಿಣಿ, ಅವಳನ್ನು ಬಿಟ್ಟು ಕೇವಲ ಪರಮಾತ್ಮನ ಆರಾಧನೆ ಇಲ್ಲ. ಪರಮಾತ್ಮನನ್ನು ಬಿಟ್ಟು ಕೇವಲ ಅವಳ ಆರಾಧನೆಯು ತ್ಯಾಜ್ಯ. ಕೇವಲ ಸೀತೆಯನ್ನು ಅಪೇಕ್ಷೆ ಪಟ್ಟವನು ರಾವಣ, ಕೇವಲ ರಾಮನನ್ನು ಅಪೇಕ್ಷೆ ಪಟ್ಟವಳು ಶೂರ್ಪಣಖ. ಇಬ್ಬರು ವಿನಾಶವನ್ನು ಹೊಂದಿದರು. ಇಬ್ಬರನ್ನೂ ಆಶ್ರಯಿಸಿದ ಹನುಮಾನ್, ವಿಭೀಷಣ, ಋಷಿಮುನಿಗಳೆಲ್ಲ ಉಜ್ಜೀವನವನ್ನು ಹೊಂದಿದರು. ಭಾವಾರೂಢ ಭಗವತಿ ಯುವಾಂ ದೈವತಂ ದಂಪತೀನಃ. ನಮಗೆ ಯಾರು ದೇವತೆ? ಮಿಥುನ. ಆ ಜೋಡಿಯೇ ನಮಗೆ ಆರಾಧ್ಯ ದೈವ. ಕೇವಲ ಇವಳನ್ನು ಆರಾಧನೆ ಮಾಡುವುದು ಕೂಡದು, ಕೇವಲ ಪರಮಾತ್ಮಾರಾಧನೆಯೂ ಕೂಡದು. ಈ ದಂಪತಿಗಳೇ ಯುವಾಂ ದೈವತಂ ದಂಪತೀನಃ. ಈ ದಂಪತಿಗಳೇ ನಮಗೆ ಆಶ್ರಯಣೀಯರು. ಆಶ್ರಯಣ ಮಾಡುವಾಗಲೂ ಅವರಿಬ್ಬರನ್ನು ಕೂಡಿಸಿಯೇ ಆಶ್ರಯಣ, ಕೈಂಕರ್ಯ ಮಾಡುವಾಗಲೂ ಅವರಿಬ್ಬರನ್ನು ಸೇರಿಸಿಯೇ ಕೈಂಕರ್ಯ. ಶ್ರೀಮನ್ ನಾರಾಯಣ ಚರಣೌ ಶರಣಂ ಪ್ರಪದ್ಯೆ. ಶ್ರೀಯೊಡನೆ ಕೂಡಿದ ಪರಮಾತ್ಮನ ಚರಣಾರವಿಂದಗಳಲ್ಲಿ ಶರಣಾಗತಿ. ಶ್ರೀಮತೇ ನಾರಾಯಣಾಯ ನಮಃ. ಸೇವೆ ಮಾಡುವಾಗ ಅವಳೊಡನೆ ಕೂಡಿದ ಪರಮಾತ್ಮನಿಗೆ ಸೇವೆ. ಇದೆಲ್ಲವೂ ಕೂಡ ರಹಸ್ಯಾರ್ಥಗಳು, ಶಾಸ್ತ್ರಾರ್ಥಗಳು. ಅದೆಲ್ಲವನ್ನ ಆಂಡಾಳ್ ತನ್ನ ಪಾಶುರದಲ್ಲಿ ಅದ್ಭುತವಾಗಿ ನಿರೂಪಣೆ ಮಾಡ್ತಾಳೆ. ಈ ಕೃಷ್ಣಾವತಾರದಲ್ಲಿ ಗೋಪಿಕೆಯರಾಗಿ ಬಂದು ಇಲ್ಲಿ
ಕೃಷ್ಣನ ಕೃಪೆಯನ್ನು ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಕಾಲದಲ್ಲಿ ಗೊಲ್ಲನಾದ ಕೃಷ್ಣನ ಬಳಿಯಲ್ಲಿ ಗೊಲ್ಲತಿಯಾಗಿ ಇರ್ತಕ್ಕಂತಹ ನೀಳೆ ಪುರುಷಕಾರ ರೂಪಿಣಿಯಾಗಿ ಇರುವುದರಿಂದ ಅವಳಿಗೆ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡುತ್ತಾ ಅವಳ ವೈಲಕ್ಷಣ್ಯವನ್ನು ವಿಶೇಷತೆಗಳನ್ನು ಆಂಡಾಳ್ ಕೊಂಡಾಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ. ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ. ಒಂದು ಮದ ಕಳಿತನ್, ಮದ ಜಲವನ್ನು ಒಂದು ಸುರಿಸತಕ್ಕಂತಹ ಕಳಿರ್ ಅಂದರೆ ಆನೆಗಳು, ಮದ ಜಲವನ್ನು ಸುರಿಸತಕ್ಕಂತಹ ಆನೆಗಳನ್ನು ಉಳ್ಳಂತಹ ನಂದಗೋಪಾಲ ಅಂತ ಒಂದರ್ಥ. ಅಥವಾ ಮದಿಸಿದ ಆನೆಗಳನ್ನು ತಳ್ಳಬಲ್ಲ ಸಾಮರ್ಥ್ಯವುಳ್ಳ ಬಾಹುಬಲವುಳ್ಳ ನಂದಗೋಪಾಲ ತೋಳ್ವಲಿಯನ್, ಬಾಹುಬಲವನ್ನು ಉಳ್ಳಂತಹ ನಂದಗೋಪಾಲ ಎಂಬುದಾಗಿ ನಂದಗೋಪಾಲನ ಶೌರ್ಯ ವೀರ್ಯ ಬಾಹುಬಲಗಳನ್ನು ಆಂಡಾಳಲ್ಲಿ ಕೊಂಡಾಡ್ತಾಳೆ. ನಿನ್ನೆಯ ಪಾಶರದಲ್ಲಿ ಅವನ ದಾನ ಧರ್ಮಶೀಲತೆಯನ್ನು ಕೊಂಡಾಡಿದ್ಲು. ಅರಂಶಯ್ಯಂ ನಂದಗೋಪಾಲ ಅಂತ ಅವನ ದಾನಶೀಲತೆಯನ್ನು, ಔದಾರ್ಯವನ್ನು, ಕರುಣೆಯನ್ನು ನಿನ್ನೆಯ ಪಾಶರದಲ್ಲಿ ಕೊಂಡಾಡಿದಳಲ್ಲವ. ಇಂದಿನ ಪಾಶರದಲ್ಲಿ ಆ ನಂದಗೋಪಾಲನ ಬಾಹುಬಲವನ್ನು ಆಂಡಾಳು ಕೊಂಡಾಡ್ತಾಳೆ. 3 ಅರ್ಥಗಳು. ಮದಿಸಿ ಮದಜಲವನ್ನು ಸುರಿಸುವಂತಹ ಆನೆಗಳನ್ನು ತಳ್ಳಬಲ್ಲಂತಹ ಬಾಹುಬಲವನ್ನು ಉಳ್ಳ ನಂದಗೋಪಾಲ, ಅಥವಾ ಮತ್ತ ಗಜದಂತೆ ಬಾಹುಬಲವನ್ನು ಉಳ್ಳವನು, ಮದಿಸಿದ ಆನೆಯಂತೆ ಬಾಹುಬಲವುಳ್ಳವನು, ಮದಿಸಿದ ಆನೆಗಳನ್ನು ತಳ್ಳುವಂತಹ ಬಾಹುಬಲ ಉಳ್ಳವನು, ಮದಿಸಿದ ಆನೆಗಳನ್ನು ಅಪಾರವಾಗಿ ಉಳ್ಳವನು. 3 ವಿಧವಾಗಿ ಅರ್ಥ. ಒಟ್ಟಿನಲ್ಲಿ ಅತ್ಯಂತ ಬಲಶಾಲಿಯಾದ ನಂದಗೋಪಾಲ ಎಂಬುದಾಗಿ ಹೇಳ್ತಾರೆ. ಈ ಗೋಕುಲದಲ್ಲಿ ಆನೆಗಳು ಉಂಟ ಅಂದರು. ವಸುದೇವನು ನಂದಗೋಪಾಲನು ಆಪ್ತ ಮಿತ್ರರಂತೆ. ವಸುದೇವನ ಬಳಿಯಲ್ಲಿರೋ ಆನೆಗಳೆಲ್ಲ ಈ ಗೋಕುಲದಲ್ಲಿ ಅಲಿತಾ ಇದೆಯಂತೆ. ಆ ರೀತಿ ಇಲ್ಲಿ ಆ ಆನೆಯಂತೆ ಬಲವುಳ್ಳವನು, ಆನೆಯನ್ನು ತಳ್ಳಬಲ್ಲಷ್ಟು ಬಲವುಳ್ಳವನು, ಅಂಥ ಆನೆಗಳನ್ನು ಉಳ್ಳವನು. ಏನರ್ಥ ಬೇಕಾದರೂ ಆಗತ್ತೆ. ಒಂದು ಮದಗಳಿತ್ತನ್, ಈ ರೀತಿಯಾಗಿ ಆ ನಂದಗೋಪಾಲ ಆನೆಗಳನ್ನು ಮದಿಸಿದ ಆನೆಯನ್ನು ತಳ್ಳಬಲ್ಲ ಸಾಮರ್ಥ್ಯ ಉಳ್ಳವನು. ಓಡಾದ ತೋಳ್ವಲಿಯನ್, ಓಡಾದ ಈ ಕಂಸ ಅವನು ಪಕ್ಕದಲ್ಲೇ ಇದ್ದರೂ ಕೂಡ ನಿರ್ಭಯವಾಗಿ ಕೃಷ್ಣನನ್ನು ಬೆಳೆಸಬಲ್ಲಂತಹ ಧೈರ್ಯವನ್ನು ಉಳ್ಳವನು, ಬಾಹುಬಲವನ್ನು ಉಳ್ಳವನು. ಇವನಿಗೆ ಅಂಜಿ ಕಂಸ ನೇರಾಗಿ ಗೋಕುಲಕ್ಕೆ ಬರಲ್ವಂತೆ, ಯಾರ್ಯಾರನೋ ಕಳಿಸ್ತಾ ಇದ್ದಾನೆ. ಕಾರಣ ಏನು? ಈ ನಂದಗೋಪಾಲನ ಬಾಹುಬಲಕ್ಕೆ ಅಂಜಿ ಕಂಸ ನೇರಾಗಿ ಬಾರದೇ ಇದ್ದಾನೆ. ಇಂತಹ ನಂದಗೋಪಾಲನ್ ಯುದ್ಧ ಏರ್ಪಟ್ಟರೂ ಕೂಡ ಹಿಂತಿರುಗಿ ಓಡದೆ ಆ ಯುದ್ಧದಲ್ಲಿ ನಿಂತು ಪರಾಕ್ರಮದಿಂದ ಹೋರಾಡಬಲ್ಲ ಬಾಹುಬಲವನ್ನು ಉಳ್ಳಂತಹ ನಂದಗೋಪಾಲ. ಇದು ಯಾಕೆ ಹೇಳ್ತಾರೆ ಅಂದರೆ, ಒಳಗಡೆ ನೀಳೆಯ ಜೊತೆಯಲ್ಲಿ ಕೃಷ್ಣ ಮಲಗಿದ್ದಾನೆ. ದಂಪತಿಗಳು ಆನಂದದಿಂದ ಮಲಗಿದ್ದಾರೆ. ಅವರಿಗೆ ಈ ಕಂಸನ ಅನುಚರದಿಂದ, ಈ ಅಸುರ ರಾಕ್ಷಸರಿಂದ ಏನಾಪತ್ತು ಬರುತ್ತದೆಯೋ ಎಂಬುದಾಗಿ ಈ ಗೋಪಿಕೆಯರಿಗೆ ಭಯ. ಆ ಭಯ ಇಲ್ಲದಂತೆ ಇರುವುದಕ್ಕೆ ಕಾರಣ ಈ ನಂದಗೋಪಾಲನ ಬಾಹುಬಲದ ಕೋಟೆ. ಈ ನಂದಗೋಪಾಲನ ಬಾಹುಬಲದ ಕೋಟೆ ಇರೋದ್ರಿಂದ ಆ ಕೃಷ್ಣನಿಗೆ ಯಾವ ಆಪತ್ತೂ ಇಲ್ಲ ಅಂತ ಇವರು ಧೈರ್ಯವಾಗಿದ್ದಾರಂತೆ. ಹಾಗೆ ನಮಗೆ ನೆಮ್ಮದಿಯನ್ನು ಉಂಟು ಮಾಡುವ ನಂದಗೋಪಾಲನೇ. ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್, ಪಲಾಯನ ಮಾಡದ ಬಾಹುಬಲವನ್ನು ಉಳ್ಳವನು. ಇನ್ನೊಂದರ್ಥ, ಇವನಷ್ಟು ಬಾಹುಬಲ ಬೇರೆ ಯಾರಿಗೂ ಇಲ್ಲ, ಅಷ್ಟೊಂದು ತೋಳ್ಬಲವನ್ನು ಉಳ್ಳ ನಂದಗೋಪಾಲ. ಹೀಗೆ ದಾನಶೀಲನಾಗಿ, ಮಂಗಳಾಶಾಸನ ತತ್ಪರನಾಗಿ, ಅಪರಿಮಿತವಾದ ಬಾಹುಬಲ ಉಳ್ಳವನಾಗಿದ್ದರೂ ಕೂಡ ಈ ಸಣ್ಣ ಕಿರಿಯ ಗೋಪಿಕೆಯರು ಕೂಡ ನಂದಗೋಪಾಲ ಎಂದು ಹೆಸರು ಹಿಡಿದು ಕರೆಯುವಂತೆ ಸುಲಭನಾದವನು, ಸಾಧುವಾಗಿ ಇರುವವನು, ಸುಲಭನಾದವನು. ಇಂತಹ ನಂದಗೋಪಾಲನ ಮರುಮಗಳೇ, ಸೊಸೆಯಾದವಳೇ ಎಂಬುದಾಗಿ ಅವಳನ್ನು ಕರೀತಾರಂತೆ.
ಅಪರಿಮಿತವಾದ ಮದಿಸಿದ ಮತ್ತ ಗಜಗಳನ್ನು ತಳ್ಳಬಲ್ಲಂತಹ ಬಾಹುಬಲವನ್ನು ಉಳ್ಳಂತಹ ನಂದಗೋಪಾಲನ ಸೊಸೆಯೇ ಎಂಬುದಾಗಿ ಕರೆದ್ರಂತೆ. ಆ ಒಳಗೆ ಮಲಗಿದಾಳಲ್ಲ ನಪ್ಪಿನ್ನಾಯ್, ಕೃಷ್ಣನೊಡನೆ, ಅದು ನಪ್ಪಿನ್ನಯ ಅಂತಃಪುರ. ನಂದಗೋಪಾಲನ ಭವನದ ಒಳಗಡೆಯಲ್ಲಿ ಆ ನಪ್ಪಿನೆಯ ಅಂತಃಪುರ ಇದೆ. ಆ ಅಂತಃಪುರದ ಒಳಗಡೆ ಕೃಷ್ಣ ಈ ನೀಳೆಯೊಡನೆ ಶಯನ ಮಾಡಿಕೊಂಡಿದ್ದಾನೆ. ಆ ನೀಳೆಯನ್ನ ಇವಳು ಇಂಥ ಬಾಹುಬಲವನ್ನು ಉಳ್ಳ ನಂದಗೋಪಾಲನ ಸೊಸೆಯೇ ಎಂಬುದಾಗಿ ಕರೀತಾಳಂತೆ. ಆ ಒಳಗಿರುವ ನಪ್ಪಿನ ನೀಳ ಅವಳು ಉತ್ತರವನ್ನೇ ಕೊಡಲಿಲ್ಲ. ಈ ಎಲ್ಲ ಗೋಪಿಕೆಯರು ಮಾಡಿದ್ರಲ್ಲ, ಅವಳು ಹಾಗೆ, ಅವಳು ಒಬ್ಬ ಗೋಪಕನಿಕೆ. ಅವಳು ಮಾತಾಡದೆ ಮೌನವಾಗಿ ಮಲಗಿದಾಳಂತೆ. ಕಾರಣ ಏನು ಅಂದರೆ, ನನ್ನನ್ನು ನಂದಗೋಪಾಲನ ಸೊಸೆ ಅಂತ ಕರೆದ್ರಲ್ವಾ, ಈ ಗೋಕುಲದಲ್ಲಿ ನಂದಗೋಪಾಲನ ಸೊಸೆ ಅಲ್ಲದ ಯಾವ ಹೆಣ್ಣಿದ್ದಾಳೆ? ಎಲ್ಲರೂ ನಂದಗೋಪಾಲನ ಸೊಸೆಯರು. ಕಾರಣ ಎಲ್ರಿಗೂ ಕೃಷ್ಣನೇ ಪತಿ, ಎಲ್ಲರೂ ಕೃಷ್ಣ ಪತಿಯಾಗಬೇಕು ಅಂತ ಬಯಸ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ಕೃಷ್ಣನ ಪತ್ನಿಯಾದ ಮೇಲೆ ಎಲ್ಲರೂ ನಂದಗೋಪಾಲನ ಸೊಸೆಯರು. ಆಗ ಹೋದೆ ಹೇಳ್ತಾಳಂತೆ, ಎಲ್ಲರನ್ನ ಕರಿತಿಲ್ಲ, ನಪ್ಪಿನ್ನಾಯ್ ನೀಳಾದೇವಿಯೇ ನಿನ್ನನ್ನೇ ಕರಿತಿದ್ದೀವಿ ಅಂತ ಅವಳ ಹೆಸರು ಹಿಡಿದು ಕರೀತಾರಂತೆ. ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್, ನಪ್ಪಿನ್ನಾಯ್ ಎಂಬುದಾಗಿ ಕರೀತಾರಂತೆ. ಇಷ್ಟೆಲ್ಲ ಯಾಕೆ ಹೇಳಬೇಕು? ನಂದಗೋಪಾಲನ ಬಾಹುಬಲ, ಪರಾಕ್ರಮ ಇತ್ಯಾದಿಗಳೆಲ್ಲವನ್ನ ವರ್ಣನೆ ಮಾಡಿ ಇಂಥ ನಂದಗೋಪಾಲನ ಸೊಸೆಯೇ ಎಂಬುದಾಗಿ ಯಾಕೆ ಕರಿಬೇಕು? ಅವಳನ್ನೇ ನೇರಾಗಿ ಕರಿಬಹುದಲ್ಲ ಅಂದರು. ರಾವಣ ಸೀತಾಪಹರಣ ಮಾಡೋದಕ್ಕೆ ಬರ್ತಾನೆ. ಪಂಚವಟಿ ಜನಸ್ಥಾನದಲ್ಲಿ ಸೀತಾಪಹರಣ ಮಾಡುವುದಕ್ಕೆ ರಾವಣ ಬಂದಾಗ ಆ ಸೀತೆಯನ್ನು ನೋಡಿ ಕೇಳ್ತಾನೆ, ಹೇ ಅದ್ಭುತವಾದ ಸುಂದರಿಯೇ, ನೀನು ಯಾರು ಅಂತ ಕೇಳ್ತಾನೆ. ಅವಳು ಏನು ಹೇಳಿರಬಹುದು ಉತ್ತರ? ರಾಮನ ಪತ್ನಿ ಅಂತನ, ಜನಕನ ಮಗಳು ಅಂತನ, ಏನು ಉತ್ತರ ಕೊಟ್ಟಿದ್ದಾಳೆ ಸೀತೆ? ಏನು ಹೇಳ್ತಾಳೆ ಗೊತ್ತಾ? ಸ್ನುಷಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ. ಶತ್ರು ಸೈನ್ಯಕ್ಕೆ ಅರಿಭಯಂಕರನಾದ ದಶರಥ ಮಹಾರಾಜನ ಸೊಸೆ ನಾನು. ಒಂದು ಹೆಣ್ಣು ತನ್ನನ್ನು ಹೇಗೆ ಪರಿಚಯ ಮಾಡಿಕೊಳ್ಬೇಕು ಎಂಬುದನ್ನು ಹೇಳ್ತಾಳೆ. ಹೆತ್ತ ಮನೆಯ ಹೆಸರನ್ನು ಹೇಳಿಯೋ ಮತ್ತೊಂದನ್ನು ಹೇಳಿಯೋ ತನ್ನ ಪರಿಚಯ ಹೇಳ್ಕೊಳ್ಬಾರ್ದಂತೆ. ನಾನು ಇಂಥ ಮನೆಯ ಇಂಥ ಕುಲದ ಸೊಸೆ ಎಂಬುದಾಗಿ ಹೇಳ್ಕೋಬೇಕು. ಅಲ್ಲಿ ಏನು ಹೇಳ್ತಾಳೆ? ಸ್ನುಷಾ ದಶರಥಸ್ಯಾಹಂ, ದಶರಥ ಚಕ್ರವರ್ತಿಯ ಸೊಸೆ ನಾನು. ಆ ದಶರಥ ಎಂತಹವನು? ಶತ್ರುಗಳಿಗೆ ಭಯಂಕರನಾದವನು ಅಂತಾಳೆ. ಹಾಗೆ ಆ ಮಾವನವರ ತೋಳ್ಬಲ ಮಹಾ ಶೌರ್ಯ ವೀರ್ಯ ಪರಾಕ್ರಮಗಳನ್ನು ಕೊಂಡಾಡಿ ಅವನ ಸೊಸೆ ನಾನು ಅಂತ ಹೇಳಿಕೊಳ್ಳುವುದರಲ್ಲಿ ಸೀತೆಗೆ ಹೇಗೆ ಆನಂದವೋ ಹಾಗೆ ಒಳಗಿರುವ ನಪ್ಪಿನ್ನೆಗೂ ಕೂಡ ಹಾಗೆ ಹೇಳಿದರೆ ಆನಂದ. ಅವಳು ಸಂತೋಷಪಟ್ಟರೆ ನಮಗೆ ಕೃಷ್ಣ ಲಾಭ ಎಂಬುದಕ್ಕಾಗಿ ಆ ನಂದಗೋಪಾಲನ ಪರಾಕ್ರಮವನ್ನು ಕೊಂಡಾಡಿ ಇಂತಹವನ ಸೊಸೆಯೇ ಅಂತ ಸಂಬೋಧನೆ ಮಾಡ್ತಾರಂತೆ. ನಂದಗೋಪಾಲನ್ ಮರುಮಗಳೇ. ಹನುಮಾನನು ಕೂಡ ಸೀತಾ ಆತ್ಮಹತ್ಯೆ ಪ್ರಯತ್ನವನ್ನು ಮಾಡುವಾಗ ಶಿಂಸುಪಾ ವೃಕ್ಷದ ಮೇಲೆ ಕುಳಿತ ಹನುಮ ಸೀತೆಯನ್ನು ಕಾಪಾಡೋದಕ್ಕೆ ಏನು ಹೇಳ್ತಾನೆ? ರಾಮನಾಮವನ್ನು ಹೇಳ್ದ. ಏನು ಶುರು ಮಾಡ್ದ? ರಾಜ ದಶರಥೋ ನಾಮ ರಥಕುಂಜರ ವಾಜಿಮಾನಿ. ಅಪರಿಮಿತವಾದ ಸೈನ್ಯವನ್ನು ಉಳ್ಳಂತಹ ಚತುರಂಗ ಸೈನ್ಯವುಳ್ಳ ದಶರಥ ಎಂಬ ಒಬ್ಬ ರಾಜ ಅಂತ ಹೇಳಿದ ಕೂಡಲೇ ತಲೆ ಎತ್ತು ನೋಡ್ತಾಳೆ. ದಶರಥನ ನಾಮವನ್ನು ಹೇಳಿ ಅಲ್ಲವಾ ಸೀತೆಯ ಪ್ರಾಣವನ್ನು ಹನುಮಾನ ಉಳಿಸಿದ. ಹೀಗೆ ಉತ್ಕೃಷ್ಟರಾಗಿ ಇರ್ತಕ್ಕಂತಹ ಆ ಮಾವನವರಾದವರನ್ನು ಶ್ಲಾಘಿಸುವುದು ಇವಳಿಗೆ ಹೆಮ್ಮೆಯನ್ನು ಸಂತೋಷವನ್ನು ಕೊಡುವುದರಿಂದ ಹಾಗೆ ನಂದಗೋಪಾಲನ ಸಂಬಂಧವನ್ನು ಇಟ್ಟು ಇವಳನ್ನು ಆಂಡಾಳ್ ಸಂಬೋಧನೆ ಮಾಡ್ತಾಳೆ. ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ. ಈ ನಪ್ಪಿನ್ನಾಯ್ ಯಾರು ಅಂತ ಕೇಳಿದ್ರು. ಭಾಗವತದಲ್ಲಿ ಇವಳ ಚರಿತ್ರೆ ಇಲ್ಲ, ಒಂದೇ ಒಂದು ಸಾಲಿನಲ್ಲಿ ಇದೆ. ಇವಳ ಚರಿತ್ರೆ ಎಲ್ಲಿದೆ ಎಂದರು? ಹರಿವಂಶದಲ್ಲಿ ಇದೆ. ಭಾಗವತದ ಬಿಟ್ಟು ಹೋದ ಭಾಗ ಹರಿವಂಶ. ಹರಿವಂಶ ಅಂತ ಒಂದು ಪುರಾಣ, ಭಾಗವತದ ಖಿಲ ಭಾಗ, ಅಲ್ಲಿಂದ ಉದುರಿ ಹೋದ ಭಾಗಗಳು ಅದು. ಅದರಲ್ಲಿ ಇವಳ ಚರಿತ್ರೆ ಇದೆ.
ಇವಳು ಯಾರು ಅಂತ ಕೇಳಿದ್ರೆ, ಯಶೋಧಾದೇವಿಗೆ ಕುಂಭಗೋಪ ಎಂಬ ಒಬ್ಬ ಸಹೋದರ. ಆ ಕುಂಭಗೋಪನ ಮಗಳೇ ಈ ನೀಳ. ನಪ್ಪಿನ್ನಾಯ್ ಯಶೋಧಾದೇವಿಯ ಸಹೋದರನಾದ ಕುಂಭಗೋಪನ ಪುತ್ರಿಯೇ ಈ ನೀಳ, ತಮಿಳಿನಲ್ಲಿ ನಪ್ಪಿನ್ನಾಯ್. ಇವಳು ಹುಟ್ಟಿದಾಗಿಲಿನಿಂದ ತನ್ನ ತಂದೆ ತಾಯಿಗಳ ಮನೆಯಲ್ಲಿ ಇಲ್ವೇ ಇಲ್ವಂತೆ. ಅತ್ತೆಯಾದ ಯಶೋದೆಯ ಮನೆಯಲ್ಲೇ ಬೆಳೆದವಳು ಇವಳು. ಹುಟ್ಟಿದಾಗಲಿಂದ ಇವಳು ಕೃಷ್ಣನಿಗೆ ಅಂತಾನೆ ಬೆಳೆದಿದ್ದಾಳೆ. ಪರಮಾತ್ಮನ ದಿವ್ಯ ಮಹಿಷಿಯ ಅವತಾರವಲ್ಲವ. ಆ ನೀಳೆ ಪರಮಾತ್ಮನ ಪತ್ನಿಯೇ. ಈ ಗೊಲ್ಲರ ಕುಲದಲ್ಲಿ ಕೃಷ್ಣ ಅವತರಿಸಿದಂತೆ ಇವಳೂ ಬಂದು ಅವತಾರವನ್ನು ಮಾಡಿದ್ದಾಳೆ. ಆ ಕುಂಭಗೋಪನ ಮಗಳು ಅಂದರೆ ಗೋಕುಲದಲ್ಲಿ ಯಾರಿಗೂ ಗೊತ್ತಿಲ್ಲ. ಕಾರಣ, ಕುಂಭಗೋಪನ ಮನೆಯಲ್ಲಿ ಇವಳು ಬೆಳೆಯಲೇ ಇಲ್ಲ. ಯಶೋಧಾದೇವಿಯ ಗೃಹದಲ್ಲಿ ಯಶೋದೆ ನಂದಗೋಪರಿಂದ ಬೆಳೆಸಲ್ಪಟ್ಟವಳು ಇವಳಾದ್ದರಿಂದ ನಂದಗೋಪಾಲನ ಸೊಸೆ ಅಂದರೆ ಎಲ್ಲರಿಗೆ ಗೊತ್ತಿದೆಯಂತೆ. ಆದ್ದರಿಂದ ಇಲ್ಲಿ ಗೋದೆ ನಂದಗೋಪಾಲನ್ ಮರುಮಗಳೇ. ಇವಳ ಚರಿತ್ರೆ ಭಾಗವತದಲ್ಲಿ ಒಂದೇ ಒಂದು ಪದದಲ್ಲಿ ಬಂದಿದೆ. ಈ ನಪ್ಪಿನ್ನಯ್ಯನ್ನ ಕೃಷ್ಣ ಹೇಗೆ ವಿವಾಹವಾದ? ಗೋಕುಲದಲ್ಲಿ ಆ ಕುಂಭಗೋಪ ಒಳ್ಳೆ ಮದಿಸಿದ 7 ವೃಷಭಗಳು ಗೂಳಿ ಅದನ್ನಿಟ್ಟಿದಾನಂತೆ. ಹೇಗೆ ಸೀತೆಯನ್ನು ವರಿಸುವವರು ಆ ಶಿವಧನುರ್ಭಂಗ ಮಾಡಿದವರಿಗೆ ಸೀತೆಯನ್ನು ಕೊಟ್ಟು ವಿವಾಹ ಅಂತ ದಶರಥ ಚಕ್ರವರ್ತಿ ಒಂದು ವೀರ ಶುಲ್ಕವನ್ನು ಇಟ್ಟಿದ್ದಾನಲ್ಲವ, ಆ ರೀತಿ ಕುಂಭಗೋಪ 7 ಮದಿಸಿದ ಗೂಳಿಗಳನ್ನು ಇಟ್ಟಿದ್ದಾನಂತೆ, ವೃಷಭಗಳನ್ನು. ಯಾರು ಅದ್ರ ಹತ್ರ ಹೋಗೋಕ್ಕೂ ಆಗಲ್ಲ. ಭಯಂಕರವಾದ ಮದಿಸಿದ ವೃಷಭಗಳು. ಆ 7 ವೃಷಭಗಳ ಮದವನ್ನು ಯಾರು ಅಡಗಿಸ್ತಾರೆ ಅವರಿಗೆ ನನ್ನ ಮಗಳಾದ ನೀಳೆಯನ್ನು ಕೊಟ್ಟು ವಿವಾಹ ಮಾಡ್ತೀನಿ ಅಂತ ನಂದಗೋಪ 7 ವೃಷಭಗಳನ್ನು ಇಟ್ಟಿದ್ದಾನೆ. ಕೃಷ್ಣ ಪರಮಾತ್ಮ ಆ 7 ವೃಷಭಗಳನ್ನು ದಮನ ಮಾಡಿ ಹೇಗೆ ಮಾಡ್ದ ಅಂದರು. 7 ವೃಷಭಗಳು ಇವನ ಮೇಲೆ ನುಗ್ಗಿ ಬರುತ್ತವಂತೆ. ಇದನ್ನು ನೋಡ್ತಾ, ಈ ಕಾಳಗವನ್ನು ನೋಡ್ತಾ ಆ ನಪ್ಪಿನೇ ನಿಂತಿದ್ದಾಳಂತೆ. ಅವಳ ತುಟಿಗಳ ಮೇಲೆ ಒಂದು ಮುಗುಳ್ನಗೆ ಇದೆಯಂತೆ. ಆ ಮುಗುಳ್ನಗೆಯನ್ನು ನೋಡ್ತಾನೆ 7 ವೃಷಭಗಳನ್ನು ಆಲಿಂಗನ ಮಾಡಿ ಮದ ಅಡಗಿಸ್ಬಿಟ್ನಂತೆ. ನೀಳೆಯ ಮುಖ ನೋಡ್ತಾ, ಅವಳ ನಗುವನ್ನು ಕಾಣ್ತಾ, ಈ ವೃಷಭಗಳೇ ನೀಳೆಯೋ ಎಂಬ ಹಾಗೆ ಆಲಿಂಗನ ಮಾಡದಂತೆ 7 ವೃಷಭಗಳು ಸತ್ತು ಬಿದ್ದು. ಕೃಷ್ಣನ ಅಷ್ಟಮಹಿಷಿಯರು, ಕೃಷ್ಣನಿಗೆ 8 ಜನ ಪ್ರಧಾನ ಪತ್ನಿಯರಿದ್ದಾರಲ್ವ, ಅದರಲ್ಲಿ ಸತ್ಯ ಎಂಬುವವಳು ಒಬ್ಳು. ಸತ್ಯಭಾಮ ಬೇರೆ, ಸತ್ಯ ಬೇರೆ. ಆ ಸತ್ಯ ಎಂಬುವವಳು ಕೃಷ್ಣ 7 ವೃಷಭಗಳ ದಮನ ಮಾಡಿ ಸತ್ಯ ಎಂಬುವವಳನ್ನು ವಿವಾಹವಾದ ಅಂತ ಭಾಗವತ ಹೇಳುತ್ತೆ. ಆ ಸತ್ಯ ಬೇರೆ ಯಾರೂ ಅಲ್ಲ, ಈ ನಪ್ಪಿನ್ನಾಯ್. ಗೊಲ್ಲ ಕನ್ಯೆ ಇವಳು. ಭಾಗವತದಲ್ಲಿ ಇದು ಒಂದೇ. 7 ವೃಷಭಗಳನ್ನು ದಮನ ಮಾಡಿ ಸತ್ಯ ಎಂಬುವವಳನ್ನು ಕೃಷ್ಣ ವಿವಾಹವಾದ ಅಷ್ಟಮಹಿಷಿಯರಲ್ಲಿ ಒಬ್ಬಳು ಅಂತ ಹೇಳಿರ್ತಾರೆ. ಹಾಗೆ ರುಕ್ಮಿಣಿಯೇ ಶ್ರೀ ಮಹಾಲಕ್ಷ್ಮಿ, ಸತ್ಯಭಾಮೆಯೇ ಭೂಮಿದೇವಿ, ಸತ್ಯ ಎಂಬುವವಳೇ ನೀಳಾದೇವಿ. ಕೃಷ್ಣನ ಅಷ್ಟಮಹಿಷಿಯರಲ್ಲಿ 3 ಪ್ರಧಾನ ದೇವಿಯರು ಇದ್ದಾರೆ. ಈ ಚರಿತ್ರೆ ಹರಿವಂಶದಲ್ಲಿ ಉಂಟಲ್ಲವ. ಆದರೆ ಆಳ್ವಾರಗಳೆಲ್ಲರೂ ಕೂಡ ಗೊಲ್ಲನಾದ ಕೃಷ್ಣನನ್ನು ಹೇಳುವಾಗ ಈ ನೀಳಾ ಜೊತೆಯಲ್ಲಿ ಸೇರಿಸಿಯೇ ಅವರ ಕೃಷ್ಣನನ್ನು ಹಾಡ್ತಾರೆ. ನೀಳೆಯನ್ನು ಪುರುಷಕಾರ ರೂಪಿಣಿಯಾಗಿ ವರ್ಣ ಮಾಡ್ತಾರೆ. ಅದನ್ನು ಆಂಡ್ಲಾಳ್ ತೋರಿಸಿಕೊಡ್ತಾಳೆ. ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ. ಈ ರೀತಿ ಈ ನಂದಗೋಪಾಲನ ಬಾಹುಬಲವನ್ನು ಯಾಕೆ ಕೊಂಡಾಡ್ತಾರೆ ಅಂದರೆ, ಆ ಕುವಲಯ ಪೀಠವನ್ನು ಕೃಷ್ಣ ಕೊಂದನಲ್ಲ, ಅದಕ್ಕೆ ಕಾರಣ ಈ ಮತ್ತ ಗಜವನ್ನು ತಳ್ಳುವಟ್ಟು ಬಲಶಾಲಿಯಾದ ನಂದಗೋಪಾಲನ ಮಗನಾದ್ದರಿಂದ ಕುವಲಯ ಪೀಠವನ್ನು ಕೊಂದ ಅಂತಾಳೆ. ಹೀಗೆ ಆ ನಂದಗೋಪಾಲರ ಸಂಬಂಧವನ್ನು ಇಟ್ಟೇ ಇವಳನ್ನು ಗುರುತಿಸುತ್ತಾರೆ ಆ ಗೋಕುಲದಲ್ಲಿ. ಅದೇ ಮಾತನ್ನು ಇವಳು ಹಾಡ್ತಾಳೆ, ನಂದಗೋಪಾಲನ್ ಮರುಮಗಳೇ. ಆ ನಂದಗೋಪನ್ ಕುಮರನ್ ಅಂತ ಕೃಷ್ಣನನ್ನು ನಂದಗೋಪಾಲನ ಪುತ್ರ ಎಂದರು. ಇಲ್ಲಿ ಇವಳನ್ನು ನಂದಗೋಪಾಲನ ಸೊಸೆ, ನಂದಗೋಪಾಲನ್ ಮರುಮಗಳೇ ಎಂಬುದಾಗಿ ಇವಳನ್ನು ಸಂಬೋಧನೆ ಮಾಡ್ತಾರೆ. ಕುಂಭಗೋಪನ ಪುತ್ರಿಯಾಗಿ
ಕೃಷ್ಣನ ಪ್ರಿಯತಮೆಯಾಗಿ 7 ವೃಷಭಗಳ ದಮನ ಮಾಡಿ ಕೃಷ್ಣ ಇವಳನ್ನ ವರಣ ಮಾಡಿದ್ದಾನೆ. ಇಂತಹ ಕೃಷ್ಣನನ್ನ ಇವರು ಕಂಡ ಕೂಡಲೇ ಕೃಷ್ಣನಿಗೆ ಸುಪ್ರಭಾತ ಹಾಡಿಬಿಟ್ವಲ್ಲ, ಈ ಲೀಲೆಯನ್ನು ಬಿಟ್ಟವಲ್ಲ. ಯಾಕೆ ಬಿಟ್ಟರು ಅಂದರೆ, ತೀರದ ದಾಹ ಏರ್ಪಟ್ಟವರು ನೀರನ್ನು ಕಂಡ ಕೂಡಲೇ ಅದಕ್ಕೆ ಹೇಗೆ ಪ್ರವೇಶಿಸಬೇಕು, ಎಲ್ಲಿಂದ ಇಳಿಬೇಕು, ಯಾವ ಮೆಟ್ಲಿಂದ ಇಳಿಬೇಕು ಏನು ಗೊತ್ತಿಲ್ಲದೆ ನೀರಲ್ಲಿ ಹೋಗಿ ಬೀಳುವಂತೆ ಕೃಷ್ಣನನ್ನು ಸುಪ್ರಭಾತ ಹಾಡಿಬಿಟ್ವಿ, ಕ್ರಮ ತಪ್ಪಿದೆವು, ಲೀಲೆಯನ್ನು ಬಿಟ್ಟವಲ್ಲ ಎಂಬುದಾಗಿ ಆ ಕ್ರಮ ತಪ್ಪಿದ್ದಕ್ಕಾಗಿ ಇವರು ಪಶ್ಚಾತ್ತಾಪ ಪಡುತ್ತಾ ಕ್ಷಮೆಯನ್ನು ಬೇಡುವಂತೆ ಈಗ ನೀಳಾವರಣವನ್ನು ಮಾಡಿ ನೀಳಾದೇವಿಗೆ ಸುಪ್ರಭಾತವನ್ನು ಗಾನ ಮಾಡುತ್ತಾ ಈಗ ಹೇಳ್ತಾರೆ, ನಪ್ಪಿನ್ನಾಯ್ ಎಂಬುದಾಗಿ ಅವಳನ್ನು ಕರೆದು ಏನಾಗಬೇಕು ಅವಳಿಂದ ಎಂದರೆ, ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಗಂಧಂ ಕಮಳುಂ ಕುழலி ಕಡೈತಿರವಾಯ್. ಗಂಧಂ ಪರಿಮಳವನ್ನ, ಕಮಳುಂ ಸೂಸತ್ತಕ್ಕಂತಹ, ಕುழலி ಅದ್ಭುತವಾದ ಕೇಶರಾಶಿಯನ್ನು ಉಳ್ಳವಳೇ, ಕಡೈತಿರವಾಯ್ ನಿನ್ನ ಆ ಅಂತಃಪುರದ ಬಾಗಿಲನ್ನು ತೆರೆಯುವವಳಾಗು. ಉಳಿದ ಗೊಲ್ಲ ಬಾಲಕಿಯರನ್ನ ಪ್ರಾರ್ಥನೆ ಮಾಡೋದಲ್ಲ, ಬಾಗಿಲನ್ನು ತೆರೆ ಅಂತ. ಅದೇ ಪ್ರಕಾರವಾಗಿ ನಪ್ಪಿನ್ನೈಯನ್ನು ಪ್ರಾರ್ಥನೆ ಮಾಡ್ತಾರೆ. ಆ ನಪ್ಪಿನ್ನೈ ಅವಳ ಭಾವ ಏನು? ಇಷ್ಟು ಜನ ಗೋಪಕನಿಕೆಯರು ವಿರಹಾರ್ಥರಾಗಿ ಬಂದು ಕೃಷ್ಣನ ವಿರಹದಲ್ಲಿ ನೋವು ಪಡುತ್ತಾ ಲಕ್ಷಾಂತರ ಗೋಪಿಕೆಯರು ಬಾಗಿಲಲ್ಲಿ ನಿಂತಾಗ ತಾನು ಅಂತಃಪುರದಲ್ಲಿ ಕೃಷ್ಣಾಲಿಂಗನದಲ್ಲಿ ಆನಂದದಿಂದ ಇದ್ದು ಕೃಷ್ಣನೊಡನೆ ಕೂಡಿದ ಚಿಹ್ನೆಗಳಿಂದ ಹೊರಗೆ ಹೋದರೆ ಅದು ಎಂಥ ಲಜ್ಜೆ. ಹಸಿದವರ ಮುಂದೆ ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ದೇವರಿಸಿಕೊಂಡು ಹೋಗುವುದಾ, ಅದು ಎಷ್ಟು ಲಜ್ಜಾಸ್ಪದವಾದ ವಿಷಯ ಎಂಬುದಕ್ಕಾಗಿ ಮಾತನಾಡದೆ ಮೌನವಾಗಿ ಮಲಗಿದವಳಂತೆ. ಆಗ ಕೃಷ್ಣ ಅಲ್ಲಿ ಇಲ್ಲ, ತಾನು ಮಾತ್ರ ಇರುವುದು ಎಂಬುದನ್ನು ತೋರಿಸಿಕೊಳ್ಳುವಂತೆ ನಪ್ಪಿನ್ನಾಯ್ ಏನೂ ಮಾತನಾಡದೆ ಮೌನವಾಗಿ ಹಾಗೆ ಶಯನ ಮಾಡಿಕೊಂಡು ಇರುವಾಗ ಆಂಡಾಳ ಹೇಳ್ತಾಳೆ, ಅಂದರೆ ಏನು, ನೀವು ಕೃಷ್ಣನನ್ನು ಹುಡುಕಿಕೊಂಡು ಬಂದಿದ್ದೀರ, ಕೃಷ್ಣ ಒಳಗಡೆ ನಗಿದ್ದಾನೆ, ಇದು ನಂದಗೋಪನ ಮನೆ, ನಂದಗೋಪನ ಮನೆಯಲ್ಲಿ ಕೃಷ್ಣ ಇದ್ದಾನೆ, ತಾನು ಇಲ್ಲ ಎಂಬ ಹಾಗೆ ಇವಳೊಂದು ನಾಟಕ ಆಡ್ತಾಳೆ. ಕೃಷ್ಣ ಮಾತ್ರ ಇದ್ದಾನೆ, ತಾನು ಇಲ್ಲಿ ಇಲ್ಲ ಎಂಬ ಹಾಗೆ ಒಂದು ಭಾವ. ಆ ಕೃಷ್ಣ ಪರಮಾತ್ಮನ ಆ ಭಾವವನ್ನು ಇವರುಗಳು ತೋರಿಸಿಕೊಳ್ಳೋದು ಹೇಗೆ ಎಂದರು. ಆ ಪಾಶುರ ಹೇಗೆ, 10ನೇ ಪಾಶುರದಲ್ಲಿ ಒಳಗಡೆ ಕೃಷ್ಣ ಇಲ್ಲ, ಗೋಪಿಕೆ ಮಾತ್ರ ಇರುವುದು ಎಂಬ ಹಾಗೆ ಬಂತು. ಅಲ್ಲೇನು ಹೇಳಿದ್ರು, ನಾತ್ತತ್ತುಳಾಯ್ ಮುಡಿ ನಾರಾಯಣನ್ ಅಂದರು. ಕೃಷ್ಣ ಒಳಗಡೆ ಇಲ್ಲ ಅಂತ ನೀನು ಹೇಳ್ತೀಯಾ, ಆದರೆ ತುಳಸಿಯ ಪರಿಮಳ ನಮಗೆ ಕೃಷ್ಣನ ಇರುವಿಕೆಯನ್ನು ಸೂಚನೆ ಮಾಡ್ತಿದೆ ಅಂತ ಅಲ್ಲಿ ಹೇಳಿದ್ರಲ್ವಾ. ಇಲ್ಲಿ ಹೇಗೆ ಕೃಷ್ಣ ಮಾತ್ರ ಇದ್ದಾನೆ, ನಪ್ಪಿನ್ನಾಯ್ ಇಲ್ಲ, ನೀಳಾದೇವಿ ಇಲ್ಲ ಎಂಬ ಹಾಗೆ ಇವಳು ನಾಟಕ ಆಡ್ತಾಳೆ. ಆಗ ಆಂಡಾಳು ಹೇಳ್ತಾಳೆ, ಆ ಕಳ್ಳನ ಜೊತೆಯಲ್ಲಿ ಸೇರಿಕೊಂಡು ನಿನಗೂ ಕಳ್ಳತನ ಬಂದಿತ, ಸಹವಾಸ ದೋಷ, ಮಹಾ ಕಳ್ಳ ಮಹಾ ಸುಳ್ಳ, ಚಾರ ಜೋರ ಶಿಖಾಮಣೆ, ಚೋರಜಾರ ಶಿಖಾಮಣೆ ಅಂತ ಲೋಕದಲ್ಲಿ ಪ್ರಸಿದ್ಧಿ ಪಡೆದವನು ಈ ಕೃಷ್ಣನಲ್ಲವ. ಬೆಣ್ಣೆಯ ಮಡಿಕೆಯಲ್ಲಿ ಕರುವನ್ನು ಹುಡುಕುವವನು ಇವನಲ್ಲವ. ಇಂಥ ಹಸಿ ಸುಳ್ಳೆ ಹೇಳುವವನ ಆ ಕೃಷ್ಣನ ಸುಳ್ಳನಾದವನ ಜೊತೆಯಲ್ಲಿನ ಸಹವಾಸದಿಂದ ನೀನು ಈಗ ಸುಳ್ಳನ್ನು ಹೇಳುವವಳಾದೆಯಾ. ಆದರೆ ನಿನ್ನ ಈ ನಾಟಕ ಸುಳ್ಳು ನಮ್ಮ ಬಳಿ ಸಲ್ಲದು ನೀಳೆ. ಕಾರಣ ಏನು ಅಂದರೆ, ಒಳಗಡೆ ಕೃಷ್ಣಾಲಿಂಗನದಲ್ಲಿ ಅಂತಃಪುರದಲ್ಲಿ ಕೃಷ್ಣನೊಡನೆ ನೀನು ಇದ್ದೀಯಾ, ಕೃಷ್ಣಾಲಿಂಗನದಲ್ಲಿ ನೀನಿದೆಯಾ ಎಂಬುದನ್ನು ನಾವು ಅರಿತಿದ್ದೇವೆ. ಹೇಗೆ ಎಂದರು, ನಿನ್ನ ಕೇಶದ ಪರಿಮಳ ಆ ಅಂತಃಪುರದಿಂದ ಹೊರಗೆ ಬಂದು ಇಡೀ ಸ್ಥಳವನ್ನು ವ್ಯಾಪಿಸಿದೆಯಲ್ಲವ. ಗಂಧಂ ಕಮಳುಂ ಕುழலி, ಉತ್ಕೃಷ್ಟಳಾದ ಪರಮಾತ್ಮನ ಪತ್ನಿಯಲ್ಲವ ಇವಳು, ದಿವ್ಯ ಸ್ತ್ರೀ. ಆ ದಿವ್ಯ ಸ್ತ್ರೀಯಾದ ಇವಳ ಕೇಶದಲ್ಲಿ ಒಂದು ದಿವ್ಯವಾದ ಪರಿಮಳ ಉಂಟಲ್ಲವ. ಆ ಪರಿಮಳ ನಿನ್ನ ಅಂತಃಪುರದಿಂದ ಹೊರಗೆ ಪ್ರಸರಿಸಿದೆ. ಆ ಪರಿಮಳವೇ ನಮಗೆ ಹೇಳ್ತಾ ಇದೆ, ತೋರಿಸ್ತಾ ಇದೆ ನೀವು ಒಳಗಡೆ ಇದೆಯಾ ಅಂತ. ಅಲ್ಲಿ
ಕೃಷ್ಣನಿಲ್ಲ ಎಂಬ ರೀತಿ, ಇಲ್ಲಿ ನೀಳ ಇಲ್ಲ ಎಂಬ ರೀತಿ. ಆದರೆ ಅಲ್ಲಿ ತುಳಸಿ ಪರಿಮಳದಿಂದ ಕೃಷ್ಣನಿದ್ದಾನೆ ಎಂಬ ಭಾವ, ಇಲ್ಲಿ ಇವಳ ಕೇಶ ಪರಿಮಳದಿಂದ ದಿವ್ಯವಾದ ಪರಿಮಳದಿಂದ ಕೃಷ್ಣ ಪತ್ನಿಯಾದ ಇವಳು ಅಲ್ಲಿ ಒಳಗಡೆ ಶಯನ ಮಾಡಿಕೊಂಡಿದ್ದಾಳೆ ಎಂಬ ಭಾವ. ಗಂಧಂ ಕಮಳುಂ ಕುಳಲಿ, ನೀನು ಉತ್ತರಿಸದಿದ್ದರೂ ಕೂಡ ನಿನ್ನ ಪರಿಮಳಯುಕ್ತವಾದ ಕೇಶ ನಿನ್ನ ಇರುವಿಕೆಯನ್ನು ನಮಗೆ ತೋರಿಸಿಕೊಡ್ತಾ ಇದೆ. ಆದ್ದರಿಂದ ವ್ರತಾರ್ಥಿಗಳಾಗಿ ಕೃಷ್ಣ ವಿರಹದಲ್ಲಿ ಪಡಬಾರದ ಪಾಡುಪಡ್ತಾ ಮನೆ ಮನೆಗೆ ಅಲೆಯುತ್ತಾ ಕೃಷ್ಣ ವಿರಹದ ತಾಪದಲ್ಲಿ ನೊಂದು ಬೆಂದು ಆ ಅವಸ್ಥೆ ಪಡುತ್ತಾ ಕೃಷ್ಣನಿಗಾಗಿ ಅಲೆಯುವ ಪಾಡು ನಮ್ಮದು. ಹಾಡು ಹಗಲಾದರೂ ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ಅಂತಃಪುರದಲ್ಲಿ ಹಂಸತೂಲಿಕಾತಲ್ಪದಲ್ಲಿ ಮಲಗುವ ಭಾಗ್ಯ ನಿನ್ನದು. ಚೆನ್ನಾಗಿದೆ ಅಮ್ಮ, ಇದೇನಾ ನೀ ನಮ್ಮನ್ನು ಕಾಪಾಡುವ ರೀತಿ, ಇದೇನಾ ಪುರುಷಕಾರ ವೈಭವ ಎಂಬ ಹಾಗೆ ಆಂಡಾಳ್ ಅವಳನ್ನು ಸಂಬೋಧನೆ ಮಾಡ್ತಾಳೆ. ಗಂಧಂ ಕಮಳುಂ ಕುಳಲಿ ಕಡೆತಿರವಾಯ್ ಎಂಬುದಾಗಿ ಅವಳು ಆ ಕುಂಭಗೋಪನ ಪುತ್ರಿಯಾಗಿ ಕೃಷ್ಣನಿಗಾಗಿ ಬೆಳೆಸಲ್ಪಟ್ಟು ಗೊಲ್ಲನಾದ ಕೃಷ್ಣನ ಪತ್ನಿಯಾದ ನಪ್ಪಿನ್ನಯ್ಯನ್ನ ಆಂಡಾಳ್ ಸಂಬೋಧನೆ ಮಾಡುತ್ತಾ ಕಡೆತಿರವಾಯ್, ನಿನ್ನ ಅಂತಃಪುರದ ದ್ವಾರವನ್ನ ತೆರೆಯುವವಳಾಗು ಎಂಬುದಾಗಿ ಕೇಳ್ತಾಳೆ. ಒಳಗಿರೋಳು ಯಾರು? ಒಬ್ಬ ಗೊಲ್ಲತಿಯಲ್ಲವ, ಗೋಪಿಕಾಸ್ತ್ರೀ, ಯಶೋದೆಯ ಸಹೋದರನಾದ ಕುಂಭಗೋಪನ ಮಗಳು. ಕುಂಭಗೋಪ ಒಬ್ಬ ಗೊಲ್ಲ, ಅವನ ಪುತ್ರಿ ಅಲ್ಲವ. ಇವಳು ಕೂಡ ಉಳಿದ ಗೋಪಿಕೆಯರ ಹಾಗೆ ಅವಳು ಕೇಳ್ತಾಳೆ, ಅಮ್ಮ ಗೋಪಿಕೆಯರೇ, ಮಧ್ಯರಾತ್ರಿಯಲ್ಲಿ ಬಂದು ದ್ವಾರವನ್ನು ತೆರೆ ಅಂದರೆ ಹೇಗೆ ತೆಗೆಯೋದು? ಪ್ರಾತಃ ಕಾಲ ಆಗಬೇಡವಾ? ಈ ಗೋಕುಲವೋ ಆಸುರಮಯವಾಗಿದೆ, ಎಲ್ಲಿ ನೋಡಿದರೂ ಕೂಡ ಕೃಷ್ಣನಿಗೆ ಆಪತ್ತು ಬರುವಂತಹ ವಾತಾವರಣ. ಈ ಮಧ್ಯರಾತ್ರಿಯಲ್ಲಿ ದ್ವಾರವನ್ನು ತೆಗೆಯುವುದಾ ಎಂದಾಗ, ಅಮ್ಮ ಈಗ ಮಧ್ಯರಾತ್ರಿಯ, ಎದ್ದು ಬಂದು ಹೊರಗೆ ನೋಡು ಸ್ವಲ್ಪ ಅಂತಾಳೆ. ಏನನ್ನು ನೋಡುವುದು? ಒಂದೆಂಗುಂ ಕೋಡಿ ಅಳೈತ್ತನಗಾಣ್ ಮಾಧವಿ ಪಂದಲ್ ಮೇಲ್ ಪಲ್ಗಾಲ್ ಕುಯಿಲ್ ಇನಂಗಳ್ ಕೂವಿನ ಖಾಣ್. ಖಾಣ್ ಖಾಣ್ ಅಂತಾಳೆ. ಖಾಣ್ ಅಂದ್ರೆ ಏನು? ಎದ್ದು ಬಂದು ನೋಡು ಅಂತ ಅರ್ಥ. ಒಂದು ಎದ್ದು ಬಂದು ಅಥವಾ ಬಂದು, ಎಂಗುಂ ಎಲ್ಲೆಲ್ಲೂ, ಕೋಳಿಗಳು ಅಳೈತನ ಕೂಗುತ್ತಿವೆ, ಕಾಣ್ ನೋಡುವವಳಾಗು. ಒಂದೆಂಗುಂ ಕೋಳಿ ಅಳೈತನ ಕಾಣ್, ಕೋಳಿಗಳು ಕೂಗಿದ್ರೆ ಬೆಳಗಾಯಿತು ಅಂತ ಅರ್ಥವಲ್ವಾ? ಕೋಳಿ ಕೂಗೋದೇ ಬೆಳಗಾಗೋದಕ್ಕೆ ಸಂಕೇತ. ಅಂದ ಮೇಲೆ ಇಷ್ಟು ಕೋಳಿಗಳು ಕೂಗ್ತಾ ಇದೆ, ಇನ್ನೂ ಬೆಳಗಾಗಿಲ್ಲ ಅಂತ ನೀನು ಭಾವಿಸಿದೀಯಾ ಅಂದರು. ಇವಳು ಹೇಳ್ತಾಳೆ, ಅದೆಲ್ಲ ಜಾಮದ ಕೋಳಿಗಳು. ಒಂದೊಂದು ಜಾಮಕ್ಕೂ ಕೆಲವು ಕೋಳಿಗಳು ಕೂಗುತ್ತವೆ. ಮಧ್ಯರಾತ್ರಿಯ ಜಾಮದಲ್ಲಿ ಯಾವುದೋ ಒಂದು ಕೋಳಿ ಕೂಗಿದ್ರೆ ಅದಕ್ಕೆ ಬೆಳಗಾಯಿತು ಅಂತ ಅರ್ಥವಾ? ಈ ಕೋಳಿ ಕೂಗೋದಲ್ಲ ಸಂಕೇತ ಹೇಳ್ಬೋದಾ? ಆಂಡಾಳ್ ಗಾನ ಮಾಡ್ತಾ ಇರೋದು ಮುಕ್ತಿಶಾಸ್ತ್ರ, ಶರಣಾಗತಿ ಶಾಸ್ತ್ರ. ಹೀಗಿರುವಾಗ ಕೋಳಿ ಎಲ್ಲ ಹೇಳ್ಬೋದಾ? ಕೋಳಿ ಎಲ್ಲ ಮನೆ ಒಳಗಡೆ ಬರ್ಬೋದಾ? ಅದೆಲ್ಲ ಹೇಳ್ಬೋದಾ ಪ್ರಾತಃ ಕಾಲದಲ್ಲಿ ಎಂದರೆ ಇಲ್ಲಿ ಅದ್ಭುತವಾದ ಒಂದು ಅರ್ಥ. ಕೋಳಿಗಳು ಕೂಗುತ್ತಿವೆ, ಎದ್ದು ಬಂದು ನೋಡು ಅಂದರೆ ಅವುಗಳ ಕೂಗನ್ನು ಕೇಳಿ ನಾವು ಎದ್ದು ಬಂದೆವು ನೀಳಾ ದೇವಿಯೇ ಎಂಬುದಾಗಿ ಆಂಡಾಳಳ ಭಾವ. ಕೋಳಿಗಳು ಅಂದರೆ ಏನು? ಅದೊಂದು ಪಕ್ಷಿ ವಿಶೇಷ. ಅಂದರೆ ಒಂದು ಪಕ್ಷಿಗಳಲ್ಲಿ ಅದು ಒಂದು ಗುಂಪು, ಸಮೂಹ, ಜಾತಿ. ಆ ರೀತಿ ಆ ಪಕ್ಷಿ ವಿಶೇಷವಾದ ಕೋಳಿಯನ್ನು ಇಲ್ಲಿ ಹೇಳ್ತಾಳೆ. ಎಲ್ಲ ಎಳಂಗಿಳಿಯ ಭಾಷಣದಲ್ಲಿ ಗಿಣಿಯನ್ನು ಹೇಳಿದ್ರು, ಇಲ್ಲಿ ಕೋಳಿಗಳು ಕೂಗುತ್ತಿವೆ ಅಂತ ಹೇಳ್ತಾಳೆ. ಏನು ಅರ್ಥ ಅಂದರೆ ಯಾವ ಪಕ್ಷಿಗೂ ಇಲ್ಲದ ಒಂದು ಸಾಮರ್ಥ್ಯ ಕೋಳಿಗಳಿಗೆ ಉಂಟು. ಅದೇನು ಅಂದರೆ ಒಂದು ಮುತ್ತೋ ರತ್ನವೋ ವೈಢೂರ್ಯವೋ ಕಸದಲ್ಲಿ ಬೆರ್ತೋಗಿ ಬಿದ್ದೋಗಿರುತ್ತೆ ಅಂತ ಇಟ್ಕೊಳ್ಳಿ. ಕೋಳಿಗಳನ್ನು ಬಿಡ್ತಾರಂತೆ. ಅಷ್ಟೂ ಕಸದಲ್ಲಿ ಹೆಕ್ಕಿ ಆ ರತ್ನ ಮುತ್ತನ್ನು ಅದು ಎತ್ತಿ ತೆಗೆಯುತ್ತಂತೆ. ಕಸದಲ್ಲಿ ಕೂಡ ರಸವನ್ನು ತೆಗೆಯಬಲ್ಲ ಸಾಮರ್ಥ್ಯ ಇರುವ ಪಕ್ಷಿ ಕೋಳಿ. ಅಂದರೇನು? ಅಸಾರವಾದದ್ದರಲ್ಲಿ ಸಾರವನ್ನು ತೆಗೆಯುವ ಅಪರೂಪವಾದ ಗುಣವನ್ನು ಉಳ್ಳದು ಕೋಳಿ. ಸಂಸಾರ ಅಸಾರವಾದದ್ದು. ಅಸಾರವಾದ ಸಂಸಾರದಲ್ಲಿ ಸಾರತಮವಾದ ಭಗವದ್ಭಾಗವತ ಭಕ್ತಿ ಪ್ರತಿಪತ್ತಿಗಳನ್ನು
ಹೆಕ್ಕಿ ತೆಗೆಯುವ ಜ್ಞಾನಿಗಳೇ ಕೋಳಿಗಳು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಆನಂದಾಳ್ವಾನ್ ಎಂಬುದಾಗಿ ಒಬ್ಬ ಆಚಾರ್ಯರು, ಸ್ವಾಮಿ ರಾಮಾನುಜರ ಮತ್ತೊಂದು ಅವತಾರ, ಆದಿಶೇಷನ ಇನ್ನೊಂದು ಅವತಾರ. ಅವರ ಅವತಾರ ನಮ್ಮ ಶ್ರೀರಂಗಪಟ್ಟಣದಲ್ಲಿ, ನಮ್ಮ ಮೈಸೂರಿನ ಸಮೀಪವಿರುವ ಶ್ರೀರಂಗಪಟ್ಟಣಕ್ಕೆ 4 ಕಿಲೋಮೀಟರ್ ದೂರದಲ್ಲಿ ಕಿರಂಗೂರು ಅಂತ ಪುಟ್ಟ ಗ್ರಾಮ, ಅಲ್ಲಿಯವರು. ಅವರೇ ತಿರುಪತಿಯನ್ನು ಪುನರುದ್ಧಾರ ಮಾಡಿದವರು. ಇವತ್ತು ಶ್ರೀನಿವಾಸನ ಸೇವೆ, ಶ್ರೀನಿವಾಸನ ದರ್ಶನಕ್ಕೆ ಕೋಟ್ಯಾಂತರ ಮಂದಿ ಬರ್ತಾ ಇದ್ದಾರೆ ಅಂದರೆ, ಆ ಕಾಲದಲ್ಲಿ ಆ ಕಾಡಿನಲ್ಲಿ ಗರ್ಭಿಣಿಯಾದ ಪತ್ನಿಯೊಡನೆ ಏಕಾಂಗಿಯಾಗಿ ಶ್ರೀನಿವಾಸನಿಗೆ ಆರಾಧನೆ ಮಾಡಿ ಆ ದೇವಾಲಯವನ್ನು ಪುನರುದ್ಧಾರ ಮಾಡಿದವರು ಅವರು. ಆನಂದಾಳ್ವಾನ್ ಎಂಬುವವರು ಆಚಾರ್ಯ ರಾಮಾನುಜರ ಶಿಷ್ಯರು. ಆ ಅಪಾರ ರಾಮಾನುಜರ ಶಿಷ್ಯರಲ್ಲಿ ರಾಮಾನುಜರು ಕಣ್ಣೀರಿಡ್ತಾರೆ. ಆಳ್ವಾರುಗಳಲ್ಲ, ಆ ತಿರುವೆಂಕಟಮುಡೆಯಾನ್ ಶ್ರೀನಿವಾಸನನ್ನು ಗಾನ ಮಾಡಿದ್ದಾರೆ. ಆದರೆ ಈ ದಿನ ಅವನಿಗೆ ಪೂಜೆ ಇಲ್ಲ, ಅವನಿಗೆ ಯಾವ ವಿಧವಾದ ಆರಾಧನೆ ಇಲ್ಲ. ಆ ಶ್ರೀನಿವಾಸನನ್ನು ಎಂದು ಆರಾಧನೆ ಮಾಡ್ತೇವೋ ಎಂಬುದಾಗಿ ಆಚಾರ್ಯರು ಪ್ರವಚನ ಕಾಲದಲ್ಲಿ ಕಣ್ಣೀರಿಟ್ಟಾಗ ಅಸಂಖ್ಯಾತ ಶಿಷ್ಯರು, 12,000 ಮಂದಿ ಶ್ರೀವೈಷ್ಣವರು, 700 ಮಂದಿ ಸನ್ಯಾಸಿಗಳು, ಲೆಕ್ಕವಿಲ್ಲದಷ್ಟು ಸ್ತ್ರೀಯರು, ಆಚಾರ್ಯರ ಹಿಂದೆ ಹೋಗುವ ಶಿಷ್ಯ ಪರಂಪರೆ ಗುಂಪು, ಎಲ್ಲರೂ ಕೂಡ ಪ್ರವಚನ ಕೇಳ್ತಾ ಇದ್ದಾರೆ. ಯಾರೂ ಕೂಡ ನಾನು ಹೋಗಿ ಅಲ್ಲಿ ಆ ಕಾಡಿನಲ್ಲಿ ವಾಸ ಮಾಡಿ ಆ ಶ್ರೀನಿವಾಸನಿಗೆ ಆರಾಧನೆ ಮಾಡ್ತೀನಿ ಅಂತ ಹೇಳಲಿಲ್ಲ. ಒಬ್ಬರು ಮಾತ್ರ ಎದ್ದು ನಿಂತ್ಕೊಂಡ್ರು. ತಮ್ಮ ಅನುಗ್ರಹವಿದ್ದರೆ, ತಮ್ಮ ಕೃಪೆ ಇದ್ದರೆ ನಾನು ಹೋಗಿ ಆ ಕಾಡಿನಲ್ಲಿ ಶ್ರೀನಿವಾಸನಿಗೆ ಆರಾಧನೆ ಮಾಡ್ತೇನೆ, ಪುಷ್ಪ ಕೈಂಕರ್ಯ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಆಗ ಆ ಕಾಲದಲ್ಲಿ ಬರೀ ಕಾಡು, ಮಲೇರಿಯಾ ಜ್ವರ ಪೀಡಿತ ಸ್ಥಳ ಅದು. ಭಯಂಕರವಾದ ಕಾಡಿನ ಮೃಗಗಳು ಇದ್ದು ಯಾರು ಮನುಷ್ಯರೇ ಇಲ್ಲದ ಒಂದು ಕಾಡಿನಲ್ಲಿ ಆ ಬೆಟ್ಟದ ಮೇಲೆ ಪರಮಾತ್ಮ ಏಕಾಂಗಿಯಾಗಿ ನಿಂತಿದ್ದ. ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಏನೂ ಇಲ್ಲ. ಹೀಗೆ ಸಂಕಟಪಟ್ಟಾಗ ಆಚಾರ್ಯ ರಾಮಾನುಜರು ಅಪಾರವಾದ ಶಿಷ್ಯಗೋಷ್ಠಿಯಲ್ಲಿ ಒಬ್ಬರು ಎದ್ದು ನಿಂತು ಹೇಳ್ತಾರೆ, ತಮ್ಮ ಕೃಪೆ ಇದ್ದರೆ ನಾನು ಆ ಕಾಡಲ್ಲಿ ಇದ್ದು ಆರಾಧನೆ ಮಾಡ್ತೀನಿ ಅಂತ. ಆಗ ಹೇಳ್ತಾರೆ, ಇಷ್ಟು ಜನ ಶಿಷ್ಯರು ಹೆದರಿದಾಗ ತಾವು ಒಬ್ಬರು ಹೋಗ್ತೀನಿ ಅಂದ್ರಲ್ಲ, ನಿಜವಾದ ಗಂಡಸು ಅಂದರೆ ನೀವು, ಆಣ್ ಪಿಳ್ಳೈ ಅಂತ ಕರೀತಾರೆ ಅವರನ್ನು. ಆಣ್ ಪಿಳ್ಳೈ ಅಂದರೆ ನಿಜವಾದ ಗಂಡಸು ಅಂತ. ಆನಂದಾಣ್ ಪಿಳ್ಳೈ ಅಂತ ಅವರಿಗೆ ಬಿರುದು ಬಂದ್ಬಿಡ್ತು. ಆ ಆನಂದಾಣ್ ಪಿಳ್ಳೈಯಿಂದಲೇ ತಿರುಪತಿ ಪೂರ್ಣ ಜೀರ್ಣೋದ್ಧಾರ. ಗರ್ಭಿಣಿಯಾದ ಪತ್ನಿಯನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮಣ್ಣೆಲ್ಲ ಅಗದು ಪಾಪ ಗರ್ಭಿಣಿ ಪತ್ನಿ ಆ ಮಣ್ಣು ಹೊತ್ತು ಹಾಕ್ತಾರೆ. ಆ ಕಾಡಲ್ಲಿ ಇಬ್ಬರೇ ಪೂರ್ಣ ದೇವಾಲಯ ಜೀರ್ಣೋದ್ಧಾರ ಮಾಡ್ತಾರೆ. ಈಗಲೂ ಆ ಆನಂದಾಳ್ವಾನ್ ಸನ್ನಿಧಿ ದೇವಸ್ಥಾನದ ಹಿಂಭಾಗ ಇದೆ. ಅಲ್ಲಿ ದೇವರಿಗೆ ಉತ್ಸವಾದಿಗಳನ್ನೆಲ್ಲ ಮಾಡ್ತಾರೆ. ದಿನ ದೇವಾಲಯದಲ್ಲಿ ನೈವೇದ್ಯ ಆದಮೇಲೆ ಆ ನೈವೇದ್ಯ ಅಲ್ಲಿಗೆ ಹೋಗಿ ಅಲ್ಲಿಯೂ ನೈವೇದ್ಯ ಆಗುತ್ತೆ. ಇವತ್ತಿಗೂ ಆ ಕ್ರಮಗಳೆಲ್ಲ ಅಲ್ಲಿ ನಡೆಯುತ್ತೆ. ಅವರು ನಮ್ಮ ಕರ್ನಾಟಕದವರು, ನಮ್ಮ ಶ್ರೀರಂಗಪಟ್ಟಣದವರು. ಅನಂತಾರ್ಯ ಎಂಬುದಾಗಿ ಅವರ ಹೆಸರು. ಅವರೇ ಆನಂದಾಣ್ ಪಿಳ್ಳೈ ಎಂಬತಕ್ಕಂತಹವರು. ಆ ಆನಂದಾಣ್ ಪಿಳ್ಳೈ ಎಂಬುವವರು ಆಚಾರ್ಯ ರಾಮಾನುಜರ ಬಳಿಯಲ್ಲಿ ಕೇಳ್ತಾರೆ, ಒಬ್ಬ ಪರಮಾತ್ಮನ ಭಕ್ತ, ಶ್ರೀವೈಷ್ಣವ, ಪರಮಾತ್ಮನಲ್ಲಿ ಶರಣಾಗತಿ ಮಾಡಿದವರು ಯಾವ ರೀತಿ ಇರಬೇಕು, ಇರ್ತಾರೆ ಹೇಳಿ ಅಂತ ಕೇಳಿದರು. ಆಗ ತಿರುಕ್ಕೊಟ್ಟಿಯೂರು ನಂಬಿ ಎಂಬುದಾಗಿ, ಗೋಷ್ಠಿ ಪೂರ್ಣ ಎಂಬುದಾಗಿ ಆಚಾರ್ಯ ರಾಮಾನುಜರ ಗುರುಗಳು ಇವರು ಹೇಳ್ತಾರೆ, ನಮ್ಮ ಗುರುಗಳ ಬಳಿಯಲ್ಲಿ ಹೋಗಿ ಕೇಳ್ಕೊಂಡು ಬನ್ನಿ ಅಂತಾರೆ. ಇವರು ಹೋಗ್ತಾರೆ, ಹಲವಾರು ಬಾರಿ ಹೋಗ್ತಾರೆ, ಹಲವಾರು ಬಾರಿ ಅವರು ಹಿಂತಿರುಗಿ ಕಳಿಸ್ತಾರೆ. ಇವರನ್ನು ಪರೀಕ್ಷೆ ಮಾಡ್ತಾರೆ, ಇವರ ಸಹನೆಯ ಪರೀಕ್ಷೆ ಎಲ್ಲ ಆಗುತ್ತೆ. ಕೊನೆಗೆ ಇವರು ಕೇಳ್ತಾರೆ, ಶ್ರೀವೈಷ್ಣವ ಲಕ್ಷಣ ಹೇಳಬೇಕು ಅಂತ. ಆಗ ಅವರು ಹೇಳ್ತಾರಂತೆ, ಒಬ್ಬ ಶ್ರೀವೈಷ್ಣವ ಶರಣಾಗತ ಪ್ರಪನ್ನ ಹೇಗೆ ಇರಬೇಕು ಅಂದರೆ, ಕೋಳಿಯ ಹಾಗೆ ಇರಬೇಕು, ಉಪ್ಪಿನ ಹಾಗೆ ಇರಬೇಕು, ನಿಮ್ಮ ಹಾಗೆ ಇರಬೇಕು. 3 ಹೇಳಿದ್ರಂತೆ. கோழியை போல் இருக்கும், ಉಪ್ಪೈ ಪೋಲ್ ಇರುಕ್ಕುಂ, ಉಮ್ಮೈ ಪೋಲ್ ಇರುಕ್ಕುಂ ಅಂದ್ರಂತೆ. ಅರ್ಥ ಏನು? ಅಸಾರವಾದ ಸಂಸಾರದಲ್ಲಿ ಸಾರತಮವಾದ ಭಗವದ್ಭಾಗವತ ವಿಷಯಗಳನ್ನು ಗ್ರಹಣ ಮಾಡುವವನೇ ನಿಜವಾದ ಪ್ರಪನ್ನ. ಅದು ಕೋಳಿ ಮಾಡುವ ಕೆಲಸ. ಕೋಳಿಯಂತೆ ಇರಬೇಕು. ಉಪ್ಪೈ ಪೋಲ್ ಇರುಕ್ಕುಂ ಅಂದ್ರಂತೆ. ಉಪ್ಪು ಏನು ಮಾಡುತ್ತೆ ಅಂದರು, ಉಪ್ಪಿಲ್ಲದೆ ಊಟ ಮಾಡೋಕ್ಕೆ ಆಗಲ್ಲ. ಆದರೆ ಆ ಉಪ್ಪು ಯಾರ ಕಣ್ಣಿಗೂ ಕಾಣಲ್ಲ. ಯಾರ ಕಣ್ಣಿಗಾದರೂ ಕಾಣುತ್ತಾ?
ಭೋಜನಕ್ಕೆ ರುಚಿಯೂಡಿಸುವ ಉಪ್ಪು ಯಾರ ಕಣ್ಣಿಗೆ ಕಾಣದೆ ಭೋಜನಕ್ಕೆ ಸ್ವಾದಿಷ್ಟತೆಯನ್ನು ತರುತ್ತದೆ. ಹಾಗೆ ಸಕಲ ಕೈಂಕರ್ಯಗಳನ್ನು ಪರಮಾತ್ಮನಿಗೆ ಭಾಗವತಿಕೆ ಮಾಡಬೇಕು. ಯಾರ ಕಣ್ಣಿಗೂ ಬೀಳದೆ, ಯಾರಿಗೂ ತನ್ನನ್ನು ತೋರಿಕೊಳ್ಳದೆ ಇರಬೇಕು. ಅಂದರೆ ಎಷ್ಟು ಅಹಂಕಾರ ಮಮಕಾರಗಳ ನಿವೃತ್ತಿ ಆಗಿರಬೇಕು. ಆಮೇಲೆ ಇಷ್ಟು ಬಾರಿ ಬಾಂದ್ರು ಹಿಂತಿರುಗಿ ಹೋಗೋದು, ಬರೋದು, ಎಷ್ಟು ಸೇವೆ ಮಾಡುವುದು, ಒಂದು ಸಾರಿ ಕೂಡ ಸಹನೆಯನ್ನು ಕಳೆದುಕೊಳ್ಳದೆ ಇವರಿಂದ ಉಪದೇಶ ಪಡೆಯುವುದಕ್ಕೆ ಇಷ್ಟು ಬಾರಿ ಬಂದು ಹೋಗಿ ಸ್ವಲ್ಪ ಕೂಡ ಸಹನೆ ಕಳೆದುಕೊಳ್ಳದೆ ಗುರುವಿನಲ್ಲಿ ಭಕ್ತಿ ಇಟ್ಟಿದ್ದೀರಲ್ಲ, ನಿಮ್ಮ ಹಾಗೆ ಇರಬೇಕು ಅಂತ ಹೇಳಿದ್ರು. ಅಲ್ಲಿ ಹೇಳ್ತಾರೆ, ಕೋಳಿಯ ಹಾಗೆ ಇರಬೇಕು ಅಂದರೆ ಅರ್ಥ ಏನು? ಅಸಾರದಲ್ಲಿ ಸಾರವನ್ನು ಗ್ರಹಿಸುವ, ಸಾಂಸಾರಿಕವಾದ ವಿಷಯಗಳಲ್ಲಿ ಪರಿಪೂರ್ಣ ವಿರಕ್ತಿ ಉಳ್ಳವರಾಗಿ ಸಾರತಮವಾದ ಭಗವದ್ಭಾಗವತ ವಿಷಯವನ್ನು ಗ್ರಹಿಸತಕ್ಕಂತಹ ಜ್ಞಾನಿಗಳು ಎಲ್ಲ ಕಡೆ ಬಂದು ಉಪದೇಶ ಮಾಡಿದ ಮೇಲೆ ಈ ಹೃದಯದಲ್ಲಿ ಜ್ಞಾನೋತ್ಪತ್ತಿ ಆಗಲಿಲ್ಲವಾ ನೀಳಾದೇವಿ, ಆದ್ದರಿಂದ ಬಂದಿದ್ದೇವೆ ಒಂದೆಂಗುಂ ಕೋಳಿ ಅಳೈತನಗ. ಬೆಳಗಾಯ್ತಾ ಅಂತ ಅರ್ಥವೇನು? ಜ್ಞಾನ ಪರಿಪಕ್ವವಾಯಿತಾ ಅಂತ ಅರ್ಥ. ಇಂತಹ ಜ್ಞಾನಿಗಳು ಬಂದು ನಮಗೆ ಉಪದೇಶ ಮಾಡಿದ್ದರಿಂದ ಜ್ಞಾನ ಏರ್ಪಟ್ಟಿದೆ. ಆದ್ದರಿಂದ ಬಂದೆ ಮುಂತಳೆ ಆಗಲೂ ಕೂಡ ನೀಳ ಎಲ್ಲೋ ಒಂದು ಕೋಳಿ ಕೂಗಿದ್ರೆ ಅದು ಜಾಮದ ಕೋಳಿ ಆಗಿರ್ಬೋದು. ನಿಮ್ಮ ಈ ಕೃಷ್ಣನಾಮ ಸಂಕೀರ್ತನೆಯ ಸಡಗರವನ್ನು ಕೇಳಿ ಅದು ಎಚ್ಚರಗೊಂಡಿರಬಹುದು. ತಿರುವಾಯುಮಲೆ ದಿವ್ಯ ಗ್ರಂಥದಲ್ಲಿ ನಮ್ಮಾಳ್ವಾರರ ಒಂದು ಅನುಭವ. ಒಬ್ಬ ಗೋಪಿಕೆಗೆ ಕೃಷ್ಣ ಹೇಳಿರ್ತಾನಂತೆ, ಇಷ್ಟನೇ ಜಾವದ ಕೋಳಿ ಕೂಗಿದಾಗ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ. ಪಾಪ ಈ ಗೋಪಿಕೆ ಕಾಯ್ಕೊಂಡಿದ್ದಾಳೆ, ಎಲ್ಲ ಅಲಂಕಾರ ಮಾಡಿಕೊಂಡು ಕೃಷ್ಣಾಗಮನವನ್ನು ಎದುರು ನೋಡ್ತಾ ಇದ್ದಾಳೆ. ಕೋಳಿ ಕೂಗ್ತು, ಕೃಷ್ಣ ಬಂದನಂತೆ. ಅವನು ಬಂದು ಒಳಗಡೆ ಕಾಲಿಟ್ನೋ ಇಲ್ವೋ ಮುಂದಿನ ಜಾಮದ ಕೋಳಿ ಕೂಗೇ ಬಿಡ್ತಂತೆ. ಇವನೇನು ಹೇಳಿರ್ತಾನೆ, ಒಂದು ಜಾಮದ ಕೋಳಿ ಕೂಗಿ ಇನ್ನೊಂದು ಜಾಮದ ಕೋಳಿ ಕೂಗೋ ತನಕ ನಾನು ನಿನ್ನ ಜೊತೆ ಇರ್ತೀನಿ ಅಂತಾನೆ. ಆ கோழி கூவெண்ணுமார் ஆளிவண்ணன் வரும் பொழுதாயித்து. ತಿರುಮಂಗೈ ಆಳ್ವಾರರ ಅನುಭವ, ಪೆರಿಯ ತಿರುಮಳಿಯಲ್ಲಿ ತಿರುಮಂಗೈ ಆಳ್ವಾರರ ಪಾಶುರ. ಕೋಳಿ ಕೂವೆನ್ನುಮಾಲ್, ಕೋಳಿ ಕೂ ಎಂಬುದಾಗಿ ಕೂಗಿತು. ಆಳಿವಣ್ಣನ್ ವರುಂ ಪೊழுದಾಯಿತ್ತು, ನೀಲಮೇಘಶ್ಯಾಮನು ಬರುವ ವೇಳೆಯಾಯಿತು ಅಂತ ಹೇಳ್ತಾಳಂತೆ. ತೋಳಿ ನಾನೆಂಜೇನ್ ಸಖಿ, ನಾನೇನು ಮಾಡಲಿ, ಅವ್ನು ಬರೋ ವೇಳೆ ಆಗೋಯ್ತಲ್ಲ ಅಂತ ಸಂಭ್ರಮ ಪಟ್ಟು ಆ ಕೃಷ್ಣ ಬಂದನೋ ಇಲ್ವೋ ಕೋಳಿ ಕೂವೆನ್ನು ಮಾಲ್ ಮುಂದಿನ ಜಾಮದ ಕೋಳಿ ಕೂಗೇ ಬಿಡ್ತಂತೆ. ಈ ಕೃಷ್ಣ ಏನಾದರೂ ಸರಿಗಲ್ ಕೋಳಿನ ಕಟ್ಕೊಂಡೇ ಬಂದಿದ್ದಾನ ಅಂದರೆ ಆ ಕೃಷ್ಣನಿರುವ ಕಾಲ ಅಷ್ಟು ಬೇಗ ಕಳೆದೋಯ್ತು. ವಿರಹ ತಾಪ ಆರುವ ಮುನ್ನ ನನ್ನನ್ನು ಬಿಟ್ಟು ಹೋಗ್ಬಿಟ್ನಲ್ಲ ಎಂಬ ಭಾವದಲ್ಲಿ, ನಾಯಿಕಾ ಭಾವದಲ್ಲಿ ತಿರುಮಂಗೈ ಆಳ್ವಾರರ ಅನುಭವ. ಕೋಳಿ ಕೂವೆನ್ನು ಮಾಲ್ ಆಡಿವಣ್ಣನ್ ವರುಂ ಪೊழுದಾಯಿತ್ತು, ತೋಳಿ ನಾನು ಎಂಚೈಹೇನ್ ಕೋಳಿ ಕೂವೆನ್ನು ಮಾಲ್. ಆ ಕೃಷ್ಣ ಏನಾದರೂ ಕೋಳಿನ ಸರ್ಗಲೆ ಕಟ್ಕೊಂಡು ಬಂದಿದ್ದಾನ ಎಂಬುದಾಗಿ ಸಖಿಯನ್ನು ನೋಡಿ ಕೇಳ್ತಾಳಂತೆ ಈ ಗೋಪಿಕಾ. ಹೀಗೆ ಆ ಕೋಳಿಗಳು ಕೂಗುವುದು ಎಂದರೆ ಜ್ಞಾನಿಗಳ ಉಪದೇಶದಿಂದ ನಮ್ಮ ಜ್ಞಾನ ಪಕ್ವವಾಗುವ ಒಂದು ದಿಶೆಯಲ್ಲವಾ. ಆದ್ದರಿಂದ ಒಂದೆಂಗುಂ ಕೋಳಿ ಅಳೈತನಗಾಣ್ ಎಂದಾಗ ಅದು ಜಾಮದ ಕೋಳಿಗಳಿರ್ಬೋದು. ನಿಮ್ಮ ನಾಮ ಸಂಕೀರ್ತನೆಯನ್ನು ಕೇಳಿ ಅದು ಎದ್ದಿದೆ, ಪ್ರಾತಃ ಕಾಲ ಆಗಿಲ್ಲ ಅಂದ್ಬಿಟ್ಲು ನೀಳಾದೇವಿ. ಮಾಧವಿ ಪಂದಲ್ ಮೇಲ್ ಪಲ್ಗಾಲ್ ಕುಯಿಲ್ ಇನಂಗಳ್ ಕೂವಿನಗಾಣ್. ಮಾಧವಿ ಪಂದೆಲ್, ಮಾಧವಿ ಲತೆಗಳ ಚಪ್ಪರದ ಮೇಲೆ ಕುಯಿಲ್ ಕೋಗಿಲೆಗಳು ಬಂದು ಕೂಗ್ತಾ ಇದೆ, ನೋಡುವವಳಾಗು. ಒಂದು ಕೋಗಿಲೆ ಕೂಗಿದ್ರೆ ಬೆಳಗಾಯ್ತಾ? ಕುಯಿಲ್ ಇನಂಗಳ್, ಕೋಗಿಲೆಗಳ ಗುಂಪುಗಳು. ಇನಂಗಳಂದ್ರೆ ಸಮೂಹ. ಕುಯಿಲ್ ಇನಂಗಳ್, ಕೋಗಿಲೆಗಳ ಸಮೂಹವೇ ಕೂಗ್ತಾ ಇದೆ. ಒಂದು ಸಾರಿ ಕೂಗಿದ್ರೆ ಬೆಳಗಾಯ್ತಾ? ಪಲ್ಘಾಲ್, ಹಲವಾರು ಬಾರಿ ಕೂಗ್ತಾ ಇದೆ. ಮಾಧವಿ ಪಂದಲ್ ಮೇಲೆ, ಮಾಧವಿ ಲತೆಗಳ ಚಪ್ಪರದ ಮೇಲೆ ಅನೇಕ ಬಾರಿ ಸಾವಿರಾರು ಕೋಗಿಲೆಗಳು ಕೂಗ್ತಾ ಇದೆ. ಕಾಣ್, ಎದ್ದು ಬಂದು ನೋಡು. ಮಾಧವಿ ಅಂದರೆ ಯಾರು? ಭೂಮಂಡಲ, ಭೂಮಿದೇವಿ. ಮಾಧವಿ ಅಂದರೆ ಭೂಮಿದೇವಿ. ಮಾಧವಿ ಲತೆಗಳು ಅಂದರೆ ಭೂಮಿದೇವಿಯನ್ನು ಆಶ್ರಯಿಸಿರ್ತಕ್ಕಂತಹ ಕೋಗಿಲೆ ಅಂದರೆ ಏನು? ಕೋಗಿಲೆಗೆ ಪ್ಯಾರಾಸೈಟ್, ಅದು ತನ್ನ ಮೊಟ್ಟೆಗಳಿಗೆ ತಾನೇ ಮರಿ ಮಾಡೋಲ್ಲ.
ಕಾಗೆ ಕೂಡಲ್ಲಿ ಇಟ್ಬಿಡುತ್ತೆ, ಕಾಗೆ ಶಾಖ ಕೊಟ್ಟು ಮರಿ ಮಾಡುತ್ತೆ. ಅಂದರೆ ಇನ್ನೊಂದನ್ನು ಅವಲಂಬಿಸಿರುವುದು ಆ ಕೋಗಿಲೆಗಳು. ಹಾಗೆಯೇ ನಾವು ನಿನ್ನನ್ನು ಅವಲಂಬಿಸಿದವರು. ನಮಗೆ ಸ್ವಾತಂತ್ರ್ಯವಿಲ್ಲ. ನಿನ್ನನ್ನು, ನಿನ್ನ ಪತಿಯನ್ನು ಅವಲಂಬಿಸಿ ಬಂದಿದ್ದ ನಾವಿದ್ದೀವಲ್ಲ, ನಾವುಗಳು ಕೂಗ್ತಾ ಇದ್ದೀವಿ, ಎದ್ದು ಬಂದು ನೋಡು ಅಂತ. ಈ ಭೂಮಿಯ ಮೇಲೆ ನಿಂತು ನಿನ್ನನ್ನು ನಿನ್ನ ಪತಿಯನ್ನು ಅವಲಂಬಿಸಿದ ಕೋಗಿಲೆಯಂತೆ ಇರುವ ನಾವುಗಳು ಕೂಗ್ತಾ ಇದ್ದೀವಿ, ಎದ್ದು ಬಂದು ನೋಡುವವಳಾಗು. ಮಾಧವಿ ಪಂದಲ್ ಮೇಲ್ ಪಲ್ಗಾಲ್ ಕುಯಿಲಿನಂಗಳ್ ಕೂವಿನಗಾಣ್ ಎಂಬುದಾಗಿ ಆ ಕೋಗಿಲೆ ವಸಂತ ಕಾಲ ಬಂದಾಗ ಮಾತ್ರ ಕೂಗುತ್ತೆ ಪಂಚಮ ಸ್ವರದಲ್ಲಿ, ಬೇರೆ ಸಮಯದಲ್ಲಿ ಕೋಗಿಲೆ ಕೂಗಲ್ಲ. ಹಾಗೆ ಭಗವದಾರ್ತಿ ಏರ್ಪಟ್ಟಾಗ ನಾವು ಆರ್ತನಾದ ಮಾಡ್ತಾ ಇದ್ದೀವಿ. ಯಾವುದು ಒಬ್ಬನ ಜೀವನದಲ್ಲಿ ವಸಂತ ಕಾಲ, ಪರಮಾತ್ಮನ ಕೃಪೆ ಯಾವಾಗ ಆಗುತ್ತೋ, ಪರಮಾತ್ಮನಲ್ಲಿ ಯಾವ ಭಕ್ತಿ ಏರ್ಪಡುತ್ತೋ, ಜ್ಞಾನೋನ್ಮೇಷಣವಾಗುತ್ತದೋ ಅದು ಅವನ ಜೀವನದಲ್ಲಿ ವಸಂತ ಕಾಲ. ಪರಮಾತ್ಮನ ಬಗ್ಗೆ ಜ್ಞಾನ ಏರ್ಪಡದ ಕಾಲವೆಲ್ಲವೂ ಕೂಡ ಶುಷ್ಕವಾದ ಕಾಲ. ವಸಂತ ಋತು, ಹೂ ಗಿಡಮರಗಳು ಚಿಗುರುವುದು ಯಾವಾಗ ಎಂದರೆ ಪರಮಾತ್ಮನ ಕೃಪೆಯಾದಾಗ. ಆದ್ದರಿಂದ ಈಗ ಭಗವಂತನಲ್ಲಿ ಅಭಿಮುಖ್ಯ ಏರ್ಪಟ್ಟು, ಭಗವಂತನನ್ನು ಪಡೆಯುವುದರಲ್ಲಿ ಆಸೆ ಏರ್ಪಟ್ಟು, ಆರ್ತಿ ತಾಳಲಾರದೆ ನಿಮ್ಮನ್ನು ಅವಲಂಬಿಸಿ ನಾವು ಬಂದಿದ್ದೇವೆ. ಮಾಧವಿ ಪಂದಲ್ ಮೇಲ್ ಪಲ್ಗಾಲ್ ಕುಯಿಲಿನಂಗಳ್ ಕೂವಿನ ಹಾಣ್. ಆಚಾರ್ಯರ ಅಭಿಮಾನದಲ್ಲಿ ನಾವು ಆಚಾರ್ಯರಿಗೆ ಪರತಂತ್ರರಾಗಿ ಇರ್ತಕ್ಕಂತಹ ಕೋಗಿಲೆಗಳು ಅಂತ ನಾವು ಬಂದಿದ್ದೇವೆ, ಹೇಳುವವಳಾಗುವುದು. ಇವಳು ಹೇಳ್ದಾಳೆ, ಒಳಗಡೆ ಮಲಗಿರೋವಳು. ಗೋದಾದೇವಿಯ ನಾಚ್ಯಾರ್ ತಿರುಮಳಿ ಎಂಬ ಗ್ರಂಥದಲ್ಲಿ ಕೆಲವು ಪಾಠಗಳಿವೆ. ಅದರಲ್ಲಿ ಏನಿದೆ ಅಂದರೆ, ಆ ಕೋಗಿಲೆಯನ್ನು ನೋಡಿ ಈ ಆಂಡಾಳು ಹೇಳ್ತಾಳಂತೆ. ಏನಂತ? பொங்கொடுவண்டிரைக்கும் பொழில்வாள் குயிலே குறிக்கொண்டிது நீ கேள் செங்கொடு சக்கரத்தான் வரக்கூவுதல் பொன்ವளை ಕೊಂಡು ತರದಲ್. ಏ ಕೋಗಿಲೆಯೇ, ಆ ಪರಮಾತ್ಮನನ್ನ ನನ್ನ ಬಳಿಗೆ ನೀನು ಕರೆತಂದ್ರೆ ನಿನಗೆ ಬಂಗಾರದ ಬಳೆಗಳನ್ನು ಹಾಕ್ತೇನೆ. ಲಂಚದಾಸೆ ತೋರಿಸಿದ್ದೀರಾ, ಅದು ಕೂಗ್ತಾ ಇದೆ ಅಂತಾಳಂತೆ ನೀಳೆ. ಹಾಗೂ ಆ ಕೋಗಿಲೆ ಕರ್ಕೊಂಡು ಬರಲಿಲ್ವಾ ಪರಮಾತ್ಮನನ್ನ? ಈಗ ಹೇಳ್ತಾಳೆ, ಎನ್ನು ಮೆಕ್ಕಾವಿಲಿರಿಂದಿರಿಂದೆ ಎನ್ಮೈತ್ತದೈತ್ತಾದೆ ನೀಯುಂ ಕುಯಿಲೆ ಇನ್ನು ನಾರಾಯಣನೆ ವರಕ್ಕೂವಾಯೇಲ್ ಇಂಗೊತ್ತೆ ನಿನ್ನುಂ ತುರಪ್ಪನ್. ಈಗಲಾದರೂ ಆ ನಾರಾಯಣನ್ ಕರ್ಕೊಂಬರ್ಲಿಲ್ಲ ಅಂದರೆ ಇನ್ಮೇಲೆ ಹಾಲು ಹಣ್ಣು ಏನೂ ಇಲ್ಲ, ಇಲ್ಲಿಂದ ಓಡಿಸ್ತೀನಿ ನಿನ್ನ ಅಂತ ಹೆದರಿಸಿದ್ದೀರಾ? ಇಲ್ಲ ಲಂಚದಾಸೆ ತೋರಿಸ್ತೀರಾ? ಇಲ್ಲ ಹೆದರಿಸ್ತೀರಾ? ಪಾಪ ಏನು ಮಾಡುತ್ತೆ, ಕೋಗಿಲೆಗಳು ಕೂಗ್ತಾ ಇವೆ ಎಂಬುದಾಗಿ ನೀಳೇ ಹೇಳ್ತಾಳಂತೆ ಒಳಗಿರುವವಳು. ಮಾಧವಿ ಪಂದಲ್ ಮೇಲ್ ಪಲ್ಗಾಲ್ ಕುಯಿಲಿನಂಗಳ್ ಕೂವಿನ ಹಾಣ್ ಹೀಗೆಲ್ಲ ಹೇಳಿದಾಗ, ಈ ರೀತಿಯಾಗಲ್ಲ ನೀನು ವ್ಯಂಗ್ಯವಾಗಿ ಮಾತನಾಡುವುದಕ್ಕೆ ಕಾರಣ ನಿನಗಿರುವ ಸೊಕ್ಕು ಅಂತಾಳೆ ಅಂಡಾಳು. ಏನು ವೈಭವ, ಎಂಥದ್ದು ನಿನ್ನ ವೈಭವ! ಆ ನಿನ್ನ ವೈಭವ ನಿನ್ನನ್ನು ಹೀಗೆಲ್ಲ ಮಾತಾಡಿಸ್ತಾ ಇದೆ. ಏನು ವೈಭವ! ಪಂದಾರ್ವಿರಲಿ, ಕೈಯಲ್ಲಿ ಚೆಂಡನ್ನು ಹಿಡಿದಿದ್ದಾಳಂತೆ ನಪ್ಪಿಳ್ನೆ. ಪಂದು ಆರ್, ಚೆಂಡನ್ನು ಆತುಕೊಂಡ ವಿರಲಿ, ಬೆರಳುಗಳನ್ನು ಉಳ್ಳವಳು. ಕೃಷ್ಣ ಪರಮಾತ್ಮನು ಇವಳು ಶಯನ ಮಾಡಿಕೊಳ್ಳುವುದಕ್ಕೆ ಮುಂಚೆ ಹೂವಿನ ಚೆಂಡುಗಳಿಂದೆಲ್ಲ ಆಟ ಆಡ್ತಾರಂತೆ. ಇವಳು ಜಯಿಸಿಬಿಟ್ಲಂತೆ, ಚೆಂಡು ಇವಳ ಕೈಯಲ್ಲಿ ಇದೆಯಂತೆ. ಹಾಗೆ ಕೈಯಲ್ಲಿ ಚೆಂಡನ್ನು ಹಿಡಿದು ಮಲಗಿದಾಳಂತೆ. ಪಂದಾರ್ ವಿರಲಿ ಉನ್ಮೈತ್ತುನನ್ ಪೇರ್ಪಾಡ. ಉನ್ಮೈತ್ತುನನ್, ನಿನ್ನ ಅತ್ತೆಯ ಮಗನಾದ ನಿನ್ನ ಪತಿಯಾದವನ ಪೇರ್ಪಾಡ, ನಾಮ ಸಂಕೀರ್ತನೆ ಮಾಡುವುದಕ್ಕಾಗಿ ನೀನೂ ಎದ್ದು ಬಂದು ನಮ್ಮೊಡನೆ ಸೇರಿಕೊಂಡು ಅವನನ್ನು ನಮ್ಮೊಡನೆ ಕೂಡಿಸುವವಳಾಗು ಎಂಬುದಾಗಿ ಭಾಷಣ. ಉನ್ಮೈತ್ತು ನನ್ನಂತಾಳೆ. ಒಂದು ಕೈಯಲ್ಲಿ ಚೆಂಡನ್ನು ಹಿಡಿದಿದ್ದಾಳಂತೆ ನಪ್ಪಿನೈ, ಇನ್ನೊಂದು ಕೈಯಲ್ಲಿ ಕೃಷ್ಣನನ್ನು ಆಲಿಂಗನ ಮಾಡ್ಕೊಂಡಿದ್ದಾಳಂತೆ. ಚಂಡಿ ಏನನ್ನು ಹೇಳ್ತಾ ಇದೆ? ಈ ಜಗತ್ತನ್ನು ಹೇಳ್ತಾ ಇದೆ. ಹರೇ ವಿಹರಿಸಿ ಕಂದು ಕೈರಿವ ಎಂಬುದಾಗಿ. ಪರಮಾತ್ಮ ಆಟವಾಡುವ ಚೆಂಡಿನಂತೆ ಈ ಜಗತ್ತು. 3 ಬಣ್ಣದ ದಾರಗಳಿದೆಯಂತೆ ಆ ಚೆಂಡನ್ನು ಆಡೋದಕ್ಕೆ. ಯಾವುದು? ಒಂದು ಕೆಂಪುದು, ಒಂದು ಬಿಳಿಯದು, ಒಂದು ಕಪ್ಪು. ಕೆಂಪು ದಾರ ರಜೋಗುಣ, ಕಪ್ಪು ದಾರ ತಮೋಗುಣ.
ಬಿಳಿಯದಾದ ದಾರ ಸತ್ವಗುಣ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಈ ಪ್ರಕೃತಿಯನ್ನ ಆಧಾರವಾಗಿಟ್ಟುಕೊಂಡು ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಮಾಡುತ್ತಾ ಆಟವಾಡುವ ಚಂಡೆ ಈಗ ನಿನ್ನ ಕೈಯಲ್ಲಿರುವ ಜಗತ್ತೆಂಬ ಚೆಂಡು. ಆ ಜಗತ್ತನ್ನು ಒಂದು ಕೈಯಲ್ಲಿ ಹಿಡಿದಿದೆಯಾ, ಆ ಜಗದಾಧಾರನಾದ ಪರಮಾತ್ಮನನ್ನ ಒಂದು ಕೈಯಲ್ಲಿ ಆಲಿಂಗನ ಮಾಡ್ಕೊಂಡಿದೀಯಾ. ಈ ಜಗತ್ತಿನಲ್ಲಿರುವವರೇ ನಾವು, ಜಗತ್ತೂ ನಿನ್ನ ಕೈಯಲ್ಲಿದೆ, ಆ ಜಗದ್ರಕ್ಷಕನೂ ನಿನ್ನ ಕೈಯಲ್ಲಿದ್ದಾನೆ. ಇದು ಎರಡನ್ನ ಸೇರಿಸುವುದೇ ಪುರುಷಕಾರ ಕೃತ್ಯವಲ್ಲವ. ಅದನ್ನು ಮಾಡದೆ ಹೀಗೆ ಮಲಗಿರುವೆಯಲ್ಲ. ವಿಭೂತಿ ಒಂದು ಕೈಯಲ್ಲಿ, ವಿಭೂತಿಮಾನ್ ಒಂದು ಕೈಯಲ್ಲಿ, ಜಗತ್ತು ಒಂದು ಕೈಯಲ್ಲಿ, ಜಗತ್ತನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಒಂದು ಕೈಯಲ್ಲಿ, ನಾರ ಒಂದು ಕೈಯಲ್ಲಿ, ನಾರಾಯಣ ಒಂದು ಕೈಯಲ್ಲಿ, ಶೇಷವಸ್ತು ಒಂದು ಕೈಯಲ್ಲಿ, ಶೇಷಿಭೂತನಾದ ಪರಮಾತ್ಮ ಒಂದು ಕೈಯಲ್ಲಿ. ಇದೆರಡನ್ನ ಕೂಡಿಸುವವಳೆ ನೀನಲ್ಲವಾ ತಾಯಿ. ಹೀಗೆ ಮಲಗಿರುವುದಾ ಪಂದಾರ್ವಿರಲಿ. ಹೀಗೆ ಜಗತ್ತನ್ನು ಜಗದ ಒಡೆಯನನ್ನು ಉಳ್ಳವಳಾಗಿ ಇರುವುದರಿಂದಲೇ ನಿನಗಿಂತಹ ವೈಭವ. ಪಂದಾರ್ವಿರಲಿ ಉನ್ಮೈತ್ತು ನನ್ ಪೇರ್ಪಾಡ ಕ್ರೀಡಾ ಹರೇರಿದಂ ಸರ್ವಂ ಎಂಬ ಹಾಗೆ ಸಮಸ್ತವೂ ಕೂಡ ಪರಮಾತ್ಮನಿಗೆ ಕ್ರೀಡಾ ವಸ್ತುವಲ್ಲವ. ಆ ಕ್ರೀಡಾ ವಸ್ತುನು ನಿನ್ನ ಕೈಯಲ್ಲಿದೆ. ಅಂದರೆ ಏನು, ಎಲ್ಲಕ್ಕೂ ಅಧೀಶ್ವರಿ ನೀನಾಗಿದೆಯ. ಈಶಾನಾಂ ಜಗತೋಸ್ಯ ವೆಂಕಟಪತೇಹೇ, ಸಮಸ್ತಕ್ಕೂ ಕೂಡ ಈಶ್ವರೀಗಂ ಸರ್ವಭೂತಾನ ಎಂಬುದಾಗಿ ನಿನ್ನನ್ನು ವೇದಗಳು ಕೊಂಡಾಡುತ್ತಲ್ಲವ. ಈಶ್ವರೀಗಂ ಸರ್ವಭೂತಾನ, ಸಮಸ್ತ ಜಗತ್ತಿಗೂ ಅಧೀಶ್ವರಿಯಾಗಿ ನೀನು ಹೇಳಲ್ಪಟ್ಟಿದೆಯಲ್ಲವ. ಹಾಗೆ ಅಧೀಶ್ವರಿಯಾಗಿರುವ ನೀನು, ನಿನಗೆ ವಶಪಟ್ಟವನು ಪರಮಾತ್ಮ. ನೀನು ಸೌಂದರ್ಯ ನೋಡ್ತಾ ನಿನ್ನ ಆಲಿಂಗನದಲ್ಲಿ ಮೈ ಮರ್ತಿದ್ದಾನೆ. ಅಂದ ಮೇಲೆ ನಮ್ಮನ್ನು ಎರಡೂ ನಿನ್ನ ವಶದಲ್ಲಿದೆ. ನಿನ್ನ ವಶದಲ್ಲಿರುವ ಎರಡನ್ನ ಕೂರಿಸುವುದೇ ಪುರುಷಕಾರ ರೂಪಿಣಿಯಾದ ನಿನ್ನ ಕಾರ್ಯವಲ್ಲವ. ಹಾಗೆ ಮಾಡದೆ ನಮ್ಮನ್ನೂ ನೀನು ಹೀಗೆ ಹೊರಗೆ ನಿಲ್ಲಿಸಿ ಪರಮಾತ್ಮನನ್ನೂ ನಿನ್ನ ಆಲಿಂಗನದಲ್ಲಿ ಮೈಮರೆಸಿ ನೀನು ಈ ರೀತಿ ಇರುವುದು ಉಚಿತವಾ ಎಂಬ ಹಾಗೆ ಕೇಳ್ತಾಳೆ. ಪಂದಾರ್ವಿರಲಿ ಉನ್ಮೈತ್ತು ನನ್ ಪೇರ್ಪಾಡ ಶಂದಾಮರೆ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಹೊಂದಿತಿರವಾಯ್. ಸರಿ, ನೀವೇ ಒಂದು ಬಾಗಲ್ ತೆರ್ಕೊಳ್ಳಿ ಅಂತ ಹೇಳಿದಾಗ ನಾವು ತೆಗೆಯೋಲ್ಲ. ಶಂದಾಮರೆ ಕೈಯಾಲ್, ಹೊಂದಾವರೆಯಂತಹ ಕೈಗಳಿಂದ, ಶೀರಾರ್ ಸಂಪದ್ಭರಿತವಾದಂತಹ ಒಳೈ ಬಳೆಗಳು, ಒಲಿಪ್ಪ ಮಂಗಳಕರವಾಗಿ ಶಬ್ದ ಮಾಡುವಂತೆ, ಕೈಯಲ್ಲಿ ತೊಟ್ಟ ನಿನ್ನ ಬಳೆಗಳು ಮಂಗಳಕರವಾಗಿ ಶಬ್ದ ಮಾಡುವಂತೆ ಎದ್ದು ಬಂದು ಬಾಗಿಲನ್ನು ನೀನೇ ತೆರೆಯುವವಳಾಗು. ಸಂದಾಮರೆ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಅಂತಾಳೆ. ಹೊಂದಾವರೆಯ ಕೈಗಳಂತೆ, ಎಷ್ಟು ಕೋಮಲ ಇವಳ ಕೈಗಳು. ಆ ಹೊಂದಾವರೆಯ ಕೈಗಳಿಂದ ಬಾಗಿಲನ್ನು ಶೀರಾರ್ ಸಂಪದ್ಭರಿತವಾದ ಬಳೆಗಳು ಶಬ್ದ ಮಾಡುವಂತೆ ಎದ್ದು ಬಂದು ತಿರವಾಯ್, ಬಾಗಿಲನ್ನು ತೆರೆ ಅಂತಾಳೆ. ಇವಳ ಪರಮಾತ್ಮನ ಕೈ ಎಂತಹದ್ದು ಅಂದ್ರೆ ತಾಮರೆ ಕೈ. ಪರಮಾತ್ಮನದು ತಾವರೆಯಂತಹ ಆ ಕೈಗಳು. ಇವಳ ಕೈ ಎಂತಹದ್ದು ಶಂದಾಮರೆ ಕೈ ಎಂದು, ಇನ್ನೂ ಕೋಮಲವಾದ ಹೊಂದಾವರೆಯ ಕೈಗಳಂತೆ. ಏನು ಇವಳ ಕೈಗಳಿಗೆ ವಿಶೇಷ ಅಂದರೆ ಪರಮಾತ್ಮನೂ ಕೈ ಹೀಗೆ ಇಟ್ಕೊಂಡಿದ್ದಾನೆ, ಆ ತಾಯಿ ದೇವಿಯು ಕೂಡ ಕೈ ಹೀಗೆ ಇಟ್ಕೊಂಡಿದ್ದಾಳೆ. ಏನು ಅಂದರು, ಪರಮಾತ್ಮ ಹೀಗೆ ಇಟ್ಕೊಂಡ್ರೆ ಏನು, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಪುಣ್ಯ ಪಾಪಗಳಿಗೆ ಅಂಜಬೇಡ, ಕರ್ಮಗಳನ್ನು ನೋಡಿ ಅಂಜಬೇಡ, ನಾನು ನಿನ್ನನ್ನು ಪುಣ್ಯ ಪಾಪಗಳಿಂದ ಬಿಡುಗಡೆಯನ್ನು ಕೊಟ್ಟು ಮುಕ್ತಿಯನ್ನು ಕೊಡ್ತೇನೆ ಅಂತ ಅಭಯವನ್ನು ಕೊಡುವುದು ಪರಮಾತ್ಮನ ಅಭಯಹಸ್ತ. ಅವನು ಸಂಸಾರಕ್ಕೆ ಕರ್ಮಗಳಿಗೆ ಅಂಜಬೇಡ ಅಂತಾನೆ ಪರಮಾತ್ಮ. ಈ ನೀಲ ಶ್ರೀದೇವಿ ಭೂದೇವಿಯರು ಕೂಡ ಹೀಗೆ ಕೈ ಇಟ್ಕೊಂಡಿದ್ದಾಳ. ಏನು ಅಂದರು, ಇವಳ ಕೈನ ಅರ್ಥ ಏನು, ನಮ್ಮ ಯಜಮಾನರು ಹೀಗೆಲ್ಲ ಹೇಳ್ತಾರೆ, ಆದರೆ ಕೋಪ ಬಂದರೆ ಕೈ ಬಿಟ್ಬಿಡ್ತಾರೆ. ನಾ ಹೇಳ್ತೀನಿ ಕೇಳು, ನೀವು ಅವನಿಗೂ ಅಂಜಬೇಡ, ನಾನಿದ್ದೀನಿ ಇಂತಾಳಂತೆ. ಸಂಸಾರಕ್ಕೆ ಅಂಜಬೇಡ ಎಂಬುದು ಪರಮಾತ್ಮನ ಅಭಯಹಸ್ತ, ಪರಮಾತ್ಮನಿಗೂ ಅಂಜಬೇಡ ಎಂಬುದು ಇವಳ ಅಭಯ. ನಾನು ಶಿಫಾರಸ್ ಮಾಡ್ತೀನಿ, ನಾನು ಪುರುಷಕಾರ ಮಾಡ್ತೀನಿ, ನಾನು ನಿನ್ನನ್ನು ಅವನ ಜೊತೆ ಸೇರಿಸ್ತೀನಿ, ಪರಮಾತ್ಮನಿಗೂ ಅಂಜಬೇಡ ಎಂಬುದು ಇವಳ ಕೈಯಂತೆ. ಅವನದು ತಾಮರೆ ಕೈ, ಇವಳದು ಶಂದಾಮರೆ ಕೈ.
ಇನ್ನೂ ಕೋಮಲವಾದ ಹೊಂದಾವರೆಯಂತಹ ಕೈಗಳು. ಮೇಲಾಗಿ ಚೆಂಡನ್ನು ಹಿಡಿದು ಇವಳ ಕೈ ಕೆಂಪಾಗ್ಬಿಟ್ಟಿದೆಯಂತೆ. ಅದನ್ನ ಹೇಳ್ತಾಳೆ ಚಂದಾಮರೆ ಕೈಯ. ಶ್ರೀರಾಮಚಂದ್ರ ವಿಭೀಷಣನನ್ನು ಅಂಗೀಕಾರ ಮಾಡಬೇಕಾದ್ರೆ ಏನೆಲ್ಲ ಚರ್ಚೆ, ವಿವಾದ ಎಷ್ಟೆಲ್ಲ ನಡೆದು ಕೊನೆಗೆ ಬಹುಕಟ್ಟದಿಂದ ಆ ವಿಭೀಷಣನನ್ನು ರಾಮ ಸೇರಿಸ್ಕೋಬೇಕಾಗಿ ಬಂತು. ಆದರೆ ಈ ರಾಕ್ಷಸಿಗಳು 3 ಹೊತ್ತು ಸೀತೆಯನ್ನು ಪಡಬಾರದ ಚಿತ್ರಹಿಂಸೆ ಪಡಿಸ್ತಾರೆ. ಆದರೆ ತ್ರಿಜಟೆಗೆ ಒಂದು ಸ್ವಪ್ನ ಬರುತ್ತೆ. ಏನು ಸ್ವಪ್ನ? ಈ ರಾವಣ ಕೆಂಪು ವಸ್ತ್ರವನ್ನು ತೊಟ್ಟು ಕೆಂಪು ಕಣಿಗಲೆ ಪುಷ್ಪದ ಹಾರವನ್ನು ಹಾಕಿಕೊಂಡು ಎಣ್ಣೆಯನ್ನು ಕುಡಿಯುತ್ತಾ ಕತ್ತೆಯ ಮೇಲೆ ಕುಳಿತುಕೊಂಡು ದಕ್ಷಿಣ ದಿಕ್ಕಿಗೆ ಹೋಗುವ ಹಾಗೆ ಈ ತ್ರಿಜಟೆಗೆ ಒಂದು ದುಸ್ವಪ್ನ. ಈ ರೀತಿಯಾಗಿ ಕನಸಲ್ಲಿ ಬಂದರೆ ಅವರು ಮರಣಿಸ್ತಾರೆ ಅಂತ ಅರ್ಥ. ಎಣ್ಣೆ ಕುಡಿಯೋ ಹಾಗೆ ಅವರು ದಕ್ಷಿಣ ದಿಕ್ಕಿಗೆ ಹೋಗೋ ಹಾಗೆಲ್ಲ ಸ್ವಪ್ನ ಬರಬಾರ್ದು ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಅಯ್ಯೋ, ನಮ್ಮ ರಾವಣ ತ್ರಿಜಟೆಗೆ ಈ ಥರ ಸ್ವಪ್ನ ಬಂದ್ಬಿಡ್ತಲ್ಲ, ರಾವಣ ಮರಣಿಸಿ ಬಿಡ್ತಾನಲ್ಲ, ಅಯ್ಯೋ ರಾವಣ ಸತ್ತು ಹೋದರೆ ಈ ರಾಮ ವಿಜಯಿಯಾಗಿ ಬಂದರೆ ಸೀತೆಯನ್ನು ಪಡಬಾರದ ಪಾಡುಪಡಿಸಿದ್ವಲ್ಲ, ನಮ್ಮ ಗತಿ ಏನಾಗುತ್ತೋ ಅಂತ ಈ 700 ಸೀತೆಗೆ ಕಾವಲಿದ್ದ ರಾಕ್ಷಸಿಗಳು ಹೋ ಎಂಬುದಾಗಿ ಅಳುತ್ತವೆ. ಇದೇನಿದು? ದಿನ ಚಿತ್ರಹಿಂಸೆ ಮಾಡ್ತಾ ಇದ್ದ ರಾಕ್ಷಸಿಗಳು ಇವತ್ತು ಯಾರೂ ಇಲ್ವಲ್ಲ, ಅಳುವ ಶಬ್ದ ಕೇಳ್ತಾ ಇದೆಯಲ್ಲ ಅಂತ ಇವಳೇ ಕೇಳ್ತಾಳೆ. ಅಮ್ಮ ರಾಕ್ಷಸಿಯರೇ, ಏಕೆ ರೋದನ ಮಾಡ್ತಾ ಇದ್ದೀರಾ, ಏನಾಯಿತು ಅಂತ. ಆಗ ರಾಕ್ಷಸಿಯೆಲ್ಲ ಹೇಳುತ್ತವೆ, ನಮ್ಮ ವಿಭೀಷಣನ ಪುತ್ರಿಗೆ ಇಂಥ ಒಂದು ದುಸ್ವಪ್ನ ಆಯಿತು, ಆ ರಾಮ ವಿಜಯಿಯಾಗಿ ಬಂದುಬಿಟ್ರೆ ನಮ್ಮನ್ನೇನು ಮಾಡ್ತಾನೋ ಅಂತ ಭಯ ಆಗ್ತಿದೆ ಅಂತ. ಅವುಗಳೇನು ಶರಣಾಗತಿನೂ ಮಾಡಲಿಲ್ಲ, ಏನೂ ತಮ್ಮ ಅಪರಾಧ ಕ್ಷಮೆನೂ ಕೇಳ್ಕೊಳ್ಳಿಲ್ಲ. ಆದರೆ ಇವಳೇನು ಹೇಳ್ತಾಳೆ, ತ್ರಿಜಟೆಯ ಸ್ವಪ್ನ ಸತ್ಯವಾಗಿ ರಾಮ ವಿಜಯಿಯಾಗಿ ಬಂದರೆ ಆ ರಾಮನಿಂದ ನಿಮ್ಮ ಕೂದಲು ಕೂಡ ಕೊಂಕದಂತೆ ನಾನು ನೋಡ್ಕೊಳ್ತೀನಿ. ಭವೇಯಂ ಶರಣಂ ಹಿವ. ಅವುಗಳು ಶರಣಾಗತಿ ಮಾಡಿದ್ವಾ, ಕ್ಷಮಾಪಣೆ ಕೇಳ್ಕೊಂಡ್ವಾ, ಏನಾದರೂ ಒಂದು ಮಾಡಿದ್ವಾ, ಒಂದು ಪಶ್ಚಾತ್ತಾಪ ಆದರೂ ಮನಸ್ಸಲ್ಲಿದೆಯಾ? ಇವಳಾಗಿ ನಿಮ್ಮನ್ನು ನಾನು ಕಾಪಾಡ್ತೀನಿ ಅಂತ. ರಾಮನದು ಶರಣಾಗತನಾಗಿ ಬಂದರೂ ಸೇರಿಸ್ಕೊಳ್ಳೋಕೆ ಅಷ್ಟೊಂದು ವಾದ ವಿವಾದ, ಶರಣಾಗತಿ ಮಾಡದೇನೆ ಅಭಯ ಕೊಡ್ತೀನಿ ಅನ್ನೋದು ಇವಳು. ಭವೇಯಂ ಶರಣಂ ಹಿವಹ. ಅಲ್ಲಿ ರಾಮನದು ತಾವರೆಕ್ಕೈ, ಇಲ್ಲಿ ರಾಕ್ಷಸಿಗೆ ಅಭಯ ಕೊಟ್ಟದ್ದು ಚಂದಾಮರೆಕ್ಕೈ, ಇನ್ನೂ ಕೋಮಲವಾದ ಕೈ. ಈ ರೀತಿ ಪರಮಾತ್ಮನಿಗೂ ಅಂಜಬೇಡ, ಅವನಿಂದಲೂ ರಕ್ಷಿಸುತ್ತೇನೆ ಎನ್ನುವವಳು ಇವಳಲ್ಲವ. நீரிலே நிரப்பு கிளறுமா போலே குளிர்ந்த திருவுள்ளத்திலே சீத்தம் பிறந்தால் பொறுப்பது ಇವಳಕ್ಕಾಗವಿರೆ. ಪರಮಾತ್ಮನೇ ಮಹಾ ಕರುಣಾಳು, ದಯಾಮೂರ್ತಿ. ಅಂತಹ ಆ ಕೃಪೆಯೇ ಮೂರ್ತಿವೆತ್ತ ತಣ್ಣೀರಿನಂತೆ ಇರುವ ಪರಮಾತ್ಮನ ಮನದಲ್ಲಿ ಕೂಡ ಕ್ರೋಧಾಗ್ನಿ ಜ್ವಲಿಸುವಂತೆ ನಾವು ಮಾಡ್ತೀವಿ, ಮಾಡಬಾರದ ಪಾಪ ಕಾರ್ಯವನ್ನು ಮಾಡಿ. ಶೀತಲವಾದ ತೀರ್ಥದಲ್ಲಿ ಅಗ್ನಿ ಭುಗಿಲೇಳುವಂತೆ ಪರಮಾತ್ಮನ ಕೋಮಲವಾದ ಕೃಪಾ ಪೂರ್ಣವಾದ ಹೃದಯದಲ್ಲಿ ಕೂಡ ಕ್ರೋಧಾಗ್ನಿ ಬರುವಂತೆ ನಾವು ನಡ್ಕೊಂಡಾಗ ಅದನ್ನೂ ಅಡಗಿಸಿ ಆ ಪರಮಾತ್ಮನ ಕ್ರೋಧಾಗ್ನಿ ಅಡಗಿ ಕೃಪೆಯೇ ಹೊರಸೂಸುವಂತೆ ಪರಮಾತ್ಮ ಕೋಪವನ್ನು ಅಡಗಿಸಿಕೊಳ್ಳುವುದು ಇವಳಿಗಾಗಿ. ಯಾರೋ ಒಬ್ಬ ಚೇತನ ಬರ್ತಾನೆ, ಅವನ ಆಶ್ರಯಣ ಮಾಡ್ತಾನೆ, ಇಂತಿಂಥ ಅಪರಾಧ ಮಾಡಿದ್ವಿ ಹೋಗುವಂತ ಪರಮಾತ್ಮ ತಳ್ಳಿಬಿಟ್ಟಾಗ ನಾಥ ಅಂತ ಒಂದು ಕೇಳಿಸುತ್ತಂತೆ. ಏನು ಅಂತಾನೆ, ಅವನನ್ನು ಕೈ ಬಿಡಬಹುದಾ? ನಿನ್ನಲ್ಲಿ ಶರಣಾಗತನಾಗಿ ಬಂದಿದ್ದಾನಲ್ವ, ನಿನಗೆ ವಾತ್ಸಲ್ಯ ಗುಣವಿಲ್ಲವ, ಕೃಪಾ ಗುಣವಿಲ್ಲವ, ದಯಾ ಗುಣವಿಲ್ಲವ, ಅವನನ್ನು ಅಂಗೀಕಾರ ಮಾಡು. ಬಂದವ್ರನ್ನೆಲ್ಲ ಹೆಂಗೆ ಸೇರಿಸ್ಕೊಳ್ಳೋದು? ಬರದೇ ಇದ್ದವ್ರಿಗೆ ನೀನು ದಂಡನೆ ಕೊಡು, ಬಂದಿದ್ದಾನಲ್ಲ ಅನುಗ್ರಹ ಮಾಡು, ಬಂದವ್ರಿಗೆ ಮಾತ್ರ ಅನುಗ್ರಹ ಮಾಡಿಬಿಡ್ಬೋದಾ ಅಂತ ಕೇಳಿದ್ರೆ ಇವಳು ಹೇಳ್ತಾಳಂತೆ, ಮಣಲ್ ಚೋತ್ತಿಲ್ ಕಲ್ಲಾಯ್ವಾರುಂಡೋ, ಮರಳಿನಲ್ಲಿ ಅನ್ನ ಮಾಡಿಬಿಟ್ಟು ಅದರಲ್ಲಿ ಕಲ್ಲಾರಿಸೋದ್ರೆ ಅವ್ರನ್ನ ಏನಂತ ಕರೀತಾರೆ? ನೀವು ಸೃಷ್ಟಿ ಮಾಡಿರೋ ಲೋಕ ಹೀಗಿದೆ, ಸತ್ವರಜಸ್ತಮೋ ಗುಣಪೂರ್ಣವಾದ ಲೋಕವನ್ನು ಸೃಷ್ಟಿ ಮಾಡಿ ಇಲ್ಲಿ ಪಾಂಚಭೌತಿಕವಾದ ಶರೀರದಲ್ಲಿ ಆ ಆತ್ಮನಿಟ್ರೆ ಅವನು ತಪ್ಪು ಮಾಡದೆ ಇವೇನು ಮಾಡ್ತಾನೆ? ಹೀಗೆಲ್ಲ ವಾದ ಮಾಡ್ತಾಳಂತೆ ನಮ್ಮ ಪರವಾಗಿ. ಶ್ರೀಗುಣ ರತ್ನಕೋಶದಲ್ಲಿ ಪರಾಶರ ಭಟ್ಟರು ಹೇಳ್ತಾರೆ, ಎಷ್ಟು ಕೋಟಿ ಜನ್ಮ ಎತ್ತಿದರೂ ತೀರಿಸಲಾಗದಷ್ಟು ಬ್ರಹ್ಮ ಕೋಟಿ ಶತಕೋಟಿ
ಅನುಭವಿಸಿದ್ರು ಕೂಡ ತೀರದ ನಮ್ಮ ಪಾಪ ರಾಶಿ ಇವಳೊಬ್ಬಳ ಕಡೆಗಣ್ಣ ನೋಟದಿಂದ ಕ್ಷಣದಲ್ಲಿ ಇಲ್ಲವಾಗಿ ಬಿಡುತ್ತಲ್ಲವ. ಅಂಥ ದಯಾಮಯಿ ಅನುಗ್ರಹಮಯೀಂ ಒಂದೇ ನಿತ್ಯಂ ಅಜ್ಞಾತ ನಿಗ್ರಹಂ ಅಂತಾರೆ ಸ್ವಾಮಿ ವೇದಾಂತ ದೇಶಿಕರು. ಅಂತಹ ದಯಾಮಯಿಯಾದವಳು ವಾತ್ಸಲ್ಯ ಮೂರ್ತಿ ಚಂದಾಮರೆಕ್ಕಯ್ಯಾಲ್. ವಿವಾಹ ಮಾಡುವಾಗ ವಾರಣಮಾಯಿರಮಲ್ಲಿ ಆಂಡಾಳು ಹೇಳ್ತಾಳೆ, ಅರಿಮೋಹನಚ್ಚುದನ್ ಕೈ ಮೇಲೆನ್ ಕೈ ವೈತ್, ಪರಮಾತ್ಮನ ಕೈಗಳ ಮೇಲೆ ನನ್ನ ಕೈಯನ್ನು ಇಟ್ಟು ಪಾಣಿಗ್ರಹಣ ಮಾಡಿದ್ರು ಅಂತ. ಕಾರಣ ಏನು? ಅವನ ಕೈ ಕೆಳಗೆ, ಯಾವಾಗಲೂ ಇವಳ ಕೈಯೇ ಮೇಲೆ. ಕಾರಣ ಇವಳ ಅನುಗ್ರಹ ಮಾಡಿದ್ರಲ್ವಾ, ಅವನ ಅನುಗ್ರಹವನ್ನು ಮಾಡ್ತಾನೆ. ಈ ರೀತಿ ಪರಮಾತ್ಮನಿಗೂ ಕೂಡ ಪರಮ ಭೋಗ್ಯವಾಗಿ ಚೇತನರನ್ನು ಅಂಗೀಕಾರ ಮಾಡುವುದಕ್ಕೆ ಅನುಕೂಲವಾದಂತಹ ಚಂದಾಮರೆಕ್ಕಯ್ಯಾಲ್. ಪಾಪಕ್ಕೆ ಅಂಜಬೇಡ ಅನ್ನೋದು ಪರಮಾತ್ಮನ ಕೈ, ಇವನಿಗೂ ಅಂಜಬೇಡ ಅನ್ನೋದು ಇವಳ ಕೈ. ಅಂತಹ ಚಂದಾಮರೆಕ್ಕಯ್ಯಾಲ್, ಅಂಥ ನಮಗೆ ರಕ್ಷಕವಾದ ಆ ನಿನ್ನ ಕೋಮಲವಾದ ಕರಗಳಿಂದ ಕ್ಷೀರಾರ್ವಳೆಯೊಲಿಪ್ಪ ಸಂಪದ್ಭರಿತವಾದ ಬಳೆಗಳಂತೆ. ಶ್ರೀಮಂತವಾದ ಬಳೆಗಳು, ಶ್ರೇಷ್ಠವಾದ ಬಳೆ ಅಂತಾಳೆ. ಯಾವುದು ಶ್ರೇಷ್ಠವಾದ ಬಳೆ? ನವರತ್ನಗಳಿಂದ ಆದದ್ದ, ಬಂಗಾರದಿಂದ ಆದದ್ದ, ಯಾವುದು ಅಂದರು? ಬಳೆ ಯಾವ ಸ್ಥಾನದಲ್ಲಿ ಇರಬೇಕೋ ಆ ಸ್ಥಾನದಲ್ಲಿ ಇದ್ದರೆ ಅದು ಸಂಪದ್ಭರಿತವಾದ ಬಳೆ ಅಂದ್ಬಿಟ್ರು. ಬಳೆ ಎಲ್ಲಿರಬೇಕು? ಇಲ್ಲಿರಬೇಕು ಬಳೆ. ಅದು ಇಲ್ಲಿಗೆ ಹೋದರೆ ಚೆನ್ನಾಗಿರತ್ತ? ಅರ್ಥ ಏನು? ಮುಂಗೈಯಲ್ಲಿ ಇರಬೇಕಾದ ಬಳೆಗಳು ತೋಳವರೆಗೂ ಹೋಗ್ತಿದೆ ಅಂದ್ರೆ ಅರ್ಥ ಏನು? ಏನೋ ವ್ಯಾಧಿ ಬಂದಿದೆ, ರೋಗ ಬಂದಿದೆ, ಕೃಶವಾಗಿ ಬಿಟ್ಟಿದ್ದಾರೆ, ಇವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅರ್ಥ. ಶಂಗ್ ತಂಗ್ ಮುಂಗೈ ನಂಗೈ ತಿರುಮಲಶಿ ಆಳ್ವಾರ್ ಪಾಶುರ ಹೇಳ್ತಾರೆ. ಅದ್ಭುತವಾದಂತಹ ಪಾಶುರ. ಪರಮಪದದಲ್ಲಿ ಇರ್ತಕ್ಕಂತಹ ಆ ದಿವ್ಯ ಮಹಿಷಿಗಳಲ್ಲ ಶ್ರೀಭೂನೀಳ, ಅವರಿಗೆಲ್ಲ ಬಳೆಗಳು ಚೆನ್ನಾಗಿ ಇಲ್ಲಿದೆಯಂತೆ, ಚೆನ್ನಾಗಿ ಕೈಯಲ್ಲಿ ಕುಳಿತುಕೊಂಡಿದೆಯಂತೆ ಬಳೆಗಳು. ಕಾರಣ ಏನು ಅಂದರೆ ಸದಾಕಾಲ ಪತಿಯೊಡನೆ ಕೂಡಿದ್ದಾರೆ, ವಿರಹವೇ ಇಲ್ಲ. ವಿರಹ ಅಂದರೆ ಕೃಶರಾಗಿ ಬಿಡ್ತಾರೆ. ಆಗ ಕಳಲ್ ಒಳೆಯೇ ಹಾಕಿದರೆ ಬಳೆಗಳೆಲ್ಲ ಬಿದ್ದು ಹೋಗುತ್ತೆ, ಇಲ್ಲ ಇಲ್ಲಿಗೆ ಹೋಗುತ್ತೆ. ಬಳೆಗಳು ಅದರ ಸ್ಥಾನದಲ್ಲಿದೆ ಅಂದರೆ ಸುಖವಾಗಿದ್ದಾರೆ ಅಂತ ಅರ್ಥ. ಹಾಗೆ ನೀನು ಕೃಷ್ಣ ಪರಮಾತ್ಮನ ಆಲಿಂಗನದಲ್ಲಿ ಇದೆಯಾ, ಚೆನ್ನಾಗಿ ದಷ್ಟಪುಷ್ಟವಾಗಿದೆಯಾ, ಕೈಯಿಂದ ಬಳೆಗಳು ಕಳಚಿ ಬೀಳ್ತಾ ಇಲ್ಲ ಅಂದರೆ ಬಳೆಗಳು ತನ್ನ ಸ್ಥಾನದಲ್ಲಿ ಚೆನ್ನಾಗಿ ಕುಳಿತಿದೆ ಅಂದರೆ ಕೃಷ್ಣಾಲಿಂಗನದಿಂದ ಸುಖವಾಗಿ ಇದೆಯಾ ಅಂತ ಅರ್ಥ. ನಮ್ಮ ಪರಿಸ್ಥಿತಿ ನೋಡು, ಒಂದು ಬಳೆ ಇದೆಯಾ ಕೈಯಲ್ಲಿ? ನಮ್ಮ ಪರಿಸ್ಥಿತಿ ನೋಡು, ಮೈಯಿಟ್ಟೆಳೆದೋ ಕಣ್ಣಲ್ಲಿ ಕಾಡಿಗೆ ಇಲ್ಲ, ಮಲರಿಟ್ಟು ನಾವು ಮುಡಿಯೋ ನಮ್ಮ ತಲೆಯಲ್ಲಿ ಪುಷ್ಪವಿಲ್ಲ, ಕೈಯಲ್ಲಿ ಬಳೆಗಳಿಲ್ಲ. ಕಾರಣ ಏನು? ಕೃಷ್ಣ ವಿರಹದಿಂದ ನೊಂದು ಬೆಂದು ಬಸವಳಿದು ಕೃಶರಾಗಿರುವುದು ನಮ್ಮ ಪಾಡು. ನಾಳೆ ಪಾಶದಲ್ಲಿ ಹೇಳ್ತಾಳೆ, ಅವಳು ಮುಳ್ಕೊಂಡಿರೋ ಹೂವು, ಕಣ್ಣಲ್ಲಿಟ್ಟುಕೊಂಡ ಕಾಡಿಗೆ ಎಲ್ಲವನ್ನ ನಾಳೆ ವರ್ಣನೆ ಮಾಡ್ತಾಳೆ. ಚಂದಾಮರೆ ಕೈಯಾಲ್ ಕ್ಷೀರಾರ್ವಳೆಯೊಲಿಪ್ಪ. ಇವಳ ಸೌಖ್ಯ, ಇವಳ ಆನಂದ, ಇವಳ ಹರ್ಷಾತಿರೇಕ ಆ ಬಳೆಗಳಲ್ಲಿ ವ್ಯಕ್ತವಾಗ್ತಿದೆಯಂತೆ. ಕೃಷ್ಣಾಲಿಂಗನ ಮಾಡಿಕೊಂಡದ್ದರಿಂದ ಸ್ವಸ್ಥಾನದಲ್ಲಿ ಬಳೆಗಳನ್ನು ಕೈತುಂಬ ತೊಟ್ಟ ಬಳೆ. ಆ ಬಳೆ ಯಾವುದಕ್ಕೆ ಸೂಚಕ? ನಿನ್ನ ಸೌಮಂಗಲ್ಯಕ್ಕೆ ಸೂಚಕ. ಕೃಷ್ಣಾಲಿಂಗನದ ಸುಖಕ್ಕೆ ಅದು ಸೂಚಕವಾಗಿದೆ. ಅಂತಹ ಶಂಗ್ ತಂಗ್ ಮುಂಗನಂಗ ಕೊಂಗ ತಂಗಲ್ ಉತ್ತವನ್ ಅಲ್ಲಿರುವ ಆ ದಿವ್ಯ ಮಹಿಷಿಯರು ಅಷ್ಟು ಚೆನ್ನಾಗಿ ಬಳೆಗಳನ್ನು ತೊಟ್ಟಿದ್ದಾರೆ ಅಂದರೆ ಪತಿಯೊಡನೆ ಇರುವವರು ಎಂದು ಅರ್ಥವಲ್ಲವಾ? ನಾವು ಕೃಷ್ಣನಿಲ್ಲದೆ ವಿರಹದಲ್ಲಿ ಬಳಲಿದವರು, ಕೃಷ್ಣಾಲಿಂಗನದಲ್ಲಿ ಇದ್ದು ಚೆನ್ನಾಗಿ ಅಲಂಕಾರ ಮಾಡಿಕೊಂಡವಳು. ಆ ಬಳೆಗಳ ನಾದ ಕೃಷ್ಣ ಪರಮಾತ್ಮನ ಇರುವಿಕೆಯನ್ನು ಸೂಚನೆ ಮಾಡುತ್ತೆ. ಆ ಬಳೆಗಳು ಶಬ್ದಿಸುವಂತೆ ಎದ್ದು ಬಂದು ದ್ವಾರವನ್ನು ತೆರೆಯುವವಳಾಗು. ಚಂದಾಮರೆ ಕೈಯಾಲ್ ಕ್ಷೀರಾರ್ವಳೆಯೊಲಿಪ್ಪ ಒಂದು ತಿರವಾಯ್ ಮಹಿಳ್ದು. ಆನಂದದಿಂದ ಎದ್ದು ಬಂದು ತೆಗಿಬೇಕು. ಏನೋ ಬಂದು ನಮ್ಮನ್ನು ಹಿಂಸೆ ಮಾಡ್ತಾರೆ ಅಂತ ಭಾವಿಸಬೇಡ. ಮಹಿಳ್ದು ಸಂತೋಷದಿಂದ ಬಂದು ದ್ವಾರವನ್ನು ತೆರೆಯುವವಳಾಗು ಎಂಬುದಾಗಿ ಪುರುಷಕಾರ ರೂಪಿಣಿಯಾದ ನೀಳಾದೇವಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಇಲ್ಲಿ
ಕೃಷ್ಣಾಲಿಂಗನದಲ್ಲಿ ಇರುವುದರಿಂದ ನಿನ್ನ ಮುಖದಲ್ಲಿ ಯಾವ ಆನಂದ ಮನೆ ಮಾಡಿದೆಯೋ ಅದನ್ನು ನಾವು ಕಾಣುವಂತೆ ಅದೇ ಆನಂದದಿಂದ ಎದ್ದು ಬಂದು ದ್ವಾರವನ್ನು ತೆರೆಯುವವಳಾಗು ಎಂಬುದಾಗಿ. ಕಾರಣ ಏನು? ಉನ್ಮೈತ್ತು ನನ್ನ ಪೇರ್ಪಾಡ. ಆ ಪರಮಾತ್ಮನಾದ ಅವನು ಯಾರು? ಕೌಸಲ್ಯ ಲೋಕಭರ್ತಾರಂ ಎಂಬುದಾಗಿ ಇಡೀ ಲೋಕಕ್ಕೆ ಪತಿಯಾದವನು ಆ ಪರಮಾತ್ಮ. ಪತಿಂ ವಿಶ್ವಸ್ಯ ಎಂಬುದಾಗಿ ಸಮಸ್ತ ಜಗತ್ತಿಗೂ ಪತಿಯಾದವನು ಪರಮಾತ್ಮ. ಈಗೇನಾಗ್ಬಿಟ್ಟಿದ್ದಾನೆ? ಕೇವಲ ನೀಳಾಪತಿಯಾಗಿದ್ದಾನೆ. ಉನ್ಮೈಥುನ ಅನ್ನೋದು ಅರ್ಥವೇನು? ಎಲ್ಲ ಜಗತ್ತನ್ನು ಮರೆತು, ನಮ್ಮನ್ನು ಮರೆತು, ಲೋಕರಕ್ಷಣೆ ಮರೆತು ಕೇವಲ ನಿನ್ನ ಪತಿಯಾಗಿದ್ದಾನಮ್ಮ, ಅವನನ್ನು ಎಬ್ಬಿಸಿ ಕರ್ಕೊಂಬ ಅಂತ. ಉನ್ಮೈಥುನನ್ ಎಂಬುದರ ಅರ್ಥ ಇದು. ಅಂದರೆ ಪತಿಂ ವಿಶ್ವಸ್ಯ ಎಂಬುವವನು ಈಗ ಕೇವಲ ನೀಳಾಪತಿಯಾಗ್ಬಿಟ್ಟಿದ್ದಾನೆ. ಸ್ವಲ್ಪ ನಿನ್ನ ಆಲಿಂಗನದಿಂದ ಅವನನ್ನು ನೀನೂ ಎದ್ದು ಬಂದು ನಮಗೆ ಅನುಗ್ರಹವನ್ನು ಮಾಡು. ಮಹಿಳ್ದು ನಮ್ಮ ಪಂಚೇಂದ್ರಿಯಗಳು ಕೂಡ ನಿನ್ನ ಕಟಾಕ್ಷದಿಂದ, ನಿನ್ನ ಸ್ಪರ್ಶದಿಂದ ಶುದ್ಧವಾಗಲಿ ತಾಯೇ ಎಂಬುದಾಗಿ ನೀಳಾದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಒಳೆಯೊಲಿಪ್ಪ ಎಂಬುದರಿಂದ ಶ್ರವಣೇಂದ್ರಿಯಗಳಿಗೆ ಶುದ್ಧಿ. ಪೇರ್ಪಾಡ ಎಂಬುದಾಗಿ ನೀನೂ ಕೂಡ ನಮ್ಮ ಜೊತೆ ಕೂಡಿ ಆ ನಿನ್ನ ಪತಿಯನ್ನು ಗಾನ ಮಾಡುವುದರಿಂದ ನಾಲಗೆಗೆ ಶುದ್ಧಿ. ಗಂಧಂ ಕಮಲಂ ಎಂಬುದಾಗಿ ಪರಿಮಳ ಕೂಡಿದ ನಿನ್ನ ಕೇಶಗಳ ದಿವ್ಯ ಪರಿಮಳದಿಂದ ಘ್ರಾಣೇಂದ್ರಿಯಕ್ಕೆ ಶುದ್ಧಿ. ಚಂದಾಮರೆ ಕೈಯಾಲೆಂಬ ಆ ನಿನ್ನ ಕೈಗಳ ಸ್ಪರ್ಶದಿಂದ ಶರೀರಕ್ಕೆ ಶುದ್ಧಿ. ಮಹಿಳ್ದು ಎಂಬುದರಿಂದ ಮನಸ್ಸಿನ ಶುದ್ಧಿ. ಹೀಗೆ ಎಲ್ಲ ಕರ್ಣಗಳು ಕೂಡ ನಿನ್ನ ಕೃಪೆಯಿಂದ ಪರಮ ಪರಿಶುದ್ಧವಾಗಿ ಕೃಷ್ಣ ಕೈಂಕರ್ಯಕ್ಕೆ ಮೀಸಲಾಗುವಂತೆ ಅನುಗ್ರಹ ಮಾಡುತ್ತಾ ಆನಂದದಿಂದ ದ್ವಾರವನ್ನು ತೆರೆಯುವವಳಾಗು ಎಂಬುದಾಗಿ ಆ ನೀಳಾದೇವಿಯನ್ನು ಆಂಡಾಳ್ ಪ್ರಾರ್ಥನೆ ಮಾಡ್ತಾಳೆ. ಹೀಗೆ ಆ ಉನ್ಮೈಥುನನ್ ಪೇರ್ಪಾಡ, ಇವಳೂ ಪರಮಾತ್ಮನಿಗೆ ಭಕ್ತಳಲ್ಲವ, ಪ್ರೇಯಸಿ ಅಲ್ಲವ. ನೀನೂ ನಮ್ಮೊಡನೆ ಕೂಡಿ ಅವನನ್ನು ಗಾನ ಮಾಡಿದ್ರೆ ನಾವು ಗಾನ ಮಾಡ್ತೀವಿ. ನಾವೆಲ್ಲ ಕೂಡಿ ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತ ಹಾಡಿ ಅವನ ಕೈಂಕರ್ಯವನ್ನು ಮಾಡೋಣ. ಅದಕ್ಕೆ ನಿನ್ನ ಅನುಗ್ರಹ ಬೇಕು, ನಿನ್ನ ಕೃಪೆ ಬೇಕಲ್ಲವ ಎಂಬುದಾಗಿ ಆ ನಪ್ಪಿನ್ನ ಪಿರಾಟಿ ಕೃಷ್ಣನ ಪತ್ನಿಯಾದ ನೀಳಾದೇವಿಯನ್ನು ಈ ಆಂಡಾಳ್ ಭಕ್ತಿಪೂರ್ವಕವಾಗಿಯೂ ಸಖೀಭಾವದಿಂದಲೂ ಪ್ರಾರ್ಥನೆ ಮಾಡಿ ಸುಪ್ರಭಾತವನ್ನು ಹಾಡ್ತಾರೆ. ಸ್ವಾಮಿ ಆಚಾರ್ಯ ರಾಮಾನುಜರು ಶ್ರೀರಂಗ ದಿವ್ಯಕ್ಷೇತ್ರದಲ್ಲಿ ಭಿಕ್ಷಾಟನೆಗೆ ಬರ್ತಾರೆ. ಸನ್ಯಾಸಿ ತಾವೇ ಪಾಕ ಮಾಡಿಕೊಳ್ಳಬಾರದು, ಅವರು ಅಗ್ನಿಯನ್ನು ಮುಟ್ಟುವಂತಿಲ್ಲ. ಕಾಷಾಯ ದಂಡವನ್ನು ಸ್ವೀಕಾರ ಮಾಡಿಬಿಟ್ಟ ಮೇಲೆ ಅವರು ಅಗ್ನಿಯನ್ನು ಮುಟ್ಟುವಂತಿಲ್ಲ, ಅದು ಯತಿ ಧರ್ಮ. ಹಾಗಾದರೆ ಅವರಿಗೆ ಶರೀರ ಪೋಷಣೆ ಹೇಗೆ ಎಂಬುದಾಗಿ ಕೇಳಿದರೆ, ಅವರು ಕೆಲವು ಮನೆಗಳಲ್ಲಿ ಭಿಕ್ಷಾಟನೆಗೆ ಹೋಗಬೇಕು. ಏನು ಇಷ್ಟೇ ಮನೆಗೆ ಹೋಗಬೇಕು ಅಂತಿದೆ. ಒಂದು ರಾಶಿ ಆಹಾರವನ್ನು ಸಂಗ್ರಹ ಮಾಡುವಂತಿಲ್ಲ, ಒಂದು ದಿನಕ್ಕೆ ಇಷ್ಟೇ ಮನೆಗೆ ಹೋಗಬೇಕು. ಇವತ್ತು ಯಾವ ಬೀದಿಗೆ ಹೋಗಿರ್ತಾರೆ, ಇನ್ನು ಅದೆಷ್ಟೋ ದಿನಗಳ ಕಾಲ ಮತ್ತೆ ಆ ಬೀದಿಗೆ ಹೋಗುವಂತಿಲ್ಲ. ಇದೆಲ್ಲ ನಿಯಮಗಳು. ಹಾಗೆ ತಮ್ಮ ಭಿಕ್ಷಾ ಪಾತ್ರೆಯಲ್ಲಿ ಏನು ಬೀಳತ್ತೋ ಅದನ್ನು ತೆಗೆದುಕೊಂಡು ಹೋಗಿ ಆ ನದಿಯ ತೀರ್ಥದಲ್ಲಿ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಉಪ್ಪು, ಹುಳಿ, ಖಾರ ಏನೂ ಇರಬಾರ್ದು. ಅದೆಲ್ಲ ರಸಗಳು ಹೋಗುವಂತೆ ಆ ಅನ್ನವನ್ನು ತೊಳಿಬೇಕು. ತೊಳೆದು ಬಿಟ್ಟು ನೀರು ಮಜ್ಜಿಗೆಯನ್ನು ಸಿಂಪಡಿಸಿಕೊಂಡು ಪರಮಾತ್ಮನ ಪಾದಗಳಿಗೆ ಸಮರ್ಪಿಸಿದ ತುಳಸಿ ದಳವನ್ನು ನೆನೆಸಿಕೊಂಡು ಇಷ್ಟೇ ಹಿಡಿ ತಿನ್ನಬೇಕು ಅಂತ ನಿಯಮ ಇದೆ. ಅದು ಒಂದೇ ಹೊತ್ತು. ಇದು ಯತಿ ನಿಯಮ. ಸುಗ್ರಾಸ ಭೋಜನ ಮಾಡಿ ಸುಪ್ಪತ್ತಿಗೆಯಲ್ಲಿ ಮಲಗುವವನು ಯತಿ ಅಲ್ಲ. ಈ ರೀತಿ ಆ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ ಆ ಆಚಾರ್ಯರುಗಳೆಲ್ಲರೂ ಕೂಡ. ಆ ರೀತಿ ಇವರು ಆ ಭಿಕ್ಷಾಟನೆಗೆ ಅಂದರೆ ಮಾಧುಕರ ವೃತ್ತಿ ಅಂತ ಹೆಸರು. ಮಧುಕರ ಅಂದರೆ ದುಂಬಿ. ದುಂಬಿ ಹೇಗೆ ಹೂವಿನಿಂದ ಹೂವಿಗೆ ಹಾರಿ ಜೇನನ್ನು ಸಂಗ್ರಹಣೆ ಮಾಡುತ್ತದೆಯೋ ಆ ರೀತಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಸಂಗ್ರಹಣೆ ಮಾಡುವುದರಿಂದ ಮಾಧುಕರ ವೃತ್ತಿ ಅಂತ ಹೆಸರು ಇದಕ್ಕೆ. ಈ ಮಾಧುಕರಕ್ಕೆ ಆಚಾರ್ಯ ರಾಮಾನುಜರು ತಮ್ಮ ಭಿಕ್ಷಾಪಾತ್ರೆಯನ್ನು ಹಿಡಿದು ಶ್ರೀರಂಗದ ಆ ಬೀದಿಗಳಲ್ಲಿ ಬರುವಾಗ ಅವರು ತಿರುಪ್ಪಾವೆಯನ್ನು ಗಾನ ಮಾಡ್ತಾ ಬರ್ತಾರೆ. ಅದವರ ಅನುಷ್ಠಾನ. ಭಿಕ್ಷೆಗೆ ಬರುವಾಗ
ತಿರುಪ್ಪಾವೆಯನ್ನು ಅನುಸಂಧಾನ ಮಾಡುತ್ತಾ ಅವರು ಎಷ್ಟು ಮನೆಗೆ ತಗೋಬೇಕೋ ಅಷ್ಟು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಅವರು ಒಂದು ದಿನ ತಿರುಪ್ಪಾವೆಯನ್ನು ಗಾನ ಮಾಡುತ್ತಾ ಹಾಗೆ ಭಿಕ್ಷೆಗಾಗಿ ಬಂದಾಗ ಇವರಿಗೆ ಆಚಾರ್ಯರು ಪಂಚ ಸಂಸ್ಕಾರವನ್ನು ಅನುಗ್ರಹಿಸಿದಂಥವರು ಮಹಾಪೂರ್ಣರು ಎಂಬ ಆಚಾರ್ಯರು. ಪೆರಿಯ ನಂಬಿಗಳ್ ಎಂಬುದಾಗಿ ಅವರ ನಾಮಧೇಯ, ಮಹಾಪೂರ್ಣರು ಎಂಬುದಾಗಿ ಆಚಾರ್ಯ ರಾಮಾನುಜರಿಗೆ ಪಂಚ ಸಂಸ್ಕಾರವನ್ನು ಅನುಗ್ರಹ ಮಾಡಿದ ಆಚಾರ್ಯರು. ಅವರ ಮನೆ ಬಾಗಿಲಿಗೆ ಬರ್ತಾರೆ. ಅವತ್ತು ಅವರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಆದರೆ ಹಾಗೆ ಅವರು ಬಂದಾಗ ಅವರ ಮನೆಯೊಳಗಿಂದ ಅವರ ಪುತ್ರಿ ಅತ್ತುಳ ಎಂಬುದಾಗಿ, ತುಳಸಿ ಎಂಬುದಾಗಿ ಆ ಮಗುವಿನ ಹೆಸರು, ಅವಳ ಭಿಕ್ಷೆಯನ್ನು ತೆಗೆದುಕೊಂಡು ಬರುವಾಗ ಆಚಾರ್ಯ ರಾಮಾನುಜರು ಮೂರ್ಛೆ ಬಂದು ಬಿದ್ದುಬಿಡ್ತಾರೆ ಕೆಳಗಡೆ. ಅವರ ಮನೆಯ ದ್ವಾರದಲ್ಲಿ ಮೂರ್ಛಿತರಾಗಿ ಆಚಾರ್ಯ ರಾಮಾನುಜರು ಬಿದ್ದುಬಿಡ್ತಾರೆ. ಕೂಡಲೇ ಆ ಮಗು ಓಡಿ ಹೋಗಿ ಅಯ್ಯ ತಂದೆಯನ್ನು ಕರೆಯುತ್ತೆ. ಜಿಯರ್ ಅಂದರೆ ಜಿಯರ್ ಸ್ವಾಮಿಗಳು ಮೂರ್ಛೆ ಬಿದ್ದುಬಿಟ್ರು ಎಂಬುದಾಗಿ ಹೇಳಿದಾಗ ಆಚಾರ್ಯರು ಒಳಗಿಂದ ಬರ್ತಾರೆ. ಹೊರಗೆ ಬಂದು ಶಿಷ್ಯನ ತಲೆಯನ್ನು ತೆಗೆದು, ಅವರು ಗೃಹಸ್ಥರು ಆಚಾರ್ಯರು, ಇವರು ಸನ್ಯಾಸಿಗಳು. ಆ ಆಚಾರ್ಯರು ಬಂದು ಈ ರಾಮಾನುಜರ ಶಿರಸ್ಸನ್ನು ತೆಗೆದು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಗಾಳಿ ಹಾಕ್ತಾ ಆಚಾರ್ಯರ ಕಣ್ಣು ತೆಗೆದಾಗ, ಆ ರಾಮಾನುಜಾಚಾರ್ಯರ ಕಣ್ಣು ತೆರೆದಾಗ ಆ ಮಹಾಪೂರ್ಣರು ಕೇಳ್ತಾರೆ, ಒಂದು ಮದಗಳಿತ್ತನ್ ಅನುಸಂಧಾನಮೋ, ಒಂದು ಮದಗಳಿತ್ತನ್ ಪಾಶುರವನ್ನು ಅನುಸಂಧಾನ ಮಾಡುತ್ತಿದ್ದೀರಾ ಎಂಬುದಾಗಿ ಕೇಳ್ತಾರೆ. ಇವರು ಏನು ಹೇಳಲ್ಲ. ಇವರು ಮೂರ್ಛೆ ಬಿದ್ದಾಗ ಅವರು ಒಳಗಿಂದ ಬಂದು ಇವರ ತಲೆಯನ್ನು ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಉಪಚಾರ ಮಾಡಿ ಇವರು ಕಣ್ತೆರೆದ ಕೂಡಲೇ ಮಹಾಪೂರ್ಣರು ಕೇಳ್ತಾರೆ, ಒಂದು ಮದಗಳಿತ್ತನ್ ಅನುಸಂಧಾನಮೋ ಎಂಬುದಾಗಿ ಕೇಳ್ತಾರೆ. ಎಂಬುದಾಗಿ ಇವರು ಹೇಳಿದಾಗ ಅರ್ಥವಾಗುತ್ತೆ ಏನು ಅಂತ. ಅಂದರೆ ಏನು, ಇವರು ಒಂದು ಮದಗಳಿತ್ತನ್ ಪಾಶರವನ್ನು ಹಾಡ್ತಾ ಶಂದಾಮರೆ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಒಂದು ತಿರವಾಯ್ ಎಂಬುದಾಗಿ ಆಚಾರ್ಯರು ಅನುಸಂಧಾನ ಮಾಡ್ತಾ ಬರುವುದಕ್ಕೆ ಸರಿಯಾಗಿ ಒಳಗಿನಿಂದ ಆ ಕನ್ಯೆ ಬಂದಾಗ ಸಾಕ್ಷಾತ್ ನೀಳೆಯೇ ಬಂದಂತೆ ಆಚಾರ್ಯರಿಗೆ ಭಾಸವಾಗಿ ನೀಳಾದೇವಿಯ ಸಾಕ್ಷಾತ್ಕಾರವಾಯಿತು. ಭಕ್ತಿ ಪರವಶತೆಯಿಂದ ಆಚಾರ್ಯ ರಾಮಾನುಜರು ಮೂರ್ಛೆ ಹೋಗ್ತಾರೆ. ನೀಳಾ ಸಾಕ್ಷಾತ್ಕಾರವಾದ ಪಾಶುರ ಆಚಾರ್ಯ ರಾಮಾನುಜರಿಗೆ ಒಂದು ಮದಗಳಿತ್ತನೆಂಬ 18ನೆಯ ಪಾಶುರ. ಆದ್ದರಿಂದಲೇ ಆಚಾರ್ಯ ರಾಮಾನುಜರಿಗೆ ತಿರುಪ್ಪಾವೈ ಜಿಯರ್ ಎಂಬುದಾಗಿ ಒಂದು ಬಿರುದು. ತಿರುಪ್ಪಾವೈ ಜಿಯರ್ ಯಾರು ಅಂದರೆ ಆಚಾರ್ಯ ರಾಮಾನುಜರು. ಕೇವಲ ನಮ್ಮ ಹಾಗೆ ತಿರುಪ್ಪಾವೈಯನ್ನು ಆಡುವವರಲ್ಲ, ಅವರದನ್ನು ಅನುಸಂಧಾನ ಮಾಡುವಾಗ ಅದರ ಅನುಭೂತಿ, ಪರಿಪೂರ್ಣವಾದ ಒಂದೊಂದು ಪದಗಳ ಅನುಭವ, ಅವರ ತ್ರಿಕರಣಗಳನ್ನು ತುಂಬಿಕೊಂಡು ಭಕ್ತಿ ಪರವಶತೆಯಿಂದ ತಿರುಪ್ಪಾವೆಯನ್ನು ಗಾನ ಮಾಡಿದವರು ಆಚಾರ್ಯರುಗಳು. ಹಾಗೆ ಆಚಾರ್ಯ ರಾಮಾನುಜರಿಗೆ ನೀಳಾದೇವಿಯ ದರ್ಶನವನ್ನು ಮಾಡಿಸಿಕೊಟ್ಟ ಅಪೂರ್ವವಾದ ಅದ್ಭುತವಾದ ಪಾಶುರ ಇದಾದದ್ದರಿಂದ ಇಲ್ಲಿ ಶಂದಾಮರೆ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಒಂದು ತಿರವ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಪರಮಾತ್ಮನ ಪ್ರಿಯಪತ್ನಿಯಾದ ಆ ನೀಳಾದೇವಿಯ ಅನುಗ್ರಹ, ಅವಳ ಸಾಕ್ಷಾತ್ಕಾರ, ಅವಳ ದರ್ಶನ, ಅವಳ ಪರಿಪೂರ್ಣವಾದ ಕೃಪೆ ನಮ್ಮೆಲ್ಲರಿಗೂ ಏರ್ಪಟ್ಟು ಎಲ್ಲರಿಗೆ ಅವಳ ಅನುಗ್ರಹ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ ನಂದ ಗೋಪಾಲನ್ ಮರುಮಗಳೇ நப்பின்னாய் கந்தம் கமழும் குழலி கடைத்திரவாய் வந்தெங்கும் கோழியழைத்தனகான் மாதவி பந்தல் மேல் பல்கால் குயிலினங்கள் கூவினகான் பந்தார் விரலி பேர் பாட சந்தாமரை கையால் சீரார் வளையொலிப்ப வந்து திரவாய் மகிழ்ந்தேலோரெம்பாவாய்.
सोच्छिष्टमालिका गन्धबन्धुर विष्णवे विष्णुचित्ततनूजायै गोदायै नित्यमङ्गलम् मादृशा किञ्चन प्राण बद्धकङ्कणपाणये विष्णुचित्ततनूजायै गोदायै नित्यमङ्गलम् श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलम् திருவாடிப்பூரத்தில் ஜகத்துதித்தாள் வாழியே திருப்பாவை முப்பதும் செப்பினாள் வாழியே பெரியாழ்வார் பெற்றெடுத்த பெண் பிள்ள வாழியே பெரும்பூரூர் மாமுனிக்கு இன்னானாள் வாழியே 143 உரைத்தாள் வாழியே உயர்ந்தற்கே கண்டி உகந்தளித்தாள் வாழியே மறுவாரும் திருவள்ளி வளநாடி வாழியே பொன்புதுவனகர் கோதை மலர்பதங்கள் வாழியே ஆண்டாள் திருவடி கணேஸ்வரனம் சர்வம் ஸ்ரீ கிருஷ்ணார்ப்பணமஸ்து. ಬಂದಿದೆ ನಮಗೀಗ ಮಹಿಮಾನ್ವಿತ ಪಡೆದಂತ ಭೂಮಿಗೆ ನಮಿಸುವ ಬನ್ನಿ ನಾವೀಗ ನಮಿಸುವ ಬನ್ನಿ ನಾವೀಗ ಸೀತೆಯ ಸಹನೆಗೆ ಸರಿಸಟಿಯುಂಟೆ ರಘುಪತಿ ಧೈರ್ಯವ ಧರಿಸುವರುಂಟೆ ಅಹಲ್ಯೆಯ ಆಳವ ಅರಿತವರುಂಟೆ